ತಸ್ಮೈ ಪುರುಷಾಯ ಭೂಯಸೆ ಸದುದ್ಭವಸ್ಥಾನನಿರೋಧಲೀಲಯಾ ಗೃಹೀತಶಕ್ತಿತ್ರತಯಾಯ ದೇಹಿನಾಂ ಅಂತರ್ಧ್ರುವಾಯಾನುಪಲಭ್ಯ ವರ್ತ್ಮನೆ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೆ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ವಿಷ್ಣುತೀರ್ಥಕಲ್ಪವೃಕ್ಷೋ ವಿಷ್ಣುತೀರ್ಥಶ್ಚ ಕಾಮಧುಕ್ ಚಿಂತಾಮಣಿರ್ವಿಷ್ಣುತೀರ್ಥೋ ಯತೀಂದ್ರಃ ಸರ್ವಕಾಮದಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಿನ್ನೆಯ ಪ್ರವಚನದಲ್ಲಿ ನಾವು ನೋಡಿದಂತೆ ಪ್ರಹ್ಲಾದ ಅಧ್ಯಯನ ಮಧ್ಯದಲ್ಲಿ ಮೊದಲ ಬಾರಿ ಮನೆಗೆ ಬಂದಾಗ ಹೇಳಿದ ಪರಮಾತ್ಮನ ಪಾದವನ್ನು ಹಿಡಿಬೇಕು ಅಂತ ಹೇಳಿದ. ಅದನ್ನು ಕೇಳಿದಾಗ ತಂದೆಗೆ ಸಿಟ್ಟು ಬಂತು. ಮತ್ತೆ ಇನ್ನೊಂದು ಗುರುಕುಲಕ್ಕೆ ಅಂತ ಕಳಿಸಿದ. ಎರಡನೇ ಸಲ ಬಂದಾಗಂತೂ ನವವಿಧವಾದಂಥ ಭಕ್ತಿಯನ್ನೇ ಉಪದೇಶ ಮಾಡಿಬಿಟ್ಟ ತಂದೆಗೆ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಅಂತ ಕೊನೆಗೆ ತನ್ನನ್ನು ತಾನೇ ಸಮರ್ಪಣೆ ಮಾಡಬೇಕೆನ್ನುವಂತಹ ಉದಾತ್ತವಾದಂತಹ ತತ್ವದ ಉಪದೇಶವನ್ನು ಮಾಡಿದ. ಇದನ್ನು ಕಂಡು ಅವನಿಗೆ ಭಾರಿ ಸಿಟ್ಟು ಬಂದು ಆ ಸಿಟ್ಟು ಎಲ್ಲಿಗೆ ಹೋಯಿತು ಅಂತಂದರೆ, ತನ್ನ ಸ್ವಂತ ಮಗನನ್ನೇ ಯಾರು ಹಿರಣ್ಯಕಶಿಪು ಮಗನನ್ನು ಅತಿಯಾಗಿ ಪ್ರೀತಿಸ್ತಾ ಇದ್ದ, ಅದನ್ನು ಬೇರೆ ಯಾರು ಹೇಳಿದ್ದಲ್ಲ, ಸಾಕ್ಷಾತ್ ಪರಮಾತ್ಮೆ ಹೇಳಿದ್ದು. ಇವತ್ತು ಹಿರಣ್ಯಕಶಿಪು ಬದುಕಿದ್ದಾನದಕ್ಕೆ ಕಾರಣ ಏನು? ಅವನು ಪ್ರಹ್ಲಾದನಂತಹ ಭಗವದ್ಭಕ್ತರನ್ನು ಪ್ರೀತಿಸ್ತಾ ಇದ್ದಾನೆ, ತನ್ನ ಮಗನಂತ ಪ್ರೀತಿಸ್ತಾ ಇದ್ದಾನೆ, ಹಾಗಾಗಿ ಅವನು ಬದುಕುಳಿದಿದ್ದಾನೆ ಅಂತ. ಅಷ್ಟು ಪ್ರೀತಿ ಮಾಡ್ತಾ ಇದ್ದಂತಹ ಪ್ರಹ್ಲಾದನನ್ನು ಇವನೇನು ಮಾಡಿದ? ಕೊಂದು ಬಿಡಿ ಅಂತ ಆಜ್ಞೆ ಮಾಡಿದ. ಆ ಸೇವಕರು ಕೂಡ ರಾಜನ ಆಜ್ಞೆ ಅಂತ ಅದಕ್ಕೆ ಶಿರವಾಗಿ ಅನೇಕ ರೀತಿಯ ಕೊಲ್ಲಿಕ್ಕೆ ಪ್ರಯತ್ನ ಮಾಡಿದರು. ಎಷ್ಟು ಕೊಲ್ಲಲಿಕ್ಕೆ ಪ್ರಯತ್ನ ಮಾಡಿದರೂ ಕೂಡ ಅವನು ಸಾಯಲೇ ಇಲ್ಲ. ಪರಮಾತ್ಮನ ಅನುಗ್ರಹದಿಂದಾಗಿ ಕೊನೆಗೆ ಷಂಡಾಮೃಕ್ಕರು ಇವನಿಗೆ ಹೇಳ್ತಾರೆ, ಯಾರಿಗೆ? ಹಿರಣ್ಯಕಶಿಪುವಿಗೆ. ನೋಡಿ, ಹಿರಣ್ಯಕಶಿಪು ಅವನಿನ್ನೂ ಚಿಕ್ಕ ಬಾಲಕ, ಅವನನ್ನೇನೋ ಸುಮ್ಮ ಬಾಯಲ್ಲಿ ಬಂದು ಹೇಳ್ತಾ ಇರ್ತಾನೆ. ಅದಕ್ಕೆ ನೀನು ತಲೆ ಕೆಡಿಸ್ಕೊಂಡು ಕೊಲ್ಲುವಂಥ ಪ್ರಯತ್ನ ಮಾಡಲಿಕ್ಕೆ ಹೋಗಬೇಡ. ನಾವು ಪ್ರಹ್ಲಾದನನ್ನು ಕಂಡಿದ್ದೇವೆ, ತುಂಬ ಒಳ್ಳೆಯ ವ್ಯಕ್ತಿ. ಅವನ ಬಾಯಲ್ಲಿ ಒಂದೊಂದು ಕೆಟ್ಟದಿರಬಹುದು, ಆದರೆ ಅವನ ಮನಸ್ಸು ತುಂಬ ಒಳ್ಳೆಯದು. ಪ್ರತಿಯೊಬ್ಬರಿಗೂ ಉಪಕಾರ ಮಾಡುವಂಥ ವ್ಯಕ್ತಿತ್ವ, ಹಿರಿಯರಿಗೆ ಗೌರವ ಕೊಡುವಂಥ ವ್ಯಕ್ತಿತ್ವ, ಒಳ್ಳೆಯದಲ್ಲೇ ಒಟ್ಟೆ ಸಾಧುವಾದಂತಹ ವ್ಯಕ್ತಿ. ಹಾಗಾಗಿ ಅವನನ್ನು ಕೊಲ್ಲೋದು ಬೇಡ. ಇನ್ನೂ ಚಿಕ್ಕವನಿದ್ದಾನೆ, ಆದರೆ ಒಂದು ನಿಶ್ಚಿತ, ನಮ್ಮ ಕೈಯಲ್ಲಿ ಅವನನ್ನು ತಿದ್ದಲಿಕ್ಕೆ ಸರ್ವಥಾ ಸಾಧ್ಯ ಇಲ್ಲ. ಮತ್ತು ಬೇರೆ ಏನು ಆಪ್ಷನ್ ಇದೆ? ನಮ್ಮ ತಂದೆ ಶುಕ್ರಾಚಾರ್ಯರು ಎಲ್ಲೋ ಬೇರೆ ಕಡೆ ಹೋಗಿದ್ದಾರೆ. ಸ್ವಲ್ಪ ದಿವಸಗಳಲ್ಲಿ ಅವರು ವಾಪಸ್ ಬರ್ತಾರೆ. ಶುಕ್ರಾಚಾರ್ಯರಿಗೆ ಅವರನ್ನು ತಿದ್ದುವಂಥ ಸಾಮರ್ಥ್ಯ ಇದೆ. ಯಾಕೆಂದರೆ ಶುಕ್ರಾಚಾರ್ಯರು ಉಶನ ಭಾರ್ಗವಕ್ಯವಿಹಿ ಅಂತ ದೊಡ್ಡ ಜ್ಞಾನಿಗಳು. ಹಾಗಾಗಿ ಅವರು ಬಂದು ನಿನ್ನ ಮಗನ ಸರಿ ಮಾಡ್ತಾರೆ, ಚಿಂತೆ ಮಾಡಬೇಡ ಅಂತ ಹೇಳಿದಾಗ ಸ್ವಲ್ಪ ಸಮಾಧಾನ ಆಗುತ್ತೆ ಹಿರಣ್ಯಕಶಿಪುವಿಗೆ. ಸರಿ ಅಂತ ಮತ್ತೆ ಅವನನ್ನು ವಾಪಸ್ ಗುರುಕುಲಕ್ಕೆ ಕಳಿಸ್ತಾನೆ. ಮತ್ತೆ ಗುರುಕುಲದಲ್ಲಿ ಯಥಾವತ್ತಾಗಿ ವಿದ್ಯಾಭ್ಯಾಸ ಪ್ರಾರಂಭ ಆಯಿತು. ಗುರುಕುಲ ಅಂದ ತಕ್ಷಣ ಅದರಲ್ಲೇನು 24 ತಾಸು ಕೂಡ ಪಾಠ ಆಗ್ತಾ ಇರೋದಿಲ್ಲ. ಬೆಳಗ್ಗಿನಿಂದ ಸಂಜೆ ತನಕ ಪಾಠ ಆಗ್ತಾ ಇರುತ್ತೆ. ಅದರಲ್ಲೂ ಕೂಡ ಗುರುಗಳಿಗೆ ಏನಾದರೂ ಮನೆ ಕೆಲಸ ಆದರೆ ಮನೆಗೆ ಅಂತ ಹೋಗ್ತಾರೆ, ಅಲ್ಲಿಗೆ ಇಲ್ಲಿಗೆ ಅಂತ ಹೋಗ್ತಾ ಇರ್ತಾರೆ. ಹಾಗೆ ಒಂದು ದಿವಸ ಏನಾಯಿತು, ಯದಾಚಾರ್ಯ ಪರಾವೃತ್ತ ಗೃಹಮೇಧೀಯ ಕರ್ಮಸು ಅಂತ ಗುರುಗಳಿಗೆ ಏನೋ ಒಂದು ಮನೆಯ ಕಾರ್ಯಕ್ರಮ ಬಂತು. ಅಂತ ಗುರುಕುಲದ ಪಾಠವನ್ನು ಅಲ್ಲಿಗೆ ನಿಲ್ಲಿಸಿ ಷಂಡಾಮರ್ಕರಿಬ್ಬರು ಕೂಡ ಎಲ್ಲಿಗೆ ಹೋದರು? ತಮ್ಮ ಮನೆಗೆ ಕೆಲಸಕ್ಕೆ ಅಂತ ಏನಕ್ಕೆ ಹೋದರು. ಗುರುಗಳು ಇಲ್ಲ ಅಂದ ತಕ್ಷಣ ಏನಾಗುತ್ತೆ, ಸಹಜವಾಗಿ ಶಿಷ್ಯರಿಗೆ ಆಟದ ಕಡೆಗೆ ಗಮನ ಅಂತ ಹೋಗುತ್ತೆ. ಗುರುಗಳು ಇದ್ದರೂ ಕೂಡ ಒಂದು ಸಪ್ರೇಟ್ ಪೀರಿಯಡ್ ಅಂತ, PT ಪೀರಿಯಡ್ ಅಂತ ಇರುತ್ತೆ. ಆಟಕ್ಕೋಸ್ಕರ ಒಂದು ಪೀರಿಯಡ್ ಅಂತ ಇರುತ್ತೆ. ಅಂತಹದರಲ್ಲಿ ಕೇಳಲಿಕ್ಕೆ ಯಾರು ಕೂಡ ಗುರುಗಳೇ ಇಲ್ಲ, ಈಗ ಮನೆಗೆ ಹೋಗ್ಬಿಟ್ಟಿದ್ದಾರೆ. ಹಾಗಾಗಿ ಸಹಜವಾಗಿ ಏನು ಮಾಡಿದರು, ಎಲ್ಲ ದೈತ್ಯ ಬಾಲಕರು ಕೂಡ ಆಟ ಆಡಲಿಕ್ಕೆ ಹೋಗೋಣ ಅಂತ ಹೇಳಿದರು. ಪ್ರಹ್ಲಾದ ಹಿಂದೆ ಹೇಳಿದಂತೆ ಬಹಳ ದೊಡ್ಡ ಜ್ಞಾನಿ. ಅವನಿಗೆ ಈ ಲೌಕಿಕವಾದಂತಹ ಆಟಗಳ ಬಗ್ಗೆ ಆಸಕ್ತಿ ಇರಲಿಲ್ಲ. ಅವನಿಗೆ ಅನ್ನಿಸ್ತು, ಸರಿ ನಾನೇನೋ ಉದ್ಧಾರ ಆಗಿಬಿಡ್ತೀನಿ, ನಾನು ಉದ್ಧಾರ ಆದೆ ಸಾಕಾಗೋದಿಲ್ಲ, ಮತ್ತೇನಾಗಬೇಕು?
ರಾಯರು ಪ್ರಾತಃಸಂಕಲ್ಪ ಗದ್ಯದಲ್ಲಿ ಹೇಳುವಂತೆ ಕರ್ತ ಕಾರಯಿತಾದ ನಾವು ಉದ್ಧಾರ ಆಗಬೇಕು, ಇನ್ನೊಬ್ಬರನ್ನು ಉದ್ಧಾರ ಕೂಡ ಮಾಡಿಸಬೇಕು. ನಮ್ಮ ಕೈಲಿ ಆದಂಥ ಸಾತ್ವಿಕ ಕಾರ್ಯಗಳನ್ನು ನಾವು ಮಾಡಬೇಕು, ಅದೇ ರೀತಿಯಾಗಿ ಇನ್ನೊಬ್ಬರ ಕೈಯಲ್ಲಿ ಕೂಡ ಮಾಡಿಸಬೇಕು ಅಂತ. ಹಾಗಾಗಿ ಪ್ರಹ್ಲಾದ ರಾಜರು ಆಲೋಚನೆ ಮಾಡಿದರು, ಇವರನ್ನು ಇದೇ ರೀತಿ ಬಿಟ್ಬಿಟ್ರೆ ಏನಾಗುತ್ತೆ, ಇವರ ಅಧಪಾತ ನಿಶ್ಚಿತ ಅಂತ. ಮೊದಲೇ ಇವರಿಗೆ ಸರಿಯಾದಂಥ ತತ್ವಜ್ಞಾನ ಇಲ್ಲ, ಗುರುಗಳು ಏನೇನನ್ನು ಪಾಠ ಹೇಳ್ತಾ ಇದ್ದಾರೆ, ಜೊತೆಗೆ ಆಟದ ಬಗ್ಗೆ ಅವರಿಗೆ ಆಸಕ್ತಿ ಕೂಡ ಜಾಸ್ತಿ ಆಗಿಬಿಟ್ಟಿದೆ. ಹಾಗಾಗಿ ಇವರನ್ನು ಹೀಗೆ ಬಿಡೋದು ಸರಿಯಲ್ಲ ಅಂತ ಎಲ್ಲರನ್ನು ಕೂಡ ಕರೀತಾನೆ ಅಂತೆ. ನಾನು ನಿಮಗೊಂದು ಆಟ ಹೇಳ್ಕೊಡ್ತೀನಿ ಬರ್ರಿ ಅಂತ. ಪ್ರಹ್ಲಾದನ ವ್ಯಕ್ತಿತ್ವ ಯಾವ ರೀತಿ ಇತ್ತು ಅಂತಂದರೆ, ಎಲ್ಲ ದೈತ್ಯ ಬಾಲಕರಿಗೂ ಕೂಡ ಪ್ರಹ್ಲಾದ ಅಂದರೆ ಏನೋ ಒಂದು ಆಕರ್ಷಣೆ ಅಂತೆ. ಅದಕ್ಕೆ ಕಾರಣ ಇವನೇನು ದೊಡ್ಡ ರಾಜನ ಮಗ ಹಾಗೆ ಹೀಗೆ ಅಂತಲ್ಲ, ಅವನ ಸ್ವಭಾವವೇ ಆ ರೀತಿಯಾಗಿತ್ತು. ಪ್ರತಿಯೊಬ್ಬರನ್ನು ಕೂಡ ಪ್ರೀತಿಯಿಂದ ಕಂಡು ಮಾತನಾಡಿಸುವಂಥ ಒಳ್ಳೆ ಚೂಟಿ ವ್ಯಕ್ತಿತ್ವದ ಈ ಒಂದು ಪ್ರಹ್ಲಾದ, ಅವನನ್ನು ಕಂಡ್ರೆ ಎಲ್ಲರಿಗೂ ಆಕರ್ಷಣೆ. ಕರೆದ ತಕ್ಷಣ ಪ್ರತಿಯೊಬ್ಬರು ಬಂದರು ಅಂತೆ. ಬಂದು ಹೇಳ್ತಾರೆ, ಯಾಕೆ ಪ್ರಹ್ಲಾದ ಏನು ಕರೆದು ಏನು ಆಟ ಆಡೋಣ ಇವತ್ತು ಅಂತ. ಪ್ರಹ್ಲಾದ ಹೇಳ್ತಾನೆ, ಇವತ್ತು ಆಟ ಬೇಡ, ಪಾಠ ಮಾಡ್ತಿದ್ದೇವ ನಿಮಗೆ ಅಂತ. ಆವಾಗ ದೈತ್ಯ ಬಾಲಕರು ಹೇಳ್ತಾರೆ, ಗುರುಗಳಿದ್ರು ಅದನ್ನೇ ಮಾಡ್ತಾಯಿದ್ರು, ಇವತ್ತು ನಾನು ಖುಷಿಯಾಗಿರೋದು ಯಾಕೆ, ಗುರುಗಳೆಲ್ಲ ಮನೆಗೆ ಹೋಗಿದ್ರೆ ಆಟ ಆಗ್ಬಿಡೋದು ಅಂತ, ನೀನು ಮಾಡಿ ಮತ್ತೆ ಪಾಠ ಮಾಡ್ತಿದ್ದೆ ಕರೀತೀಯ ಅಂತ ಹೇಳ್ತಾರೆ. ಆವಾಗ ಪ್ರಹ್ಲಾದ ಹೇಳ್ತಾನೆ, ಇಲ್ಲ ಇದು ಆಟ ಅಂದರೆ ಯಾವುದೋ, ಪಾಠ ಅಂದರೆ ಯಾವುದೋ ಮತ್ತೆ ಶಾಸ್ತ್ರದ ಪಾಠ, ಅದು ಇದು ವೇದದ ಪಾಠ ಅಲ್ಲ, ಆಟದ ಪಾಠವನ್ನೇ ನಾನು ನಿಮಗೆ ಮಾಡ್ತೀನಿ. ಪಾಠದ ಆಟ, ಆಟದ ಪಾಠ ನಾನು ನಿಮ್ಗೆ ಮಾಡ್ತೀನಿ. ಇದನ್ನು ಮಾಡಿದರೆ ಏನಾಗುತ್ತೆ, ನಿಮ್ಮ ಮನಸ್ಸಿಗೆ ಭಾರಿ ಖುಷಿ ಆಗುತ್ತೆ. ಕೊನೆಗೆ ನೀವೆಲ್ಲ ಹೇಳ್ತೀರ ನನಗೆ, ಪ್ರಹ್ಲಾದ ನೀವು ಕರೆದ್ರಿ, ನಾ ಬಂದಿದ್ದು ತುಂಬ ಒಳ್ಳೆಯದಾಯಿತು ಅಂತ ನೀವೇ ಕೊನೆಗೆ ಹೇಳ್ತೀರಿ, ಅದನ್ನು ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳ್ತಾನೆ ಅಂತೆ. ಪ್ರಹ್ಲಾದನ ಮಾತಿನ ಮೇಲಿನ ನಂಬಿಕೆಯಿಂದಾಗಿ ಪ್ರತಿಯೊಬ್ಬ ದೈತ್ಯ ಬಾಲಕರು ಕೂಡ ಬಂದು ಕೂತ್ಕೊಳ್ತಾರೆ. ಪ್ರಹ್ಲಾದ ಒಂದು ಕಟ್ಟೆ ಮೇಲೆ ಕೂತ್ಕೊಳ್ತಾನೆ, ಸುತ್ತಲೂ ಕೂಡ ದೈತ್ಯ ಬಾಲಕರು ಕೂತ್ಕೊಂಡಿದ್ದಾರೆ. ಎಲ್ಲರೂ ಕೂಡ ಸ್ವತಃ ಒಂದು ರೀತಿಯ ತಾಮಸ ಜ್ಞಾನ ಇರುವಂತಹ ದೈತ್ಯ ಕುಲದಲ್ಲಿ ಹುಟ್ಟಿದಂಥ ದೈತ್ಯ ಬಾಲಕರು, ಜೊತೆಗೆ ಚಂಡಾಮರ್ಕರ ದುಷ್ಟ ಉಪದೇಶಗಳು ಕೂಡ ಕೂಡಿಬಿಟ್ಟಿದೆ. ಹಾಗಾಗಿ ಬುದ್ಧಿ ಅಷ್ಟೊಂದು ಸೀಮಿತದಲ್ಲಿ ಇರಲಿಲ್ಲ. ಅವರನ್ನು ಕೂಡಿಸಿಕೊಂಡು ದೈತ್ಯರಿಗೆ ಗುರುವಾಗಿ ಪ್ರಹ್ಲಾದ ಉಪದೇಶ ಮಾಡ್ತಾ ಇದ್ದಾನೆ. ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ ತದಪ್ಯಧ್ರುವಮರ್ಥದಂ. ನೋಡಿ ಬಾಲಕರೇ, ನೀವೆಲ್ಲರೂ ಕೂಡ ಈ ವಯಸ್ಸಿನಲ್ಲಿ ಆಟ ಆಡ್ತಾ ಇದ್ದೀರಿ. ಪಾಠ ಟೈಮಲ್ಲಿ ಪಾಠವನ್ನು ಕೇಳಿದ ತಕ್ಷಣ ಮತ್ತೇನು ಆಟ, ಇದೇ ಮಾಡ್ಕೊಂತ ಕೂತ್ಕೊಂಡ್ಬಿಟ್ಟಿದ್ದೀರಿ. ಆದರೆ ಹಿಂದಿನ ಕಾಲದಲ್ಲಿ ಬಾಲಕರು ಯಾರು ಕೂಡ ಈ ರೀತಿ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಿಂದಿನ ಯುಗಗಳಲ್ಲಿ ಬಾಲಕರು ಈ ರೀತಿ ಇರಲಿಲ್ಲ. ಎಲ್ಲರೂ ಕೂಡ ಚಿಕ್ಕ ವಯಸ್ಸಿನಿಂದಲೇ ಧರ್ಮಾಚರಣೆಗಳನ್ನು ಮಾಡ್ತಾ ಇದ್ದರು. ಆದರೆ ಇವತ್ತೇನಾಗ್ಬಿಟ್ಟಿದೆ, ಧರ್ಮ ಕೆಟ್ಟುಬಿಟ್ಟಿದೆ ಅಂತ ಪ್ರಹ್ಲಾದರಾಜರು ಆವಾಗಲೇ ಹೇಳ್ತಿದ್ದಾರೆ. ಇವಾಗಂತೂ ಇನ್ನೂ ಕೆಟ್ಟು ಹೋಗಿಬಿಟ್ಟಿದೆ. ಹಾಗಾಗಿ ಹೇಳ್ತಾ ಇದ್ದಾರೆ, ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ ಅಂತ. ಭಾಗವತ ಧರ್ಮಗಳನ್ನು ಅಥವಾ ಪರಮಾತ್ಮ ತತ್ವಜ್ಞ ಸಂಪಾದನೆ ಮಾಡೋದು, ಪಾಠ ಕೇಳೋದು, ಪ್ರವಚನ ಕೇಳೋದು, ವ್ರತಗಳನ್ನು ಮಾಡೋದಿಲ್ಲ, ಯಾವಾಗ ಮಾಡಬೇಕು ಅಂತ. ಸಹಜವಾಗಿ ಇವತ್ತು ನಮಗೆ ಏನು ಅನಿಸುತ್ತೆ, 60 ಆದ್ಮೇಲೆ ಮಾಡೋಣ ಅಂತ. ಅದಕ್ಕೆ ಹೇಳ್ತಾರೆ, ಕಂಪನಿಗಳಲ್ಲಿ ರಿಟೈರ್ಮೆಂಟ್ ಅಂತ ಇರುತ್ತೆ, 60 ಆದ್ಮೇಲೆ ರಿಟೈರ್ಮೆಂಟ್ ಕೊಡ್ತಾರೆ, ಸೊ ಮನೆಗೆ ಬಂದರೆ ಆರಾಮ ಮಾಡ್ಬೋದು ಅಂತ. ಕಂಪನಿಗಳಲ್ಲಿ 60 ವಯಸ್ಸಾದ್ಮೇಲೆ ರಿಟೈರ್ಮೆಂಟ್ ಯಾಕೆ ಕೊಡ್ತಾರೆ ಅಂತಂದರೆ, ಇನ್ನು ಮುಂದೆ ಈ ವ್ಯಕ್ತಿಗೆ ಏನಾಗೋದಿಲ್ಲ, ಸರಿಯಾಗಿ ಕಣ್ಣು ಕಾಣಿಸೋದಿಲ್ಲ, ಸರಿಯಾಗಿ ಕಿವಿ ಕೇಳಿಸೋದಿಲ್ಲ, ಜಾಸ್ತಿ ಹೊತ್ತು ಕೂತ್ಕೊಳ್ಳಿಕ್ಕಾಗೋದಿಲ್ಲ, ಕಾಲು ನೋವು ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ ಅಂತ ಇನ್ನು ಮುಂದೆ ಈ ವ್ಯಕ್ತಿ ಅನ್ಫಿಟ್ ಅಂತ ಏನು ಮಾಡ್ತಾರೆ, ಅವನಿಗೆ ರಿಟೈರ್ಮೆಂಟನ್ನು ಕೊಡ್ತಾರೆ. ಇಂತಹ ಅವಸ್ಥೆಯಲ್ಲಿ ಕಣ್ಣು ಸರಿಯಾಗಿ ಕೇಳಿಸೋದಿಲ್ಲ, ಕಿವಿ ಸರಿಯಾಗಿ ಕಾರ್ಯ ಮಾಡೋದಿಲ್ಲ, ಮಾತಾಡಲಿಕ್ಕಾಗೋದಿಲ್ಲ, ಕಾಲು ನೋವಾಗುತ್ತೆ, ಕೈ ನೋವಾಗುತ್ತೆ. ಇಂತಹ ಅವಸ್ಥೆಯಲ್ಲಿ ಇವನು ಅನ್ಫಿಟ್ ಅಂತ ಆಫೀಸ್ನವರು ರಿಟೈರ್ಮೆಂಟ್ ಕೊಟ್ಟರೆ ನಾವೇನು ಅಂದ್ಕೊಳ್ತೇವೆ, ಇನ್ನು ಮುಂದೆ ನಾವು ದೇವರ ಬಗ್ಗೆ ವಿಶೇಷವಾದ ಸಾಧನೆ ಮಾಡ್ಬೋದು ಅಂತ ಅಂದ್ಕೊಳ್ತೇವೆ. ಆದರೆ ಅದು ಸರ್ವಥಾ ಸಾಧ್ಯ ಆಗೋದಿಲ್ಲ. ಯಾಕೆಂತಂದರೆ ಇಂದ್ರಿಯಗಳೇನು ನಮ್ಮ ಕಂಟ್ರೋಲ್ನಲ್ಲಿ ಇರೋದಿಲ್ಲ. ಅದಕ್ಕೆ ಪ್ರಹ್ಲಾದರಾಜರು ಹೇಳ್ತಾ ಇದ್ದಾರೆ, ಯಾವತ್ತೂ ಕೂಡ ಧರ್ಮಾಚರಣೆಗಳನ್ನು ಯಾವತ್ತು ಶುರು ಮಾಡಬೇಕು ಅಂತಂದರೆ ಕೌಮಾರ ಆಚರೇತ್ ಪ್ರಾಜ್ಞ ಅಂತ. ಕುಮಾರಾವಸ್ಥೆಯಲ್ಲಿ ಮಾಡಬೇಕು ಅಂತೆ. ಕುಮಾರಾವಸ್ಥೆ ಅಂತಂದರೆ ಈ 11-12ರಿಂದಾಗಿ 16ರ ವಯಸ್ಸಿನ ತನಕ ಈ ಒಂದು ಅವಸ್ಥೆಗೆ ಕೌಮಾರಾವಸ್ಥೆ ಎಂಬುದಾಗಿ ಹೇಳ್ತಾರೆ. ಈ ವಯಸ್ಸಿನಲ್ಲಿ ಅಂದರೆ ಇವತ್ತು ನಾವು ಕರೆಯುವಂತೆ ಪ್ರೌಢಶಾಲೆ ಅಂತ, ಪ್ರೌಢಾವಸ್ಥೆ, ಅಲ್ಲಿ ಒಂದು ಮಕ್ಕಳಿಗೆ ಮೆಚುರಿಟಿ ಅಂತ ಬೆಳೀಲಿಕ್ಕೆ ಶುರುವಾಗುತ್ತೆ. 12ನೇ ವಯಸ್ಸಿನ ತನಕ ಆಟ ಪಾಠ ಇದರಲ್ಲೇ ಹೋಗಿಬಿಡುತ್ತೆ ಮತ್ತು ಆವಾಗ ವಿಶೇಷ ಬೆಳವಣಿಗೆ ಆಗ್ತಾ ಇರುತ್ತೆ.
12ನೇ ವಯಸ್ಸಿನ ನಂತರ ಬೆಳವಣಿಗೆ ಸ್ವಲ್ಪ ಕಡಿಮೆ ಆಗುತ್ತೆ ಆದರೆ ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗಾಗಿ ಆ ಅವಸ್ಥೆಯನ್ನು ಪ್ರೌಢಾವಸ್ಥೆ ಅಂತ ಕರೀತಾರೆ. ಅವರ ಇಂದ್ರಿಯಗಳು ಪ್ರೌಢವಾಗಿ ಇರ್ತವೆ, ಬುದ್ಧಿಯು ಕೂಡ ಏನಾಗಿರುತ್ತೆ, ಮೆಚ್ಯೂರ್ಡ್ ಆಗಿರುತ್ತೆ. ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ಅವರು ವಿದ್ಯಾಭ್ಯಾಸವನ್ನು ವಿಶೇಷ ಮಾಡಲಿಕ್ಕೆ ಶುರು ಮಾಡಿದಾಗ ಅಥವಾ ಈ ಧರ್ಮಾಚರಣೆಗಳನ್ನು ಮಾಡಲಿಕ್ಕೆ ಶುರು ಮಾಡಿದಾಗ ಅದೇನಾಗುತ್ತೆ, ಮುಂದೆ ಅವರ ಜೀವನದಲ್ಲಿ ನಿರಂತರವಾಗಿ ನಡೀಲಿಕ್ಕೆ ಪ್ರಾರಂಭ ಆಗುತ್ತೆ. ಹಾಗಾಗಿ ಪ್ರಹ್ಲಾದ ಹೇಳ್ತಾ ಇದ್ದಾನೆ, ಕೌಮಾರ ಆಚರೇತ್ ಪ್ರಾಜ್ಞ ಅಂತ. ಯಾಕೆ ಅಂತಂದರೆ ಮುಂದೆ ಹೇಳ್ತಾರೆ, ದುರ್ಲಭಂ ಮಾನುಷಂ ಜನ್ಮ ತದಪಿ ಅಧ್ರುವಮರ್ಥದಂ ಅಂತ. ನಾವೆಲ್ಲ ಕೇಳಿರುವಂತೆ ಅನೇಕ ಕೋಟಿ ಜನ್ಮಗಳಲ್ಲಿ ಸಾಧನೆ ಮಾಡಿದಾಗ ಬರುವಂತಹ ಜನ್ಮ ಮನುಷ್ಯ ಜನ್ಮ, ತತ್ರಾಪಿ ಬ್ರಾಹ್ಮಣ ಜನ್ಮ ಅಂತೆಲ್ಲ ಕೇಳ್ತೇವೆ. ಅಂತಹದರಲ್ಲಿ ಇಂತಹ ಮನುಷ್ಯ ಜನ್ಮ ಬರುವುದೇ ತುಂಬ ದುಷ್ಕರವಾದದ್ದು. ಹಾಗಾಗಿ ಏನಾದರೂ ನಮಗೆ ಧರ್ಮವಾಗಲಿ, ಅರ್ಥವಾಗಲಿ, ಕಾಮವಾಗಲಿ, ಕೊನೆಗೆ ಮೋಕ್ಷವಾಗಲಿ ಸಿಗಬೇಕು ಅಂತ ಹೇಳಿದರೆ ಯಾವುದು ಪ್ರಧಾನವಾದಂತಹ ಕಾರಣ? ಈ ಒಂದು ಮನುಷ್ಯ ಜನ್ಮವೇನೇ ಪ್ರಧಾನವಾದಂತಹ ಕಾರಣ. ಮುಂದೆ ಇದರಲ್ಲಿ ಬರುತ್ತೆ, ಭಾಗವತದಲ್ಲಿ ಬರುತ್ತೆ, ಯಾರಿಗೆ ಮೋಕ್ಷ ಅಂತ. ಸಾಮಾನ್ಯ ನಾವು ಅನ್ಕೊಂಡ್ಬಿಟ್ಟಿರ್ತೇವೆ ಬ್ರಾಹ್ಮಣರಿಗೆ ಮೋಕ್ಷ ಅಥವಾ ಸನ್ಯಾಸಿಗಳಿಗೆ ಮೋಕ್ಷ ಹಾಗೆ ಅಂತ ಅನ್ಕೊಂಡ್ಬಿಟ್ಟಿರ್ತೇವೆ. ಆದರೆ ಆಚಾರ್ಯರು ಸ್ಪಷ್ಟವಾಗಿ ಹೇಳ್ತಾರೆ, ಸರ್ವವರ್ಣಾಶ್ರಮಾಣಂ ಹಿ ಜ್ಞಾನಾತ್ ಮೋಕ್ಷೋ ವಿನಿಶ್ಚಿತ ಅಂತ. ಇವನು ಬ್ರಾಹ್ಮಣನಾಗಲಿ, ಕ್ಷತ್ರಿಯನಾಗಲಿ, ವೈಶ್ಯನಾಗಲಿ, ಶೂದ್ರನಾಗಲಿ, ಅಥವಾ ಬ್ರಹ್ಮಚಾರಿಯಾಗಲಿ, ಗೃಹಸ್ಥನಾಗಲಿ, ವಾನಪ್ರಸ್ಥನಾಗಲಿ, ಸನ್ಯಾಸಿಯಾಗಲಿ, ಯಾರೇ ಆಗಲಿ ಅವರಿಗೆ ಜ್ಞಾನ ಅನ್ನೋದಿದ್ದರೆ ಈ ನಿಶ್ಚಯ ಮೋಕ್ಷ ನಿಶ್ಚಯ. ವರ್ಣಾಶ್ರಮಾಣಂ ಹಿ ಜ್ಞಾನಾತ್ ಮೋಕ್ಷೋ ವಿನಿಶ್ಚಿತ ಅಂತ ಹೇಳ್ತಾರೆ. ಹಾಗಾಗಿ ಅದರಲ್ಲೂ ಕೂಡ ಈ ಮನುಷ್ಯ ಜನ್ಮ ಬಂದಿದೆ, ಯೋಗ್ಯವಾದಂತಹ ಒಂದು ಪರಿಸರ ನಮಗೆ ಸಿಕ್ಕಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಸಾಧನೆಯನ್ನು ಮಾಡಬೇಕು. ಹಾಗಾಗಿ ಈ ಒಂದು ವಯಸ್ಸಿನಲ್ಲಿ ನೀವು ಮತ್ತೆ ಆಟ ಪಾಠ ಅಂತ ಹೋಗ್ಬಿಟ್ರೆ ಏನಾಗುತ್ತೆ, ನಮ್ಮ ಇಡೀ ಜೀವನ ಮುಂದೆ ಇದರಲ್ಲೇ ಮುಳುಗಿ ಹೋಗಿಬಿಡುತ್ತೆ, ಸಾಧನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನೀವೇ ಮಾಡಿ ಒಳ್ಳೆಯ ಸಾಧನೆಯನ್ನು ಮಾಡಿ ಅಂತ ಹೇಳ್ತಾರೆ. ಆವಾಗ ಒಬ್ಬ ವ್ಯಕ್ತಿ, ಒಬ್ಬ ಬಾಲಕ ಎದ್ದು ಕೇಳ್ತಾನೆ ಅಂತೆ, ಸರಿ ಪ್ರಹ್ಲಾದ, ನೀನೋ ಸಾಧನೆ ಮಾಡೋಣ ಅಂತ ಹೇಳ್ತಿದ್ಯಾ, ನಮಗಿನ್ನು ವಯಸ್ಸೆಷ್ಟು? 7-8 ವರ್ಷದ ಚಿಕ್ಕ ವಯಸ್ಸು. ಮುಂದೆ ಇನ್ನೂ ನಾವು ಮದುವೆ ಆಗಬೇಕು, ಮದುವೆಯಾಗಿ ಸುಖ ಅನುಭವಿಸಬೇಕು, ಮಕ್ಕಳನ್ನು ಪಡಿಬೇಕು, ದುಡ್ಡು ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು. ಹಾಗಾಗಿ ನಮಗಿನ್ನೂ ತುಂಬ ಟೈಮ್ ಇದೆ, ಸುಖ ಪಡಬೇಕು. ಸುಖ ಪಟ್ಟೆಲ್ಲ ಆದ್ಮೇಲೆ ನಾವೇನು ಮಾಡ್ತೀವಿ, ಇದನ್ನೆಲ್ಲ ಮಾಡ್ತೀವಿ ಅಂತ ಹೇಳಿದಾಗ ಅದಕ್ಕೆ ಪ್ರಹ್ಲಾದರಾಜರು ಹೇಳ್ತಾ ಇದ್ದಾರೆ, ಸುಖ ಮತ್ತು ದುಃಖ ಇದನ್ನು ಅನುಭವಿಸಲಿಕ್ಕೆ ಮನುಷ್ಯನೇ ಆಗಬೇಕಿಲ್ಲ ಅಂತ ಹೇಳ್ತಾರೆ. ಸುಖ ದುಃಖ ಯಾರಿಗಿದೆ? ಜೀವಿಗಳಾದಂತಹ ಪ್ರತಿಯೊಬ್ಬರಿಗೂ ಇದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅದಕ್ಕೆ ಒಬ್ಬ ಸುಭಾಷಿತಕ ಒಂದು ಮಾತನ್ನು ಹೇಳ್ತಾನೆ, ಆಹಾರ ನಿದ್ರಾ ಭಯಮೈಥುನಂಚ ಸಾಮಾನ್ಯಮೇತತ್ ಪಶುಭಿರ್ನರಾಣಾಂ ಧರ್ಮೋಹಿತೇಶ ಮಧಿಕೋ ವಿಶೇಷ ಧರ್ಮೇಣ ಹೀನಾ ಪಶುಭಿ ಸಮಾನಾಹ ಅಂತ. ಆಹಾರ ಯಾರಿಗೆ ಬೇಕು? ಒಂದು ದೊಡ್ಡ ಆನೆಗೆ ಬೇಕು, ಸಣ್ಣ ಇರುವೆಗೂ ಆಹಾರ ಬೇಕು. ಆನೆಯ ಆಹಾರ ಆನೆಗೆ, ಇರುವೆಯ ಆಹಾರ ಇರುವೆಗೆ. ಇನ್ನು ನಿದ್ರೆಯನ್ನು ಯಾರು ಮಾಡ್ತಾರೆ? ಮನುಷ್ಯರು ಮಾಡ್ತಾರೆ, ಆನೆಗಳು ಮಾಡ್ತವೆ, ಇರುವೆಗಳು ಮಾಡ್ತವೆ, ಹಂದಿಗಳು ಮಾಡ್ತವೆ. ಆಹಾರ ನಿದ್ರಾ. ಭಯ ಯಾರಿಗಿಲ್ಲ? ಎಲ್ಲರಿಗೂ ಭಯ ಇದೆ. ಆನೆಯನ್ನು ಕಂಡ್ರೆ ನಮಗೆ ಭಯ ಆಗುತ್ತೆ, ಆನೆಗೆ ಅದಕ್ಕಿಂತ ದೊಡ್ಡ ಪ್ರಾಣಿ ಕಂಡ್ರೆ ಭಯ ಆಗುತ್ತೆ, ಇರುವೆಗೂ ಭಯ ಆಗುತ್ತೆ, ಇರುವೆನ ಕಂಡ್ರೆ ನಮ್ಮ ಕಂಡ್ರೆ ಭಯ ಆಗುತ್ತೆ, ನಮಗೆ ಇರುವೆನ ಕಂಡ್ರೆ ಭಯ ಆಗುತ್ತೆ. ಹೀಗೆ ಭಯ ಅನ್ನೋದು ಎಲ್ಲರಿಗೂ ಕಾಮನ್. ಕೊನೆಗೆ ಮೈಥುನ, ಮಕ್ಕಳನ್ನು ಹುಟ್ಟಿಸೋದು. ಆನೆಗಳು ಮಕ್ಕಳನ್ನು ಪಡಿತವೆ, ಮನುಷ್ಯರು ಪಡಿತಾರೆ, ಹಂದಿಗಳು ಹುಟ್ಟಿಸ್ತವೆ. ಹಾಗಾಗಿ ಆಹಾರ ನಿದ್ರಾ ಭಯ ಮೈಥುನ ಸುಖ ದುಃಖ ಎಲ್ಲ ಕೂಡ ಯಾರಿಗೂ ಸಮಾನ? ಪ್ರತಿಯೊಬ್ಬರಿಗೂ ಸಮಾನ. ಹಾಗಾದರೆ ಮನುಷ್ಯರ ಸ್ಪೆಷಾಲಿಟಿ ಏನು ಅಂತ ಹೇಳಿದರೆ, ಧರ್ಮೋಹಿತೇಶಾಂ ಅಧಿಕೋ ವಿಶೇಷ ಅಂತ ಸುಭಾಷಿತಕಾರ ಹೇಳ್ತಾನೆ. ಧರ್ಮಾಚರಣೆ ಎಂಬುದು ಮನುಷ್ಯನಿಗೆ ಒಲಿದು ಬಂದಿರುವಂಥ ಒಂದು ದೊಡ್ಡ ಅವಕಾಶ. ಈ ಧರ್ಮಾಚರಣೆಯನ್ನು ಮಾಡಲಿಕ್ಕೆ ಬೇರೆ ಯಾರಿಗೂ ಕೂಡ ಅವಕಾಶ ಅನ್ನೋದಿಲ್ಲ. ಹಾಗಾಗಿ ಧರ್ಮಾಚರಣೆಯನ್ನು ಮಾಡೋದ್ರಿಂದ ಏನಾಗುತ್ತೆ, ಮನುಷ್ಯ ಜನ್ಮದ ಸಾರ್ಥಕತೆ ಇರುತ್ತೆ. ಧರ್ಮಾಚರಣೆಯನ್ನು ಮಾಡದೇ ಹೋದರೆ ಪಶುಗಳು ಒಂದೇ, ಮನುಷ್ಯನು ಒಂದೇ ಅಂತ. ಹಾಗಾಗಿ ಪ್ರಹ್ಲಾದರಾಜರು ಹೇಳ್ತಾ ಇದ್ದಾರೆ, ಸುಖ ದುಃಖಗಳನ್ನು ಬರಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಅಂತ ಇಲ್ಲ ಅಂತೆ. ಸುಖ ದುಃಖಗಳು ಹೇಗೆ ಅಂತಂದರೆ ಒಂದಾದ ಮೇಲೆ ಒಂದು ಬರ್ತಾನೆ ಇರ್ತವೆ. ಹಾಗಾಗಿ ಅದರ ಬಗ್ಗೆ ನಾವು ಪ್ರಯತ್ನ ಮಾಡುವಂಥ ಅವಶ್ಯಕತೆ ಇಲ್ಲ. ಸುಖ ದುಃಖಗಳು ಬಂದೇ ಬರ್ತವೆ. ಮತ್ತು ನಾವು ಯಾವುದಕ್ಕೋಸ್ಕರ ಪ್ರಯತ್ನ ಮಾಡಬೇಕು ಅಂತಂದರೆ, ಈ ಸುಖ ಬಂದೇ ಬರುತ್ತೆ. ಆದರೆ ಶಾಶ್ವತವಾದಂಥ ಸುಖ ಯಾವುದು? ಅದು ಮೋಕ್ಷ ಎನ್ನುವಂತಹ ಸುಖ. ಆ ಸುಖ ಸಿಗಬೇಕು ಅಂತಂದರೆ ಸುಮ್ಮನೆ ಕೂತ್ಕೊಂಡ್ರೆ ನಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ, ಮೋಕ್ಷ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಧರ್ಮಾಚರಣೆಯನ್ನು ಮಾಡಬೇಕು. ಈ ಧರ್ಮಾಚರಣೆಯನ್ನು ಮಾಡಬೇಕು ಅಂತಂದರೆ
ಯಾವಾಗ ಮಾಡಬೇಕು? ಕೌಮಾರ ಆಚರೇತ್ ಪ್ರಾಜ್ಞ ಎಂಬುದಾಗಿ ಹೇಳಲಿಕ್ಕೆ ಶುರು ಮಾಡ್ತಾನೆ. ಇದಾದ ಮೇಲೆ ನಮಗೆಲ್ಲ ಪ್ರಸಿದ್ಧವಾಗಿ ಗೊತ್ತೇ ಇರುವಂತಹ ಒಂದು ಮಾತು, ಮುಗ್ಧಸ್ಯ ಬಾಲ್ಯಕೌಮಾರೈ ಕ್ರೀಡತೋ ಯಾತಿ ವಿಂಶತಿ ಜರಯಾಗ್ರಸ್ತ ದೇಹಸ್ಯ ಯಾತ್ಯಕಲ್ಪಸ್ಯ ವಿಂಶತಿ ಅಂತ 100 ವರ್ಷ ಸಾಮಾನ್ಯವಾಗಿ ಒಬ್ಬ ಮನುಷ್ಯನಿಗೆ ಆಯಸ್ಸು ಅಂತ ಹಿಡ್ಕೊಂಡ್ರೆ ಅದರಲ್ಲಿ 50 ವರ್ಷ ನಿದ್ರೆಯ ಕ್ರಿಯತೆ ಅರ್ಧಂ ಅಂತ ನಿದ್ರೆಯಲ್ಲಿ ಹೋಗಿಬಿಡುತ್ತೆ. ಆಮೇಲೆ ಕ್ರೀಡತೋ ಯಾತಿ ವಿಂಶತಿ ಅಂತ ಪ್ರಾರಂಭದ 20 ವರ್ಷ ಆಟ ಪಾಠ ವಿದ್ಯಾಭ್ಯಾಸ ಇದರಲ್ಲೇ ಹೋಗಿಬಿಡುತ್ತೆ. ಕೊನೆ 20 ಯಾತ್ಯಕಲ್ಪಸ್ಯ ವಿಂಶತಿ ಅಂತ ಜರಯ ಗ್ರಸ್ತ ದೇಹಸ್ಯ ಮುಪ್ಪು ಒಂದು ಅಳವಡಿಸಿಕೊಂಡು ಬಿಟ್ಟಿರುತ್ತೆ, ಅದರಿಂದಾಗಿ 20 ವರ್ಷ ಹೋಗಿಬಿಡ್ತು. ಸರಿ, ಉಳಿದದ್ದೆಷ್ಟು? ಇನ್ನೂ 10 ವರ್ಷ. ಆ 10 ವರ್ಷ ಸಾಧನೆ ಮಾಡಲಿಕ್ಕಾಗತ್ತಾ? ಸರ್ವಥಾ ಇಲ್ಲ. ಆ 10 ವರ್ಷದಲ್ಲಿ ಮನೆ ಮಡದಿ ಮಕ್ಕಳು ಮುಂತಾದ ಕಡೆಯಲ್ಲಿ ಹೋಗಿಬಿಡುತ್ತೆ. ಒಟ್ಟಿನಲ್ಲಿ ತಾತ್ಪರ್ಯ ಏನು ಅಂತಂದರೆ, ಯಾವುದೇ ಸಮಯ ಆಗಲಿ ನಮಗೆ ಸಾಧನೆ ಮಾಡ್ಕೊಳ್ಳಿಕ್ಕೆ ನಾವಾಗೆ ಟೈಮ್ ಮಾಡ್ಕೊಂಡು ಕೂತ್ಕೊಂಡ್ರೆ ಅದು ಎಂಥ ಸಂದರ್ಭದಲ್ಲೂ ಆಗುತ್ತೆ. ಇಲ್ಲ ಆವಾಗ ಮಾಡೋಣ ಇವಾಗ ಮಾಡೋಣ ಅದು ಬಿಟ್ಟುಬಿಟ್ರೆ ಅದಕ್ಕೇನಾಗೋದಿಲ್ಲ, ಸರ್ವಥಾ ಸಮಯ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪ್ರಹ್ಲಾದರಾಜರು ಹೇಳ್ತಾ ಇದ್ದಾರೆ, ಏನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಮಾತನ್ನು ಹೇಳ್ತಾರೆ ಪ್ರಹ್ಲಾದರಾಜರು, 10 ವರ್ಷ ಟೈಮ್ ಇರುತ್ತೆ. ಆ ಸಂದರ್ಭದಲ್ಲಿ ಮನೆ ಮಡದಿ ಕಡೆಗೆ ಹೆಚ್ಚು ಗಮನ ಇರುತ್ತೆ. ಒಬ್ಬ ವ್ಯಕ್ತಿ ಒಂದು ಆಫೀಸ್ನಲ್ಲಿ ಅಥವಾ ಅಲ್ಲಿ ನೇರವಾಗಿ ಪ್ರಹ್ಲಾದರಾಜರು ಹೇಳುವಂತಹ ಮಾತು, ದೊಡ್ಡ ದೊಡ್ಡ ವಿದ್ವಾಂಸರು ಅಂತ ಪಂಡಿತರು ಅಂತಿರ್ತಾರೆ, ಜ್ಞಾನಿಗಳು ಅಂತಿರ್ತಾರೆ. ಅವರೇನು ಭಾರಿ ಭಾರಿ ಎಲ್ಲರನ್ನು ಕೂಡ ತಮ್ಮ ಕೈಯಲ್ಲಿ ಇಟ್ಕೊಂಡಿರ್ತಾರೆ, ಎಲ್ಲವನ್ನು ಕೂಡ ಮಾಡ್ತಾ ಇರ್ತಾರೆ, ತಾವೇ ದೊಡ್ಡವರು ಅಂತ ಮಾಡ್ತಾ ಇರ್ತಾರೆ. ಆದರೆ ಮನೆಗೆ ಬಂದರೆ ಅವರ ಗತಿ ಏನು ಅಂತಂದರೆ, ಕ್ರೀಡಾಮೃಗೋಯಂ ನಿಗಡೌಕ್ಷಿ ಸರ್ಗ ವಿಮೋಚಿತು ವಾಮದಶಾಂ ವಿಹಾರ ಅಂತ ಅವರೊಬ್ಬ ಊರೂರಿಗೆ ಆಟ ಆಡಿಸ್ಲಿಕ್ಕೆ ಕೋತಿ ಆಡಿಸುವಂಥ ವ್ಯಕ್ತಿ ಬರ್ತಾನೆ. ಈ ಜ್ಞಾನಿಗಳ ಪರಿಸ್ಥಿತಿ ಏನಾಗುತ್ತೆ ಅಂತಂದರೆ, ಮನೆಗೆ ಹೋದ ಮೇಲೆ ಒಬ್ಬ ಆಟಕ್ಕೆ ಸಿಕ್ಕಂತಹ ಕೋತಿಯ ರೀತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕೋತಿ ಆಡಿಸ್ಲಿಕ್ಕಾದ್ರೆ ಏನು ಬೇಕು? ಹಗ್ಗ ಬೇಕು, ಆಟ ಆಡಿಸ್ಲಿಕ್ಕೆ ಒಂದು ಕೋಲ್ ಬೇಕೆಲ್ಲ ಬೇಕಾಗಿರುತ್ತೆ. ಇವ್ರು ಬೇರೆ ಏನೂ ಬೇಕಾಗಿಲ್ಲಂತೆ. ವಾಮದೃಶಾಂ ವಿಹಾರ ಅಂತ ತನ್ನ ಹೆಂಡತಿಯ ಕಡೆಗಣ್ಣ ನೋಟ ಸಾಕುವಂತೆ ಏನು ಅಂತ ಕೇಳಿದರೆ ಎಲ್ಲವನ್ನು ಕೂಡ ಮಾಡಿಬಿಡ್ತಾರೆ ಅಂತೆ. ಅದಕ್ಕೆ ಪ್ರಹ್ಲಾದರಾಜರು ಹೇಳ್ತಾರೆ, ಹೊರಗಡೆ ನೋಡಲಿಕ್ಕೆ ಭಾರಿ ಭಾರಿ ದೊಡ್ಡ ಜ್ಞಾನಿಗಳಾಗಿರ್ತಾರೆ, ಎಲ್ಲವನ್ನು ಕೂಡ ಉಪದೇಶ ಮಾಡ್ತಾ ಇರ್ತಾರೆ. ಆದರೆ ಮನೆಗೆ ಬಂದರೆ ಅವರ ಪರಿಸ್ಥಿತಿ ಏನು? ಕ್ರೀಡಾಮೃಗೋಯಂ ನಿಗಡ ಅಕ್ಷಿಸರ್ಗ ಅಂತ ಒಂದು ಕಣ್ಣಿನ ಹುಬ್ಬು ಗಂಟಿನ ಆಟ ಆಡಿಸಿದ್ರೆ ಸಾಕು, ಎಲ್ಲ ಕೆಲಸವನ್ನು ಮಾಡಿಬಿಡ್ತಾರೆ. ಹಾಗಾಗಿ ಸಾಧನೆ ಮಾಡೋದು ತುಂಬ 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 ಅಂದರೆ ತುಂಬ ಕಷ್ಟ ಅಂತ. ಹಾಗಾಗಿ ನೀವೇ ಮಾಡ್ಕೊಳ್ಳಿ, ನಿರಂತರವಾಗಿ ಧರ್ಮಾಚರಣೆಗಳನ್ನು ಬಾಲ್ಯದ ವಯಸ್ಸಿನಿಂದಲೇ ಮಾಡ್ಕೊಳ್ಳಿ ಎಂಬುದಾಗಿ ಆ ಪ್ರಹ್ಲಾದರಾಜರು ಇದಕ್ಕೆ ಉಪದೇಶ ಮಾಡ್ತಾ ಇದ್ದಾರೆ. ಇಷ್ಟನ್ನು ಉಪದೇಶ ಮಾಡಿದರು. ಅವರಿಂಗೂ ಇನ್ನೂ ಸಣ್ಣ ವಯಸ್ಸು ಪಾಪ ಬಾಲಕರಿಗೆಲ್ಲ. ಮತ್ತು ಇನ್ನೊಬ್ಬ ಎದ್ದು ಕೇಳ್ತಾನೆ ಅಂತೆ, ಸರಿ ಪ್ರಹ್ಲಾದ, ನೀನೇನೋ ಹೇಳ್ತಾ ಇದ್ದೀಯಾ, ಪರಮಾತ್ಮನ ಪೂಜೆ ಮಾಡಬೇಕು, ಧ್ಯಾನ ಮಾಡಬೇಕು, ಹಾಗೆ ಅಂತ ಹೇಳ್ತಾ ಇದ್ದೀಯಾ, ಆದರೆ ತುಂಬ ಕಷ್ಟ ಅದು. ನಾವು ಇತಿಹಾಸದಲ್ಲಿ ನೋಡ್ತೇವೆ, ಅವನು 1000 ವರ್ಷ ತಪಸ್ಸು ಮಾಡಿದ, ಇವನು 10,000 ವರ್ಷ ತಪಸ್ಸು ಮಾಡಿದ, ಅಷ್ಟು ತಪಸ್ಸು ಮಾಡಿದ ಮೇಲೆ ಪರಮಾತ್ಮ ಅವನಿಗೆ ಅನುಗ್ರಹ ಮಾಡಿದಂತಲೇ ಕೇಳ್ತೇವೆ. ನಾವೆಲ್ಲರೂ ಕೂಡ ದೈತ್ಯರು, ಮೊದಲೇ ದೈತ್ಯರು, ಅದರಲ್ಲೂ ಕೂಡ ಇನ್ನೂ ಬಾಲಕರು. ನಮಗೆ ಅಷ್ಟೆಲ್ಲ ಏಕಾಗ್ರತೆ ಇಲ್ಲ, ತಪಸ್ಸು ಮಾಡಲಿಕ್ಕೆ ವಯಸ್ಸಿಲ್ಲ, ಏನೂ ಕೂಡ ಇಲ್ಲವೇ ಇಲ್ಲ. ಹಾಗಾಗಿ ನಮಗೆ ಪರಮಾತ್ಮನ ಪ್ರೀತಿಗೊಳಿಸಲಿಕ್ಕೆ ಸರ್ವಥಾ ಸಾಧ್ಯ ಇಲ್ಲ. ಯಾಕೆಂದರೆ ಪರಮಾತ್ಮನ ಪ್ರೀತಿಗೊಳಿಸೋದು ತುಂಬ ಕಷ್ಟ ಅಂತ ನಾವು ಕೇಳಿದ್ದೇವೆ. ಹಾಗೆ ನಮ್ಮ ಕೈಲಿದೆ, ಆಗೋದಿಲ್ಲ ಅಂತ ಒಬ್ಬ ಹುಡುಗ ಇದ್ದು ಹೇಳ್ತಾನೆ ಅಂತೆ. ಆವಾಗ ಅವನು ಹೇಳ್ತಾನೆ, ನಖ್ಯಚ್ಯುತಂ ಪ್ರೀಣಯಿತು ಬಹ್ವಾಯಾಸಃ ಅಂತ. ಪರಮಾತ್ಮನನ್ನು ಪ್ರೀತಿಗೊಳಿಸಬೇಕು ಅಂತಂದರೆ ಸರ್ವಥಾ ಏನಿಲ್ಲ, ಕಷ್ಟ ಇಲ್ಲ, ಆಯಾಸ ಇಲ್ಲ ಅಂತ. ಮತ್ತೇನು ಮಾಡಬೇಕು ಅಂತಂದರೆ, ಕಾಡಿಗೆ ಹೋಗಿ ತಪಸ್ಸು ಮಾಡಿದರೆ ಮಾತ್ರ ಪರಮಾತ್ಮ ಒಲಿತಾನೆ ಅಂತ ಸರ್ವಥಾ ಎಲ್ಲೂ ಕೂಡ ಇಲ್ಲ. ಮತ್ತೇನು ಮಾಡಬೇಕು ಅಂತ ಕೇಳಿದಾಗ ಅದಕ್ಕೆ ಹೇಳ್ತಾನೆ, ಪರಮಾತ್ಮ ಎಲ್ಲೋ ವೈಕುಂಠದಲ್ಲಿ ಮಾತ್ರ ಇಲ್ಲ, ಮತ್ತೆಲ್ಲಿದ್ದಾನೆ? ಸರ್ವ ಪ್ರಾಣಿ ಹೃದಯಸ್ಥಾಯ ಅಂತ ಆಚಾರ್ಯರು ಈಶಾವಾಸ್ಯೋಪನಿಷತ್ತಿನ ಪ್ರಾರಂಭದಲ್ಲಿ ಹೇಳುವಂತೆ, ಸರ್ವ ಪ್ರಾಣಿ ಹೃದಯಸ್ಥಾಯ ವಾಮನಾಯ ನಮೋ ನಮಃ ಅಂತ ಪರಮಾತ್ಮ ಎಲ್ಲಿದ್ದಾನೆ? ಎಲ್ಲ ಪ್ರಾಣಿಗಳ ಹೃದಯದಲ್ಲೂ ಕೂಡ ಇದ್ದಾನೆ ಅಂತೆ. ಅದಕ್ಕೆ ಪ್ರಹ್ಲಾದ ಹೇಳ್ತಾ ಇದ್ದಾನೆ, ಮನೆಯಲ್ಲಿ ನೀವೊಬ್ಬರೇ ಇಲ್ಲ, ಮನೆಯಲ್ಲಿ ಅನೇಕ ಜನ ಇರ್ತಾರೆ. ಮನೆಯಿಂದ ಹೊರಗಡೆ ಬಂದರೆ ನಿಮಗೆ ಅನೇಕ ಜನ ಕಾಣ್ತಾರೆ, ಅನೇಕ ಪ್ರಾಣಿ ಪಕ್ಷಿ ಎಲ್ಲ ಕೂಡ ಕಾಣ್ತಾ ಇದ್ದಾವೆ. ಆ ಎಲ್ಲದರಲ್ಲೂ ಕೂಡ ಯಾರಿದ್ದಾನೆ? ಎಲ್ಲದರ ಒಳಗಡೆಯೂ ಕೂಡ ಅಂತಹ ವೈಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಎಂಬುದಾಗಿ ಶ್ರುತಿ ಹೇಳುವಂತೆ ಪ್ರತಿಯೊಂದರ ಒಳಗಡೆಯೂ ಕೂಡ ಪರಮಾತ್ಮ ಇದ್ದಾನೆ ಅಂತೆ. ಅದರ ಪೂಜೆಯನ್ನು ಹೇಗೆ ಮಾಡೋದು? ಯಾವುದೋ ಒಬ್ಬ ವ್ಯಕ್ತಿ ಮನೆಗೆ ಬಂದವನನ್ನು ನಾವು ಪಂಚಾಮೃತ ಅಭಿಷೇಕ ಮಾಡಿ ಪೂಜೆ ಮಾಡಲಿಕ್ಕಾಗುತ್ತಾ? ಆಗೋದು. ಮಾಡಿದವನು ಓಡಿ ಹೋಗಿಬಿಡ್ತಾನೆ.
ಅವನೊಳಗಡೆ ಪರಮಾತ್ಮ ಇದ್ದಾನೆ. ಅವನನ್ನು ಪೂಜೆ ಮಾಡೋದು ಹೇಗೆ ಅಂತಂದರೆ ಅದಕ್ಕೆ ಹೇಳ್ತಾನೆ, ನಾವೇನು ಮಾಡಬೇಕು, ಎದುರುಗಡೆ ಇರುವಂಥ ವ್ಯಕ್ತಿಯಲ್ಲಿ ಪರಮಾತ್ಮ ಇದ್ದಾನೆ, ಅವನಿಗೆ ಏನೋ ಒಂದು ಸಣ್ಣ ಕಷ್ಟ ಬಂದಿದೆ, ಅವನ ಮೇಲೆ ನಾವು ದಯೆಯನ್ನು ತೋರಿಸಿದ್ದು ಸಾಕಂತೆ ಅದೇನಾಗುತ್ತೆ, ಪರಮಾತ್ಮನ ದೊಡ್ಡ ಪೂಜೆಯಾಗುತ್ತೆ. ಒಂದು ಪ್ರಾಣಿಗೆ ಆಹಾರವನ್ನು ಕೊಟ್ಟರೆ, ಹಕ್ಕಿಗಳಿಗೆ ಕುಡಿಯಲಿಕ್ಕೆ ನೀರನ್ನು ಕೊಟ್ಟರೆ, ಕಾಳನ್ನು ಹಾಕಿದರೆ ಅದೇ ಏನಾಗುತ್ತೆ, ಪರಮಾತ್ಮನ ಪೂಜೆಯಾಗುತ್ತೆ. ಇದು ಒಂದು ಹಂತ. ಇನ್ನೊಂದು ಹಂತ ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಹೇಳುವಂತೆ, ಕುರುಭುಂಕ್ಷಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರ ಧಿಯಾ ಸತತಂ ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ ಪಿತೃಮಾತೃಗತಿ ಅಂತ ನಮ್ಮ ಪಾಲಿನ ಕರ್ತವ್ಯವನ್ನು ನಾವು ಪ್ರಾಮಾಣಿಕವಾಗಿ ಮಾಡಬೇಕು ಅಂತೆ. ಅನೇಕರು ಏನು ಮಾಡ್ತಾರೆ, ಮನೆಯಲ್ಲಿ ಒಳ್ಳೆಯ ದೇವರ ಮನೆ ಕಟ್ಸಿರ್ತಾರೆ, ದೇವರ ಪೂಜೆಯನ್ನು ಒಳ್ಳೆಯ ವೈಭವದಿಂದಾಗಿ ಶ್ರದ್ಧೆಯಿಂದ ಭಕ್ತಿಯಿಂದಾಗಿ ಮಾಡ್ತಾರೆ. ಅದರಲ್ಲಿ ಡಂಬಿಕತನ ಇರೋದಿಲ್ಲ. ಶ್ರದ್ಧೆಯಿಂದಾಗಿ ಮಾಡ್ತಾರೆ, ಭಕ್ತಿಯಿಂದಾಗಿ ಮಾಡ್ತಾರೆ, ಒಳ್ಳೆಯ ವೈಭವದಿಂದಾಗಿ ಮಾಡ್ತಾರೆ, ಎಲ್ಲವನ್ನು ಕೂಡ ಮಾಡ್ತಾರೆ. ಆಫೀಸ್ಗೆ ಹೋಗ್ತಾರೆ, ಆಫೀಸ್ಗೆ ಹೋದ ತಕ್ಷಣ ಏನು ಮಾಡ್ತಾರೆ, ಲಂಚ್ ಇಸ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ, ಭ್ರಷ್ಟಾಚಾರ ಮಾಡ್ತಾ ಇರ್ತಾರೆ. ಇದೇನಾಗುತ್ತೆ, ಸರ್ವಥಾ ಪರಮಾತ್ಮನ ಪೂಜೆ ಆಗೋದಿಲ್ಲ ಅಂತ ಆಚಾರ್ಯರು ಹೇಳ್ತಾರೆ. ಕುರುಭುಂಕ್ಷಚ ಕರ್ಮ ನಿಜಂ ನಿಯತಂ, ನಿನಗೆ ನಿಯತವಾದಂತಹ ಕರ್ಮ, ನೀನೊಬ್ಬ ಯಾವುದೋ ಒಂದು ಆಫೀಸ್ನಲ್ಲಿ ಇದೆಯಾ ಅಂತಂದರೆ ಅದೇ ಏನು, ದೇವರ ಪೂಜೆ ಅಂತ. ಅದನ್ನು ಪ್ರಾಮಾಣಿಕವಾಗಿ ನೀನು ಮಾಡು. ಅದನ್ನು ಮಾಡೋದೇನು ನಿಜವಾದಂಥ ಪರಮಾತ್ಮನ ಪೂಜೆ. ಮನೆಯಲ್ಲಿ ದೊಡ್ಡ ದೊಡ್ಡ ಸಾಲಿಗ್ರಾಮ ಪೂಜೆಯನ್ನು ಮಾಡಿ ಆಫೀಸಿಗೆ ಬಂದು ಲಂಚ್ ಇಸ್ಕೊಳ್ಳೋದ್ರಿಂದ ಏನು ಪ್ರಯೋಜನವೇ ಇರೋದಿಲ್ಲ. ಪರಮಾತ್ಮ ಖಂಡಿತ ಅವನ ಮೇಲೆ ಅನುಗ್ರಹ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಮ್ಮ ಪಾಲಿನ ಕರ್ತವ್ಯವನ್ನು ನಾವೇನು ಮಾಡಬೇಕು, ಪ್ರಾಮಾಣಿಕವಾಗಿ ಮಾಡಬೇಕು. ಆ ಪ್ರಾಮಾಣಿಕವಾಗಿ ಮಾಡಿ ಸ್ವಾರ್ಥವನ್ನು ಬಿಟ್ಟು ಇನ್ನೊಬ್ಬರಿಗೋಸ್ಕರ ಬದುಕಬೇಕು. ಇನ್ನೊಬ್ಬರಿಗೋಸ್ಕರ ಬದುಕಿ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಕೈಯಲ್ಲಿ ಆದಂತಹ ಸಹಾಯವನ್ನು ಮಾಡ್ತಾ ಕೂತ್ಕೊಂಡ್ರೆ ಅದೇ ಏನಾಗುತ್ತೆ, ಪರಮಾತ್ಮನ ದೊಡ್ಡ ಆರಾಧನೆಯಾಗುತ್ತೆ ಅಂತ ಹೇಳ್ತಾನೆ. ಇಷ್ಟು ಹೇಳಿ ಕೇಳ್ತಾನೆ ಪ್ರಹ್ಲಾದ, ಇದನ್ನು ಮಾಡಲಿಕ್ಕೆ ಕಷ್ಟನಾ ಅಂತ. ದೈತ್ಯ ಬಾಲಕರು ಹೇಳ್ತಾರೆ, ಸರ್ವಥಾ ಕಷ್ಟ ಇಲ್ಲ. ಇವತ್ತು ಹಣ್ಣು ಕೊಡಬೇಕು ಅಂತಂದರೆ ನಮ್ಮ ತೋಟದಲ್ಲಿ ಹಣ್ಣಿದೆ, ಆರಾಮಾಗಿ ಕೊಟ್ಟುಬಿಡ್ತೇವೆ ಅಂತೆಲ್ಲ ಹೇಳ್ತಾರೆ. ಇವತ್ತು ಇನ್ನೊಬ್ಬರಿಗೆ ಉಪಕಾರ ಮಾಡೋದು ಅಷ್ಟೇನು ಕಷ್ಟ ಇಲ್ಲ, ಮಾಡಲಿಕ್ಕೆ ಮನಸ್ಸು ಬೇಕು ಅಷ್ಟೇ. ಹಾಗಾಗಿ ಪ್ರಹ್ಲಾದ, ಇನ್ನು ಭಾರಿ ಚೆನ್ನಾಗಿ ಉಪದೇಶ ಮಾಡ್ತಾ ಇದೆಯಾ, ಇನ್ನಷ್ಟು ಉಪದೇಶ ಮಾಡು ಅಂತ ಗೆಲ್ಲಿಕ್ಕೆ ಶುರು ಮಾಡ್ತಾರೆ ಅಂತೆ. ಮೊದಲೇನು ಹೇಳಿದರು ಪ್ರಹ್ಲಾದ, ನಾವಿನ್ನು ಚಿಕ್ಕವರು, ನಾವು ಆಟ ಆಡ್ಲಿಕ್ಕೆ ಹೋಗ್ತೇವೆ, ಪಾಠ ಬೇಡ ಅಂತ ಹೇಳಿದರು. ಪಾಠ ಯಾವಾಗ ಮಾಡಲಿಕ್ಕೆ ಶುರು ಮಾಡಿದ ಆವಾಗ ಏನಾಯಿತು, ಆ ಬಾಲಕರಿಗೆ ಮನಸ್ಸಿನಲ್ಲಿ ಒಂದು ಅಭಿರುಚಿ ಉಂಟಾಯಿತು. ಇನ್ನಷ್ಟು ಕೇಳಬೇಕು ಅನ್ನೋದು ಅಭಿರುಚಿ ಉಂಟಾಯಿತು. ಆವಾಗ ಹೇಳ್ತಾನೆ, ಇನ್ನಷ್ಟು ವಿಶೇಷವಾಗಿ ಉಪದೇಶ ಮಾಡಲಿಕ್ಕೆಲ್ಲ ಶುರು ಮಾಡ್ತಾನೆ. ಅನೇಕ ರೀತಿಯ ಒಂದು ಉಪದೇಶವನ್ನು ಮಾಡಿ ಅವರಿಗೆ ಏನು ಮಾಡಿದ, ಪರಮಾತ್ಮನಲ್ಲಿ ಒಂದು ಭಕ್ತಿ, ಇನ್ನೊಂದು ಸಾಮಾಜಿಕವಾದಂಥ ಕರ್ತವ್ಯಗಳು ಎಲ್ಲವನ್ನು ಕೂಡ ಉಪದೇಶ ಮಾಡಿ ಅವರಿಗೆ ವಿಶೇಷ ಅನುಗ್ರಹವನ್ನು ಮಾಡಿದ. ಅವರಿಗೆ ಭಾರೀ ಆನಂದ ಆಗಿಬಿಡ್ತು ಅಂತೆ. ಪ್ರಹ್ಲಾದ, ನಾವು ಬಂದಿದ್ದು ತುಂಬ ಒಳ್ಳೆಯದಾಯಿತು, ಸರಿ, ಎಲ್ಲವೂ ಸರಿ ಇದೆ, ನೀವು ಹೇಳಿದ್ದು ಪ್ರತಿಯೊಂದು ಪಾಯಿಂಟ್ ಕೂಡ ಸರಿ ಇದೆ, ಏನೂ ಸಂದೇಹವೇ ಇಲ್ಲ, ನಾವು ಕೂಡ ಪ್ರಯತ್ನ ಮಾಡ್ತೇವೆ ಅದನ್ನು ಮಾಡಲಿಕ್ಕೆ. ನಮಗೆ ದೊಡ್ಡ ಡೌಟ್ ಒಂದಿದೆ ಅಂತ ಕೇಳ್ತಾರೆ ಅಂತೆ. ಏನು ದೊಡ್ಡ ಡೌಟು ಅಂತಂದರೆ, ನಿನಗಿನ್ನೂ 6 ವರ್ಷ, ನಮಗಿನ್ನೂ 6 ವರ್ಷ, ಈಗ ತಾನೇ ಕಲಿತಾ ಇರುವಂಥ ವಿದ್ಯಾರ್ಥಿಗಳು, ನೀನು ಇಷ್ಟೆಲ್ಲ ಉಪದೇಶ ಮಾಡಿದಿ, ನಿನಗಿದನ್ನು ಹೇಳಿಕೊಟ್ಟವ್ರು ಯಾರು ಅಂತ ಪ್ರಶ್ನೆ ಮಾಡ್ತಾರೆ. ನಾವು ನಿಮ್ಮ ಜೊತೆಯೇ ಹುಟ್ಟಿ ಬೆಳೆದಂತಹ ವ್ಯಕ್ತಿಗಳು, ನಾವು ಓದಿದ್ದು ಕೂಡ ಇದೇ ಗುರುಕುಲ, ನೀನು ಓದಿದ್ದು ಕೂಡ ಇದೇ ಗುರುಕುಲ, ನಿನಗೆ ಮನೆಯಲ್ಲೂ ಕೂಡ ಯಾರೂ ಪಾಠ ಮಾಡಿಲ್ಲ. ಯಾಕೆಂದರೆ ಮನೆಯ ವಾತಾವರಣ ಹೇಗೆ ನಮ್ಗೆ ಚೆನ್ನಾಗಿ ಗೊತ್ತಿದೆ. ನಿಮ್ಮ ತಂದೆಯೇ ಹಿರಣ್ಯಕಶಿಪು, ಇಡೀ ಜಗತ್ತೇ ಅವನನ್ನು ಕಂಡ್ರೆ ಹೆದರಿಬಿಡುತ್ತೆ. ಹಾಗಂತ ಇಂಥ ಸಂದರ್ಭದಲ್ಲಿ ಪರಮಾತ್ಮನ ಬಗ್ಗೆ ನನಗೆ ಇಷ್ಟು ನಿಖರವಾಗಿ ಹೇಳ್ತಾ ಇದ್ದಾರೆ ಅಂದ ತಕ್ಷಣ ಏನೇನೋ ಆ ಕಡೆ ಈ ಕಡೆ ಮಾಡಿ ಹೇಳಿಲ್ಲ, ಸ್ಪಷ್ಟವಾಗಿ ನಿಖರವಾಗಿ ಅನುಭವಿಸ್ಕೊಂಡು ಹೇಳ್ತಾ ಇದ್ದೀಯಾ, ಇಷ್ಟು ದೊಡ್ಡದಾದಂಥ ತತ್ವವನ್ನು ನಿನಗೆ ಉಪದೇಶ ಮಾಡಿದ್ಯಾರೋ ಅದನ್ನು ನನಗೆ ಹೇಳು ಅಂತ ಪ್ರಶ್ನೆ ಮಾಡ್ತಾರೆ ಅಂತೆ. ಆ ರೀತಿಯಾಗಿ ಹೇಳಿದಾಗ ಪ್ರಹ್ಲಾದರಾಜರು ಹೇಳಲಿಕ್ಕೆ ಶುರು ಮಾಡ್ತಾರೆ, ನಿಮಗೆಲ್ಲ ಗೊತ್ತೇ ಇದೆ, ನಮ್ಮ ತಂದೆ ಹಿಂದೆ ಅತ್ಯಂತ ಘೋರವಾದಂಥ ತಪಸ್ಸನ್ನು ಮಾಡಲಿಕ್ಕೆ ಅಂತ ಮಂದರ ಪರ್ವತಕ್ಕೆ ಹೋಗಿದ್ದರು. ಎಷ್ಟು ವರ್ಷ? ನಿನ್ನೆ ನಾವು ಕೇಳಿದಂತೆ ದೇವಮಾನದ ಪ್ರಕಾರ 100 ವರ್ಷ. ನಮ್ಮ ಒಂದು ವರ್ಷ ದೇವತೆಗಳಿಗೆ ಒಂದು ದಿನ ಅಂತಂದರೆ ಆ ಲೆಕ್ಕದಲ್ಲಿ 100 ವರ್ಷಗಳಾಗಬೇಕು. ಅಷ್ಟು ತಪಸ್ಸನ್ನು ಮಾಡಲಿಕ್ಕೆ ಹೋಗಿದ್ದರು. ಮಾಡಲಿಕ್ಕೆ ಹೋದಾಗ ಏನಾಯಿತು, ದೇವತೆಗಳಿಗೆ ತುಂಬ ಚಿಂತೆ ಆಯಿತು. ದೇವತೆಗಳಿಗೆ ಚಿಂತೆಯಾಗಿ ಅವರೇನು ಮಾಡ್ತಾರೆ, ಹಿರಣ್ಯಕಶಿಪು ಅಂತ ಈಗ ವಾಪಸ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವನು ದೊಡ್ಡ ತಪಸ್ವಿ, ತಪಸ್ಸು ಮಾಡಬೇಕಾದ್ರೆ ಎಂತಹ ದೊಡ್ಡ ವಿಘ್ನ ಬಂದರೂ ಕೂಡ ಅವನೇ ಮಾಡೋದಿಲ್ಲ, ಏಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದೇ ಸರಿಯಾದಂತಹ ಸಂದರ್ಭ ಅಂತ ಏನು ಮಾಡ್ತಾರೆ, ಎಲ್ಲ ದೇವತೆಗಳು ಕೂಡ ಹಿರಣ್ಯಕಶಿಪುವಿನ ರಾಜ್ಯದ ಮೇಲೆ ಆಕ್ರಮಣ ಮಾಡ್ತಾರೆ ಅಂತೆ. ಕಂಡಂತಹ ಎಲ್ಲ ದುಷ್ಟರನ್ನು ಕೂಡ ಸಂಹಾರ ಮಾಡ್ತಾರೆ. ಅನೇಕ ಮಂದಿರಗಳನ್ನು, ಅದೇ ರೀತಿಯಾಗಿ ಹಿರಣ್ಯಕಶಿಪುವಿನ ಮಂದಿರಗಳಂತೂ ಕೆಲವೊಂದಿಷ್ಟಿದ್ದು ಅವುಗಳನ್ನು
ಬೀಳಿಸ್ತಾರೆ. ಆಮೇಲೆ ಹಿರಣ್ಯಕಶಿಪುವಿನ ಆಸ್ಥಾನವನ್ನು ನೋಡಿದ್ದಾರೆ. ಒಟ್ಟಿನಲ್ಲಿ ಇಡೀ ಅವನ ರಾಜ್ಯವನ್ನೇ ನಾಶ ಮಾಡಿಬಿಡ್ತಾರೆ ಅಂತೆ. ಆವಾಗ ಎಲ್ಲ ದೈತ್ಯರು ಕೂಡ ಓಡಿ ಹೋಗಿಬಿಡ್ತಾರೆ. ಕೊನೆಗೆ ಅಂತಃಪುರದ ಒಳಗಡೆ ಗರ್ಭಿಣಿಯಾದಂಥ ಕಯಾದು ಕೂತ್ಕೊಂಡಿದ್ಲು. ಆ ಕಯಾದುವನ್ನು ದೇವೇಂದ್ರ ನೋಡಿ ಆಲೋಚನೆ ಮಾಡ್ತಾನೆ, ತಂದೆಯಾದಂತಹ ಹಿರಣ್ಯಕಶಿಪುನೇ ಇಷ್ಟು ದುಷ್ಟನಾಗಿದ್ದಾನೆ. ಇನ್ನು ಮುಂದೆ ಇವನ ಮಗ ಹುಟ್ಟಿದರೆ ಅವನೆಷ್ಟು ಲೋಕಕಂಟಕನಾಗಬಹುದು. ಹಾಗಾಗಿ ಈ ಮಗುವನ್ನು ಗರ್ಭದಲ್ಲಿ ಇದ್ದಾಗಲೇ ಕೊಂದು ಬಿಡಬೇಕು ಅಂತ ತೀರ್ಮಾನ ಮಾಡ್ತಾನೆ. ತೀರ್ಮಾನ ಮಾಡಿ ತಕ್ಷಣದಲ್ಲಿ ಆ ಕತ್ತಿಯನ್ನು ಎತ್ತಿದ ತಕ್ಷಣ ಅಲ್ಲಿಗೆ ಏನಾಗುತ್ತೆ, ನಾರದ ಋಷಿಗಳು ಬರ್ತಾರೆ ಅಂತೆ. ನಾರದ ಋಷಿಗಳು ಬಂದು ಕೇಳ್ತಾನೆ, ದೇವೇಂದ್ರ ಕಯಾದುವನ್ನು ಏನೂ ಮಾಡ್ಲಿಕ್ಕೆ ಹೋಗಬೇಡ, ಗರ್ಭವನ್ನು ನಾಶ ಮಾಡ್ಲಿಕ್ಕೆ ಹೋಗಬೇಡ ಅಂತ. ದೇವೇಂದ್ರ ಹೇಳ್ತಾನೆ, ಸರ್ವಥಾ ಸಾಧ್ಯ ಇಲ್ಲ. ನಿಮಗೇ ಗೊತ್ತಿದೆ, ನೀವು 14 ಲೋಕಗಳಲ್ಲಿ ಕೂಡ ಸಂಚಾರ ಮಾಡುವಂಥ ವ್ಯಕ್ತಿಗಳು. 14 ಲೋಕವನ್ನು ಹೆದರಿಸ್ತಾ ಇರೋದು ಯಾರೀಗ? ಈ ಹಿರಣ್ಯಕಶಿಪು. ಇಂಥವನಿಗೆ ಸಂತಾನ ಆದರೆ ಅದು ಇನ್ನಷ್ಟು ಅಹಿತಕಾರಿಯಾಗಿಬಿಡುತ್ತೆ. ಹಾಗಾಗಿ ಅವನನ್ನು ಬಿಡೋದು ಬೇಡ ಅಂತ ಹೇಳ್ತಾರೆ. ಆವಾಗ ನಾರದರು ಹೇಳ್ತಾರೆ, ನೀನು ಅಂದ್ಕೊಂಡಿರೋದು ಶುದ್ಧವಾದಂಥ ತಪ್ಪು ನಿರ್ಧಾರ ಅಂತ. ಯಾಕೆ ಅಂತಂದರೆ ಈ ಕಯಾದುವಿನ ಹೊಟ್ಟೆಯಲ್ಲಿ ಪರಮ ಭಾಗವತೋತ್ತಮನಾದಂಥ ಒಬ್ಬ ಮಗು ಹುಡ್ತಾನೆ. ಅದರಿಂದಾಗಿ ಇಡೀ ಜಗತ್ತಿಗೆ ಉದ್ಧಾರ ಆಗುತ್ತೆ. ಹಾಗಾಗಿ ನೀನೇನು ಚಿಂತೆ ಮಾಡಬೇಡ ಅಂತ ಹೇಳ್ತಾನೆ. ತಕ್ಷಣ ಇಂದ್ರನಿಗೆ ತುಂಬ ಬೇಸರ ಆಗುತ್ತೆ ಅಂತೆ. ನಾನು ಇಂತಹ ಒಂದು ಒಳ್ಳೆ ಮಗುವನ್ನು ಕೊಲ್ಲಿಕ್ಕೆ ಹೊರಟಿದ್ದಲ್ಲ ಅಂತ ಭಾಗವತಲ್ಲಿ ಹೇಳುವಂತೆ ಅವನೇ ಮಾಡ್ತಾನೆ, ಆ ಕಯಾದುವಿಗೆ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ಹೋಗ್ತಾನೆ ಅಂತೆ. ಕಾರಣ ಏನು? ಕಯಾದುವಿನ ಮಹತ್ವ ಅಲ್ಲ, ಕಯಾದುವಿ ಹೊಟ್ಟೆಯಲ್ಲಿ ಇದ್ದಂತಹ ಭಗವದ್ಭಕ್ತನ ಮಹತ್ವ. ನಮಸ್ಕಾರ ಮಾಡಿ ಹೋದ. ಅದಾದ ತಕ್ಷಣ ನಾರದರು ಏನು ಮಾಡ್ತಾರೆ ಅಂತ, ಅವಳನ್ನು ಅಲ್ಲೇ ಬಿಡೋದಿಲ್ಲ ಅಂತೆ. ಇಲ್ಲೇ ಇದೆ, ಮತ್ತಾರಾದರೂ ಬಂದು ತೊಂದರೆ ಕೊಡ್ತಾರೆ ಅಂತ ನೇರವಾಗಿ ತಮ್ಮ ಆಶ್ರಮಕ್ಕೆ ಕರೆದುಕೊಂಡು ಹೋಗ್ತಾರೆ. ಆಶ್ರಮಕ್ಕೆ ಕರೆದುಕೊಂಡು ಹೋದ ತಕ್ಷಣ ಏನಾಯಿತು, ಅವಳು ಗರ್ಭಿಣಿಯಾಗಿದ್ಲು. ಅವಳು ವಿಶೇಷವಾಗಿ ನಾರದರ ಸೇವೆ ಮಾಡ್ತಾಳೆ ಅಂತೆ. ನಾರದ ಕೊನೆಗೆ ತುಂಬ ಖುಷಿಯಾಗಿ ಕೇಳ್ತಾಳೆ ಅಂತೆ, ನಿನಗೇನು ವರ ಬೇಕು ಕೇಳಮ್ಮ ಅಂತ. ಆವಾಗ ಅವಳು ಹೇಳ್ತಾಳೆ, ನೋಡಿ ನಮ್ಮ ಮನೆಯವರು ತಪಸ್ ಮಾಡಲಿಕ್ಕೆ ಅಂತ ಹೋಗಿದ್ದಾರೆ. ತಪಸ್ ಮಾಡಲಿಕ್ಕೆ ಅಂತ ಹೋದವರು ತುಂಬ ವರ್ಷ ಆಯಿತು ಹೋಗಿ, ಇನ್ನೂ ವಾಪಸ್ ಬಂದೇ ಇಲ್ಲ, ತುಂಬ ದಿವಸಗಳಾಯಿತು. ಹಾಗಾಗಿ ಮುಂದೆ ಅವರು ಯಾವತ್ತೂ ವಾಪಸ್ ಬರ್ತಾರೋ ಗೊತ್ತಿಲ್ಲ. ನಾಳೆ ನನಗೆ ಮಗು ಹುಟ್ಟಿದರೆ ಅದರ ರಕ್ಷಣೆ ಜವಾಬ್ದಾರಿ ಯಾರದ್ದು? ಕಷ್ಟ. ಹಾಗಾಗಿ ಅವಳು ಕೇಳ್ತಾಳೆ, ನನಗೆ ನೀವೊಂದು ವಿಶಿಷ್ಟವಾದಂತಹ ವರ ಬೇಕು ಅಂತ ಕೇಳ್ತಾಳೆ. ಇತಿಹಾಸದಲ್ಲಿ ಯಾರೂ ಕೂಡ ಕೇಳದೇ ಇರುವಂತಹ ವರ ಏನು? ಇಚ್ಛಾ ಪ್ರಸವ ವರ ಅಂತೆ. ನಾವು ಮಹಾಭಾರತದಲ್ಲಿ ಕೇಳ್ತೇವೆ, ಭೀಷ್ಮರಿಗೆ ಏನು ವರ ಇತ್ತು? ಇಚ್ಛಾ ಮರಣಿಯಾಗುವಂತಹ ವರ ಇತ್ತು. ಭಾಗವತದಲ್ಲಿ ಪ್ರಹ್ಲಾದರಾಜನಿಗೆ ಏನಿತ್ತು? ಕಯಾದುವಿಗೆ ಇಚ್ಛಾ ಪ್ರಸವ ಅಂತ. ನನಗೆ ಯಾವಾಗ ಇಷ್ಟಪಡುತ್ತೋ ಆವಾಗ ಪ್ರಸವ ಆಗುವಂತೆ ವರವನ್ನು ಕೊಡಿ ಅಂತ ಕೇಳ್ತಾರೆ. ಹಾಗಾಗಿ ಅಲ್ಲಿ ವ್ಯಾಖ್ಯಾನಕಾರರು ಹೇಳ್ತಾರೆ, ಹಾಗೆ ನಮಗೆ ಸಹಜ ಸಂದೇಹ ಬಂದುಬಿಡುತ್ತೆ. ಇವನು ಹಿರಣ್ಯಕಶಿಪು ತಪಸ್ಸಿಗೆ ಹೋಗಬೇಕಾದ್ರೆ ಏನಾಗಿದ್ಲು? ಇವಳು ಗರ್ಭಿಣಿ ಆಗಿದ್ಲು. ಹಿರಣ್ಯಕಶಿಪು ವಾಪಸ್ ಬಂದಿದ್ದೆ ಯಾವಾಗ? 100 ವರ್ಷ ಆದ ಮೇಲೆ. ಅದು ಯಾವ 100 ವರ್ಷ? ದೇವತೆಗಳ ಲೆಕ್ಕದ 100 ವರ್ಷ. ಹಾಗಾಗಿ ಹಿರಣ್ಯಕಶಿಪು ವಾಪಸ್ ಬಂದ ಮೇಲೆ ಪ್ರಹ್ಲಾದನಿಗೆ ವಯಸ್ಸು ಎಷ್ಟಾಗಿತ್ತು? 5-6 ವರ್ಷದ ಬಾಲಕ. ಸೊ ಅವನು ತಪಸ್ಸಿಗೆ ಹೋಗಲಿಕ್ಕೆ ಮುಂಚೆ ಗರ್ಭಿಣಿಯಾದಂತಹ ಕಯಾದು ಗರ್ಭಿಣಿ. ಇವನು 100 ವರ್ಷ ಅದು ಬಂದರೂ ಕೂಡ ಇವನಿಗೆ ವಯಸ್ಸು ಎಷ್ಟು? 5-6 ವರ್ಷ ವಯಸ್ಸು. ಅದೇ ಕೊಡುತ್ತೆ. 100 ವರ್ಷ ಗರ್ಭಿಣಿಯಾಗಿ 9 ತಿಂಗಳಿಗೆ ಹಡಿದು ಬಿಡಬೇಕು ಅಂತ ವ್ಯಾಖ್ಯಾನಕಾರ ಪ್ರಶ್ನೆ ಮಾಡಿಕೊಂಡು ಅದಕ್ಕೆ ಉತ್ತರವನ್ನು ಹೇಳ್ತಾರೆ. ಅಲ್ಲಿ ನಾರದರು ಅವಳಿಗೆ ಏನು ಮಾಡಿದ್ರು? ಇಚ್ಛಾ ಪ್ರಸವ ಎನ್ನುವಂತಹ ವರವನ್ನು ಕೊಟ್ಟಿದ್ದರು. ಹಾಗಾಗಿ ಅವಳು ಇಚ್ಛೆ ಪಟ್ಟಿದ್ದು ಮುಂದೆ ಯಾವಾಗ? ಎಲ್ಲ ಮುಗಿದ ಮೇಲೆ, ತನ್ನ ಗಂಡ ವಾಪಸ್ ಬಂದ ಮೇಲೆ. ಹಾಗಾಗಿ ಏನಾಯಿತು? ಪ್ರಹ್ಲಾದರಾಜನಿಗೆ 5 ವರ್ಷ ವಯಸ್ಸಿದ್ದಾಗಲೇ ಎಲ್ಲ ಘಟನೆ ನಡೆಯಿತು ಎಂಬುದಾಗಿ ತಿಳಿಸ್ತಾರೆ. ಈ ರೀತಿಯಾಗಿ ಇಚ್ಛಾ ಪ್ರಸವ ಎನ್ನುವಂತಹ ವರವನ್ನು ಕೊಟ್ಟರು. ಅದೇ ರೀತಿಯಾಗಿ ತಾಯಿ ಗರ್ಭಿಣಿಯಾಗಿದ್ದಾಳೆ. ನಾವು ಇವತ್ತು ಕೇಳುವಂತೆ ಗರ್ಭಿಣಿಯಾಗಿದ್ದಾಗ ನಿರಂತರವಾಗಿ ಒಳ್ಳೆಯ ವಿಚಾರಗಳನ್ನು ಕೇಳ್ತಾ ಇರಬೇಕು ಅಂತ ಹರಿವಂಶ ಮುಂತಾದಂತಹ ಗ್ರಂಥಗಳ ಪ್ರವಚನವನ್ನು ನಡೆಸ್ತಾರೆ. ಆ ಸಂದರ್ಭದಲ್ಲಿ ಏನಾಯಿತು? ವಿಶೇಷವಾಗಿ ನಾರದರು ಅವಳಿಗೆ ಪರಮಾತ್ಮನ ತತ್ವದ ಉಪದೇಶವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಂತೆ. ಅದರ ಉದ್ದೇಶ ಕಯಾದು ಅಲ್ಲ ಅಂತೆ. ಕಯಾದುವಿನ ಬಗ್ಗೆ ಕರುಣೆ ಇತ್ತು, ಆದರೆ ಅದಕ್ಕಿಂತ ಹೆಚ್ಚಾಗಿ ಆ ಗರ್ಭದ ಒಳಗಡೆ ಇದ್ದಂತಹ ಮಗುವಿನ ಬಗ್ಗೆ ಭಾರಿ ಕಾಳಜಿ ನಾರದರಿಗಿತ್ತು. ಯಾಕೆಂದರೆ ಗೊತ್ತಿತ್ತು ಅವರಿಗೆ, ತ್ರಿಕಾಲ ಜ್ಞಾನಿಗಳವರು, ಈ ಮಗು ಮುಂದೆ ದೊಡ್ಡ ಜ್ಞಾನಿಯಾಗಿ ಇಡೀ ಜಗತ್ತನ್ನೇ ಉದ್ಧಾರ ಮಾಡುತ್ತೆ. ಹಾಗಾಗಿ ಇವನಿಗೆ ನಾನೇ ಮಾಡಬೇಕು, ಸರಿಯಾದಂತಹ ಉಪದೇಶ ಮಾಡಬೇಕು ಎಂದು ತಿಳಿದುಕೊಂಡು ಅವರೇ ಮಾಡ್ತಾರೆ, ನಿರಂತರವಾಗಿ
ಗರ್ಭದಲ್ಲಿ ಇದ್ದಾಗ ಅನೇಕ ರೀತಿಯಾದಂತಹ ಪರಮಾತ್ಮನ ತತ್ವದ ಉಪದೇಶಗಳನ್ನು ನಾರದರು ಆ ಪ್ರಹ್ಲಾದನಿಗೆ ಮಾಡ್ತಾರೆ. ಈ ರೀತಿಯಾಗಿ ಹೇಳಿದಾಗ ಕೊನೆಗೆ ಅವನು ಹೇಳ್ತಾನೆ, ಹಾಗಾಗಿ ದೈತ್ಯ ಬಾಲಕರೇ, ಇದನ್ನು ನನಗೆ ಖಂಡಿತ ಯಾರೂ ಕೂಡ ಹುಟ್ಟಿದ ಮೇಲೆ ಉಪದೇಶ ಮಾಡಿದಂಥ ಅಂಶಗಳಲ್ಲ. ಹುಟ್ಟಿದಾಗ ನಾನೇನಾಗಿದ್ದೆ, ನಿಮ್ಮಂತೆ ಸರ್ವಸಾಮಾನ್ಯ ಒಬ್ಬ ದೈತ್ಯನಾಗಿ ಇದೇ ವಾತಾವರಣದಲ್ಲಿ ಬೆಳೆದಿದ್ದೇನೆ. ಆದರೆ ನನಗೆ ಈ ಜ್ಞಾನ ಬಂದಿದ್ದೆ ಯಾವಾಗ, ಈ ವಾತಾವರಣದಲ್ಲಿ ಅಲ್ಲ, ತಾಯಿಯ ಗರ್ಭದಲ್ಲಿ ಇದ್ದಾಗ ಸಾಕ್ಷಾತ್ ನಾರದ ಋಷಿಗಳು ಬಂದು ಉಪದೇಶ ಮಾಡಿದಂಥ ವಿಚಾರ ಎಂಬುದಾಗಿ ಹೇಳ್ತಾರೆ ಅಂತೆ. ಆವಾಗ ದೈತ್ಯ ಬಾಲಕರಿಗೆ ಪ್ರಹ್ಲಾದನ ಮೇಲಿದ್ದಂತಹ ಗೌರವ ಜಾಸ್ತಿ ಆಯಿತು ಅಂತೆ. ಯಾಕೆಂತಂದರೆ ಇಲ್ಲಿ ತನಕ ಇವನು ಕೂಡ ನಿಮ್ಮಂತೆ ಒಬ್ಬ ಸಾಮಾನ್ಯ ದೈತ್ಯ ಹಾಗೆ ತನ್ಕೊಂಡ್ಬಿಟ್ಟಿದ್ರು, ಸಹಜವಾಗಿ ನೋಡ್ತಾ ಇದ್ರು. ಯಾವಾಗ ಇವನು ಇಷ್ಟು ದೊಡ್ಡ ತತ್ವಜ್ಞಾನಿ ಅಂತ ಗೊತ್ತಾಯಿತು, ಆವಾಗ ಸಹಜವಾಗಿ ಅವರ ಮೇಲೆ ಗೌರವ ಜಾಸ್ತಿ ಆಗುತ್ತೆ ಅಂತೆ. ಇಷ್ಟೆಲ್ಲ ಹೇಳಿ ಮತ್ತೆ ಅನೇಕ ರೀತಿಯಾದಂಥ ಒಂದಿಷ್ಟು ಉಪದೇಶಗಳನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ. ಪರಮಾತ್ಮ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಅಂತ, ಅದಕ್ಕೆ ಒಂದು ಸ್ಪಷ್ಟವಾದಂಥ ಉದಾಹರಣೆಯನ್ನು ಕೊಡ್ತಾನೆ. ನಮಗೆ ಅನುಭವಕ್ಕೆ ಬರುವಂತಹ ಒಂದು ಇದು, ಸ್ವರ್ಣಂ ಯಥಾ ಗ್ರಾವಸು ಹೇಮಕಾರ ಕ್ಷೇತ್ರೇಷು ಯೋಗ್ಯೈ ತದಭಿಜ್ಞ ಆಪ್ನುಯಾತ್ ಕ್ಷೇತ್ರೇಷು ದೇಹೇಶು ತದಾತ್ಮಯೋಗೈ ಅಧ್ಯಾತ್ಮವಿತ್ ಬ್ರಹ್ಮಗತಿಂ ಲಭೇತ ಅಂತ. ಚಿನ್ನದ ಗಣಿ ಇರುತ್ತೆ. ಚಿನ್ನದ ಗಣಿಗೆ ನಾವು ಹೋದಾಗ ನಮ್ಗೆ ಕಾಣಿಸೋದೇನು, ಕಪ್ಪು ಕಲ್ಲು ಕಾಣಿಸುತ್ತೆ. ಆ ಕಪ್ಪು ಕಲ್ಲು ಕಾಣಿಸ್ತೆ ಅಂತ ನಾವು ವಾಪಸ್ ಬಂದುಬಿಟ್ರೆ ನಮಗೇನು ಸಿಗೋದಿಲ್ಲ, ಬಂಗಾರ ಸಿಗೋದಿಲ್ಲ. ನಾವೇನು ಮಾಡಬೇಕು, ಕಪ್ಪು ಕಲ್ಲನ್ನು ತೆಗೆದುಕೊಂಡು ಹೋಗಿ, ನಮಗದು ಗೊತ್ತಾಗೋದಿಲ್ಲ ಬಂಗಾರ ಹೇಗೆ ಮಾಡಬೇಕು ಅಂತ. ಆ ಬಂಗಾರವನ್ನು ಮಾಡುವಂತಹ ಹೇಮಕಾರರು ಅಂತ ಇರ್ತಾರೆ, ಬಂಗಾರ ಮಾಡುವಂತಹ ವ್ಯಕ್ತಿಗಳು. ಅವರ ಕೈಗೆ ಕೊಟ್ಟಾಗ ಅವರೇನು ಮಾಡ್ತಾರೆ, ಅದನ್ನು ಚೆನ್ನಾಗಿ ಪರಿಶೀಲನೆ ಮಾಡಿ ಅದರಲ್ಲಿ ಏನು ಮಾಡ್ತಾರೆ, ಇರುವಂತಹ ಒಳಗಡೆ ಹುದುಗಿ ಹೋಗಿರುವಂತಹ ಹೊರಗಿನ ಕಣ್ಣಿಗೆ ಕಾಣದೇ ಇರುವಂತಹ ಬಂಗಾರವನ್ನು ತಾವೇ ಮಾಡ್ತಾರೆ, ತೆಗೀತಾರೆ. ಅದೇ ರೀತಿಯಾಗಿ ಉಪನಿಷತ್ತಿನ ಕಥೆ ಬರುತ್ತೆ. ಉದ್ದಾಲಕ ಅಂತ ನಾವೆಲ್ಲ ಕೇಳಿರ್ತೇವೆ. ಉದ್ದಾಲಕ ಅಂತ ದೊಡ್ಡ ಋಷಿಗಳು, ಅವರಿಗೆ ಇಬ್ಬರು ಮಕ್ಕಳು, ಶ್ವೇತಕೇತು ಮತ್ತು ನಚಿಕೇತ ಅಂತ. ಅಲ್ಲಿ ನಚಿಕೇತ ಒಂದು ರೀತಿ ಇಂಟ್ರೋವರ್ಟ್, ಆಂತರಿಕ ವ್ಯಕ್ತಿತ್ವ ಹೊಂದಿದಂಥ ವ್ಯಕ್ತಿ. ಮನೆಯಲ್ಲಿ ಒಂದು ಮೂಲೆಯಲ್ಲಿ ಕುತ್ಕೊಂಡ್ಬಿಟ್ಟಿರ್ತಿದ್ದ. ಅವನ ಬಗ್ಗೆ ಒಂದು ರೀತಿ ತಾತ್ಸಾರ ಭಾವನೆ ಇತ್ತು. ಅವನ ಬಗ್ಗೆ ಯಾರು ಕೂಡ ಗಮನವನ್ನೇ ಕೊಡ್ತಾ ಇರಲಿಲ್ಲ. ಅವನಿಗೆ ಸರಿಯಾಗಿ ಊಟಾಹಾರಗಳನ್ನು ಕೂಡ ಕೊಡ್ತಾ ಇರಲಿಲ್ಲ. ಆದರೆ ಶ್ವೇತಕೇತು ಏನಾಗಿದ್ದ, ಪ್ರಚಂಡ ಜ್ಞಾನಿಯಾಗಿದ್ದ, ಬಾಲ್ಯದಲ್ಲಿಯೇ ಭಾರಿ ವ್ಯಕ್ತಿಯಾಗಿದ್ದ. ಹಾಗಾಗಿ ಅವನನ್ನು ಗುರುಕುಲಕ್ಕೆ ಕಳಿಸಿದ್ರು ಅಂತೆ. ಶ್ವೇತಕೇತುವನ್ನು ಗುರುಕುಲಕ್ಕೆ ಕಳಿಸಿದ್ದು. ನಚಿಕೇತನಿಗೇನು, ಮನೆಯ ಯಾವುದೋ ಒಂದು ಕೋಣೆಯಲ್ಲಿ ಮೂಲೆಗೆ ಕೊಡುವಂಥ ದೌರ್ಭಾಗ್ಯ. ಅವನು ಒಳಗಡೆ ಬೆಳೀತಾ ಇದ್ದ, ಅದು ಬೇರೆ ವಿಚಾರ. ಆದರೆ ಜಗತ್ತಿನ ಜನರನ್ನು ತಾತ್ಸಾರದಿಂದಾಗಿ ನೋಡ್ತಾ ಇದ್ದರು. ಸರಿ, ಶ್ವೇತಕೇತು ಗುರುಕುಲಕ್ಕೆ ಅಂತ ಹೋದಾಗ ಗುರುಕುಲದ ಅಧ್ಯಯನ ಮಾಡಿದ, ಒಳ್ಳೆ ಟಾಪ್ ಮೋಸ್ಟ್ ಕ್ವಾಲಿಫೈಡ್ ವ್ಯಕ್ತಿಯಾದ. ಮನೆಗೆ ಬಂದು ನಿಂತುಕೊಂಡಾಗ ತಂದೆ ತಾಯಿಗಳಿಗೆ ಭಾರಿ ಆನಂದ ಆಯಿತು, ನಮ್ಮ ಮಗ ದೊಡ್ಡ ಜ್ಞಾನಿಯಾಗಿದ್ದಾನೆ ಅಂತೆಲ್ಲ. ತಕ್ಷಣ ಇವನಿಗೆ ಅಹಂಕಾರ ಬಂತು, ಒಂದು ಜಿಜ್ಞಾಸೆ ಬಂತು, ನಾನು ನಮ್ಮ ತಂದೆಗೆ ನಮಸ್ಕಾರ ಮಾಡಬೇಕೋ ಬೇಡವಾ ಅಂತ. ಯಾಕೆ, ನಾನು ದೊಡ್ಡ ಜ್ಞಾನಿಯಾಗಿದ್ದೇನೆ, ನಮ್ಮ ತಂದೆ ಯಾವುದೋ ಒಬ್ಬ ಸಾಮಾನ್ಯ ಪೌರೋಹಿತ್ಯಾದಿಗಳು ಮಾಡ್ಕೊಂಡು ಬರುತ್ತಿರುವಂಥ ಒಬ್ಬ ಋಷಿ ಮುನಿಗಳು. ಹಾಗಾಗಿ ಅವರಿಗೆ ನಮಸ್ಕಾರ ಮಾಡಿಬಿಟ್ಟೆ ನಾನೇನಾಗ್ತೇನೆ, ಸಣ್ಣವನಾಗ್ಬಿಡ್ತೇನೆ. ಹಾಗಾಗಿ ನನ್ನ ತಂದೆಗೆ ನಮಸ್ಕಾರ ಮಾಡೋದು ಬೇಡ ಅಂತ ಸ್ಥಾಣುವತ್ತು ಕಂಬ ನಿಂತ್ಕೊಂಡ್ಬಿಟ್ಟು ಬಿಟ್ಟ ಅಂತ. ಉದ್ದಾಲಕರೇನು ಸಾಮಾನ್ಯರಾಗಿರಲಿಲ್ಲ. ಅವರಿಗೆ ಅರ್ಥ ಆಯಿತು, ನನ್ನ ಮಗನಿಗೆ ಅಹಂಕಾರ ಬಂದಿದೆ ಅಂತ. ಅಹಂಕಾರ ಬಂದಿದ್ದ ತಕ್ಷಣ ನಾವು ಬೈಲಿಕ್ಕೆ ಹೋಗಲಿಲ್ಲ. ಎಷ್ಟಿದ್ದರೂ ಕೂಡ ತಂದೆ, ಇವನಿಗೆ ಸರಿಯಾಗಿ ಪಾಠವನ್ನು ಕಲಿಸಬೇಕು ಅಂತ ಅಂದುಕೊಂಡ್ರು. ಮರುದಿವಸ ರಾತ್ರಿ ಕರೆದರು, ಉದ್ದಾಲಕಲ್ಲಿ ಹೇಗಾಯಿತು ಗುರುಕುಲದಲ್ಲಿ ಅಂತ. ಎಲ್ಲ ಚೆನ್ನಾಗಾಯಿತು ಅಂತೆಲ್ಲ ಹೇಳಿದ. ಸರಿ, ನಾನು ಇದೊಂದು ಟೆಸ್ಟ್ ಮಾಡ್ತೇನೆ, ನಿನ್ನ ವಿದ್ಯಾಭ್ಯಾಸ ಹೇಗಾಗಿದೆ ಅಂತ. ಅಯ್ಯೋ, ಅದಕ್ಕೆ ಬೇಕಾದಾಗ ಮಾಡಿ, ಯಾವ ಬೇಕಾ ಪ್ರಶ್ನೆ ಕೂಡ ಕೇಳಿ ಅಂತ ಹೇಳ್ತಾರೆ. ಅದಕ್ಕೆ ಅವನು ಹೇಳ್ತಾರೆ, ಪ್ರಶ್ನೆಗಿಷ್ಟೇ ಕೇಳಲಿಕ್ಕೆ ನಾನು ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ, ನಿನಗೊಂದು ಟೆಸ್ಟ್ ಮಾಡ್ತೇನೆ, ಪ್ರಾಕ್ಟಿಕಲ್ ಆಗಿ ಮಾಡ್ತೇನೆ ಅಂತ. ಹೌದಾ, ಮಾಡಿ ಅಂತ ಹೇಳ್ತಾರೆ. ಒಂದು ಲೋಟ ನೀರು ತೊಗೊಂಡು ಬಾ ಅಂತ ಹೇಳ್ತಾರೆ ಅಂತೆ. ತಂದ, ಜೊತೆಗೆ ಸ್ವಲ್ಪ ಸಕ್ಕರೆ ತೊಗೊಂಬ ಅಂತ ಹೇಳ್ತಾರೆ. ಸಕ್ಕರೆ ತೆಗೆದುಕೊಂಡು ಬಂದ. ಅದೊಂದು ಹಾಕು ಅಂತ ಹೇಳ್ತಾರೆ. ಇದೇನು ದೊಡ್ಡ ಟೆಸ್ಟು, ಸಕ್ಕರೆಗೆ ನೀರು ಹಾಕೋದ್ರೆ ನೀರು ಸಕ್ಕರೆ ಹಾಕೋದಿದೆ, ದೊಡ್ಡ ಟೆಸ್ಟ್ ಅಂತ ಕೇಳ್ತಾರೆ. ಸರಿ, ನೀ ಮಾಡಪ್ಪ ಅಂತ ಹೇಳ್ತಾರೆ. ಉಪ್ಪು ಸಕ್ಕರೆ ಏನು ಹಾಕಿದ, ಚೆನ್ನಾಗಿ ಕಲಿಸು ಅಂತ ಹೇಳ್ತಾರೆ. ಕಲಿಸಿದ, ಆಯ್ತು ನೀವು ಮಲ್ಕೋ ಹೋಗು ಅಂತ ಹೇಳ್ತಾರೆ. ಏನೋ ರಾತ್ರಿ ಕುಡಿಲಿಕ್ಕೆ ಬೇಕಾಗಿರುತ್ತೆ ಅಂತ ಅಂದ್ಕೊಂಡು ಅವನು ಹಾಗೆ ಹೋಗಿಬಿಡ್ತಾನೆ. ಮರು ದಿವಸ ಬೆಳಗ್ಗೆ ಆಯಿತು. ಬೆಳಗ್ಗೆದ್ದು ಕೇಳಿದರು, ನೀನು ಈ ಲೋಟಕ್ಕೆ ಸಕ್ಕರೆ ಹಾಕಿದ್ದೆಲ್ಲೋ ರಾತ್ರಿ ಅಂತಂದರು. ಹೌದಪ್ಪ ಹಾಕಿದ್ದೆ ಅಂತಂದ. ಹೌದಾ, ಸಕ್ಕರೆ ಕೊಡು ಅಂತ ಕೇಳ್ತಾರೆ. ಅದೆಲ್ಲ ಕೊಡಲಿ ಸಾಧ್ಯ, ಕರಗಿ ಹೋಗಿಬಿಟ್ಟಿದೆ ಅಂತ. ಅಮ್ಮ ಕಾಣಿಸ್ತಾ ಇಲ್ಲಲ್ಲ ಅಂತ ಕೇಳ್ತಾರೆ. ಆವಾಗ ಅವನಿಗೆ ಜ್ಞಾನೋದಯ ಆಗುತ್ತೆ. ಉದ್ದಾಲಕರು ಉಪದೇಶ ಮಾಡ್ತಾರೆ, ನೋಡಪ್ಪ, ಎಲ್ಲರೂ ಕೂಡ ತಮ್ಮ ತಮ್ಮ ಯೋಗ್ಯತೆಗೆ ಅನುಸಾರವಾಗಿ ಅಧ್ಯಯನ ಮಾಡಿರ್ತಾರೆ. ಆದರೆ
ಆ ವಿದ್ಯೆ ಏನು ಕೊಡಬೇಕು, ನಮಗೆ ಅಹಂಕಾರ ಕೊಡಬಾರ್ದು, ವಿನಯವನ್ನು ಕೊಡಬೇಕು. ವಿನಯವನ್ನು ಕೊಟ್ಟರೆ ಏನಾಗುತ್ತೆ, ಅವನು ಉದ್ಧಾರಕ್ಕೆ ಕಾರಣ ಆಗುತ್ತೆ. ಅಹಂಕಾರ ಕೊಟ್ಬಿಟ್ರೆ ಅದು ನಿಮ್ಮ ಅಧಪಾದಕ್ಕೆ ಕಾರಣ ಆಗುತ್ತೆ ಅಂತ ಹೇಳಿದಾಗ ಮುಂದೆ ಶ್ವೇತಕೇತುವಿಗೆ ಸರಿಯಾದಂತಹ ಒಂದು ಜ್ಞಾನ ಬರುತ್ತೆ, ಎಲ್ಲವನ್ನು ಕೂಡ ಹೇಳ್ತಾರೆ. ಹಾಗೆ ಅಲ್ಲಿ ಉದ್ಧಾರಕರು ಮಾಡುವಂಥ ಒಂದು ಉಪದೇಶ ಏನು ಅಂತಂದರೆ, ಹೇಗೆ ನೀರಿನಲ್ಲಿ ಸಕ್ಕರೆ ಕಾಣದಂತೆ ಕರಗಿ ಹೋಗಿಬಿಟ್ಟಿದೆಯೋ ಪರಮಾತ್ಮನು ಕೂಡ ಏನಾಗಿದ್ದಾನೆ, ನಮ್ಮ ಒಳಗಡೆ ಎಲ್ಲರೂ ಕೂಡ ಸೇರಿಬಿಟ್ಟಿದ್ದಾನೆ ಅಂತ. ಕಲ್ಲಿನಲ್ಲಿ ಬಂಗಾರ ಸೇರಿದಂತೆ, ನೀರಿನಲ್ಲಿ ಸಕ್ಕರೆ ಸೇರಿದಂತೆ, ನೀರಿನಲ್ಲಿ ಉಪ್ಪು ಸೇರಿದಂತೆ ಪರಮಾತ್ಮ ಏನಾಗಿದ್ದಾನೆ, ಎಲ್ಲ ಕಡೆಯೂ ಕೂಡ ಸೇರಿಬಿಟ್ಟಿದ್ದಾನೆ. ಉಪ್ಪನ್ನು ನೀರಿಂದಾಗಿ ಬೇರೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಉಪ್ಪನ್ನು ತೆಗಿಲಿಕ್ಕಾಗೋದಿಲ್ಲ. ಮತ್ತು ಉಪ್ಪಿದೆ ಅಂತ ಹೇಗೆ ಗೊತ್ತಾಗುತ್ತೆ ನಮಗೆ, ನೀರನ್ನು ಕುಡಿದಾಗ ಗೊತ್ತಾಗುತ್ತೆ ಇದರಲ್ಲಿ ಉಪ್ಪಿದೆ ಅಂತ. ಹಾಗೆ ಜಗತ್ತನ್ನು ಸುಮ್ಮನೆ ನೋಡಿದರೆ ನಮಗೆ ಪರಮಾತ್ಮ ಇದ್ದಾನೆ ಅಂತ ಗೊತ್ತಾಗೋದಿಲ್ಲ. ಮತ್ತೇನು ಮಾಡಬೇಕು, ಆ ಪರಮಾತ್ಮ ಅಲ್ಲಿದ್ದಾನೆ ಅಂತ ಹೇಳುವಂಥ ಶ್ರುತಿ ಸ್ಮೃತಿಗಳ ಹಿನ್ನೆಲೆಯಲ್ಲಿ ಅದನ್ನು ನಾವು ಚೆನ್ನಾಗಿ ಅನುಭವಿಸಿದಾಗ ಏನಾಗುತ್ತೆ, ನಮಗೆ ಗೊತ್ತಾಗುತ್ತೆ. ಹಾಗಾಗಿ ನಾವೇ ಮಾಡಬೇಕು, ಈ ಲೌಕಿಕ ಕಣ್ಣನ್ನು ಮುಚ್ಚಿಕೊಂಡು ಒಳಗಣ್ಣಿನಲ್ಲಿ ನಮಗೆ ದಾಸರು ಹೇಳುವಂತೆ ಹೊಸ ಕಣ್ಣು ಎನೆಗೆ ಹಚ್ಚಲೇಬೇಕು ಜಗದಂಬ ವಸುದೇವ ಸುತನ ಕಾಂಬುದಕ್ಕೆ ಅಂತ ಆ ಅಂತರ್ದೃಷ್ಟಿಯಲ್ಲಿ ನಾವು ಪರಮಾತ್ಮನ ಕಂಡಾಗ ಏನಾಗುತ್ತೆ, ಪರಮಾತ್ಮನ ದರ್ಶನ ಆಗುತ್ತೆ. ಇಲ್ಲದೆ ಹೋದರೆ ಒಳ್ಳೆ ಚಿನ್ನದ ಗಣಿಗೆ ಹೋಗಿ ಅದು ಕಲ್ಲು ಅಂತ ಬಿಸಾಕು ಬಂದುಬಿಟ್ರೆ ಯಾವ ರೀತಿಯಾಗಿ ಅದು ವ್ಯರ್ಥವಾಗಿ ಹೋಗಿಬಿಡುತ್ತೋ ಹಾಗೆ ನಮ್ಮ ಜೀವನವೂ ಕೂಡ ಮನುಷ್ಯ ಜನ್ಮ ಬಂದಾಗಲೂ ಕೂಡ ಸಾಧನೆ ಮಾಡದೇ ಹೋದರೆ ಅದು ವ್ಯರ್ಥ ಆಗುತ್ತೆ ಅಂತ ಅನೇಕ ರೀತಿಯಾದಂತಹ ಉಪದೇಶಗಳನ್ನು ಮಾಡ್ತಾನೆ. ಮತ್ತೆ ಮುಂದೆ ಇನ್ನೊಂದು ಮಾತನ್ನು ಹೇಳ್ತಾನೆ, ಅದೇ ಹಿಂದೆ ಹೇಳಿದಂತೆ ಪರಮಾತ್ಮನ ತಿಳಿದಕ್ಕೆ ಏನು ಬೇಕಾಗಿಲ್ಲ, ಬ್ರಾಹ್ಮಣನೇ ಆಗಬೇಕು, ಸನ್ಯಾಸಿ ಆಗಬೇಕು, ಅದು ಇದು ಅಂತ ಯಾವುದೂ ಕೂಡ ಇಲ್ಲ. ನದಾನಂಚ ನತಪೋ ನೇಜ್ಯ ನಶೋಚಂ ನ ವ್ರತಾನಿ ಚ ಪ್ರೀಯತೆ ಅಮಲಯ ಭಕ್ತ್ಯ ಹರಿರನ್ಯದ್ವಿಡಂಬನಂ ಅಂತ ಇವರು ಯಾರು ಬೇಕಾದರೂ ಕೂಡ ಪರಮಾತ್ಮ ತಿಳ್ಕೊಳ್ಬೋದು. ಮತ್ತೇನೇ ಮಾಡಬೇಕು, ದಾನ ಮಾಡಿದರೆ ಪರಮಾತ್ಮ ಸಿಗ್ತಾನ, ತಪಸ್ ಮಾಡಿದರೆ ಪರಮಾತ್ಮ ಸಿಗ್ತಾನ ಅಂತಂದರೆ ನ ದಾನಂ, ದಾನವೂ ಬೇಕಾಗಿಲ್ಲ. ಅಥವಾ ತಪಃ, ಇಜ್ಜ, ಶೌಚಂ, ವ್ರತ ಯಾವುದು ಕೂಡ ಲೆಕ್ಕಕ್ಕೆ ಬರೋದಿಲ್ಲ ಅಂತೆ. ಲೆಕ್ಕಕ್ಕೆ ಬರೋದು ಯಾವುದು, ಪ್ರೀಯತೆ ಅಮಲಯ ಭಕ್ತ್ಯ, ಪರಿಶುದ್ಧವಾದಂಥ ಭಕ್ತಿ. ಆ ಭಕ್ತಿ ಒಂದಿದ್ದರೆ ಪರಮಾತ್ಮ ಎಲ್ಲವನ್ನು ಕೂಡ ಕೊಡ್ತಾನೆ. ಇಲ್ಲದೆ ಹೋದರೆ ಭಕ್ತಿ ಇಲ್ಲದೆ ಮಾಡಿದಂಥ ಪ್ರತಿಯೊಂದು ಕೂಡ ಏನಾಗುತ್ತೆ, ವ್ಯರ್ಥವಾಗಿ ಹೋಗಿಬಿಡುತ್ತೆ, ನಾಟಕ ಮಾಡಿದ ರೀತಿಯಾಗಿ ಆಗುತ್ತೆ ಅಂತ ಹೇಳ್ತಾನೆ. ಕಪಿಲ ರೂಪಿಯಾದಂತಹ ಪರಮಾತ್ಮ ಹೇಳ್ತಾನೆ ಕಪಿಲ ಗೀತೆಯಲ್ಲಿ, ಭಕ್ತಿ ಇಲ್ಲದೆ ಮಾಡಿದಂತಹ ಪ್ರತಿಮೆ ಪೂಜೆ ಹೇಗೆ ಅಂತ ಹೇಳಿದ್ರೆ ನೈವ ತೃಪ್ತಿಯರ್ಚಿತೋರ್ಚಾಯಂ ಹರಿರನ್ಯ ವಿಡಂಬನಂ ಅಂತ ಅದೆಲ್ಲವೂ ಕೂಡ ದೊಂಬರಾಟ ಅಂತ ಹೇಳ್ಬಿಡ್ತಾನೆ. ಪರಮಾತ್ಮ ಹೇಳುವಂತಹ ಮಾತು ಎಲ್ಲವೂ ಕೂಡ ದೊಂಬರಾಟ. ದೊಂಬರಾಟದವ್ರು ಏನು ಮಾಡ್ತಾರೆ, ತಮ್ಮ ಹೊಟ್ಟೆ ತುಂಬಿಸ್ಕೊಳ್ಬೇಕು ಅಂತ ಹಗ್ಗದ ಮೇಲೆ ನಡೀತಾರೆ. ಅದೇ ರೀತಿಯಾಗಿ ಈ ವ್ಯಕ್ತಿ ಕೂಡ ತನ್ನ ಹೊಟ್ಟೆ ತುಂಬಿಸ್ಕೊಳ್ಬೇಕಂತ ಏನು ಮಾಡ್ತಾನೆ, ದೇವರ ಪೂಜೆ ಮಾಡ್ತಾನೆ, ಅದನ್ನು ಮಾಡ್ತಾನೆ, ಇದನ್ನು ಮಾಡ್ತಾನೆ, ಹೊರತು ಒಳಗಡೆ ಏನಿರೋದಿಲ್ಲ, ಭಕ್ತಿ ಇರೋದಿಲ್ಲ. ಭಕ್ತಿ ಇದ್ದರೆ ಮಾತ್ರ ಅದೆಲ್ಲದಕ್ಕೂ ಕೂಡ ಸಾರ್ಥಕತೆ ಎಂಬುದಾಗಿ ಹೇಳ್ತಾರೆ. ಹಾಗಾಗಿ ಇಲ್ಲಿಯೂ ಕೂಡ ಪ್ರಹ್ಲಾದ ಹೇಳ್ತಾ ಇದ್ದಾನೆ, ಪ್ರೀಯತೆ ಅಮಲಯ ಭಕ್ತ್ಯ ಹರಿರನ್ಯದ್ ವಿಡಂಬನಂ ಅಂತ. ಅದರಲ್ಲೂ ಕೂಡ ಶುದ್ಧವಾದಂಥ ಭಕ್ತಿ ಇರಬೇಕು. ಯಾವುದೋ ಒಂದನ್ನು ಬೇಡಿಕೊಂಡು ನಾವು ಅದನ್ನು ಭಕ್ತಿ ಮಾಡಿದರೆ ಪರಮಾತ್ಮ ಅದನ್ನು ಕೊಡ್ತಾನೆ, ಆದರೆ ಅದೇನಾಗೋದಿಲ್ಲ, ಶಾಶ್ವತವಾಗಿ ನಮ್ಮ ಜೊತೆ ಇರಲಿಕ್ಕೆ ಸಾಧ್ಯ ಇಲ್ಲ. ಶಾಶ್ವತವಾದಂಥ ಮೋಕ್ಷ ಸಿಗಬೇಕು ಅಂತಂದರೆ ನಿಷ್ಕಾಮವಾದಂಥ ಭಕ್ತಿಯನ್ನೇ ಮಾಡಬೇಕು ಅಂತೆಲ್ಲ ತಿಳಿಸ್ತಾ ಇದ್ದಾನೆ. ಇನ್ನು ಸಹಜವಾಗಿ ನಮಗೆ ಬರುವಂತಹ ಪ್ರಶ್ನೆ, ಭಕ್ತಿ ಅಂದರೆ ಏನು ಅಂತ. ಭಕ್ತಿ ಅದೊಂದು ಕಣ್ಣಿಗೆ ಕಾಣದೇ ಇರುವಂತಹ ಒಂದು ವಸ್ತು, ಅದು ಹೇಗೆ ನಾವು ತಿಳಿಯೋದು ಅಂತಂದರೆ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಭಕ್ತಿ ಅಂದರೆ ಅದೇನೋ ಯಾರು ಕೂಡ ಮಾಡಲಿಕ್ಕೆ ಸಾಧ್ಯವಾಗದೇ ಇರುವಂತಹ ಒಂದು ಕ್ರಿಯೆಯಲ್ಲ. ಭಕ್ತಿ ಅಂತಂದರೆ ಅದೊಂದು ರೀತಿಯಾದಂಥ ಪ್ರೀತಿ ಅಂತ ಹೇಳ್ತಾರೆ. ಅಲ್ಲಿ ಹೇಳ್ತಾರೆ, ನಮ್ಮ ಮನೆ ಮಡದಿ ಮಕ್ಕಳಲ್ಲಿ ಮಾಡೋಕ್ಕಿಂತ ಹೆಚ್ಚಿನ ಪ್ರೀತಿಯನ್ನು ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ ತಯಾ ಮುಕ್ತಿ ನಚಾನ್ಯತ ಅಂತ ಮಾಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ ತಯಾ ಮುಕ್ತಿ ನಚಾನ್ಯತ ಅಂತ ಪರಮಾತ್ಮ ದೊಡ್ಡವನು ಅಂತ ತಿಳಿದುಕೊಂಡು ಅವನನ್ನು ಏನು ಮಾಡಬೇಕು, ನಾವು ಪ್ರೀತಿಸಬೇಕು. ಪರಮಾತ್ಮನನ್ನು ಪ್ರೀತಿಸುವುದೇನೇ ಭಕ್ತಿ. ಪ್ರೀತಿಯನ್ನು ನಾವು ಯಾರಲ್ಲಿ ಮಾಡ್ತೇವೆ, ನಮಗೆ ಬೇಕಾದವರಲ್ಲಿ ಮಾಡ್ತೇವೆ. ಪರಮಾತ್ಮ ಎಂಥವನು, ನಮಗೆ ಯಾರ್ಯಾರು ಬೇಕಾಗಿದ್ದಾರೋ ಅವರೆಲ್ಲರಿಗಿಂತಲೂ ಕೂಡ ಹೆಚ್ಚು ಬೇಕಾದಂಥವನು ಪರಮಾತ್ಮ. ಹಾಗಾಗಿ ಆ ಪರಮಾತ್ಮನನ್ನು ನಿರಂತರವಾಗಿ ಪ್ರೀತಿಸುವುದೇನೇ ಭಕ್ತಿ ಎಂಬುದಾಗಿ ಹೇಳ್ತಾರೆ. ಆ ರೀತಿಯ ಭಕ್ತಿಯಿಂದಾಗಿ ನಾವು ಪರಮಾತ್ಮನ ಪೂಜೆಯನ್ನು ಮಾಡಬೇಕು ಎಂಬುದಾಗೆಲ್ಲ ಹೇಳ್ತಾನೆ. ಈ ರೀತಿಯಾಗಿ ಅನೇಕ ರೀತಿಯ ಉಪದೇಶಗಳನ್ನೆಲ್ಲ ಮಾಡ್ತಾನೆ. ದೈತ್ಯವಾಲಕರಿಗೆ ಭಾರಿ ಸಂತೋಷ ಆಗುತ್ತೆ. ಇಷ್ಟೆಲ್ಲ ಆಯಿತು. ಗುರುಗಳು ಮರುದಿವಸ ಗುರುಕುಲಕ್ಕೆ ಬಂದರು. ಗುರುಕುಲಕ್ಕೆ ಬಂದು ನೋಡ್ತಾರೆ, ಸಾಮಾನ್ಯವಾಗಿ
ಬೆಳಗ್ಗೆ ಸ್ಕೂಲ್ಗೆ ಹೋದ ತಕ್ಷಣ ವಾತಾವರಣ ಹೇಗಿರುತ್ತೆ ಎಲ್ಲರೂ ಕೂಡ ಆಟ ಆಡ್ತಾ ಇರ್ತಾರೆ. ಗುರುಗಳು ಬಂದ ತಕ್ಷಣ ಎಲ್ಲರೂ ಕೂಡ ಏನು ಮಾಡ್ತಾರೆ, ಸ್ಟಾಪ್ ಮಾಡಿ ಪಾಠಕ್ಕೆ ಅಂತ ಕೂತ್ಕೊಳ್ತಾರೆ. ಪ್ರತಿನಿತ್ಯ ಅವರ ಗುರುಗಳು ಅದೇ ಆಗ್ತಾ ಇತ್ತು, ಅವರೇನೋ ಬೇರೆ ಆಗಿದ್ದಿಲ್ಲ. ಮರುದಿವಸ ಬಂದು ನೋಡ್ತಾರೆ, ಭಾರಿ ಆಶ್ಚರ್ಯ ಆಗಿಬಿಡುತ್ತೆ. ಪ್ರತಿನಿತ್ಯ ಆಟ ಆಡ್ತಾ ಇದ್ದಂಥ ವಿದ್ಯಾರ್ಥಿಗಳು ಇವತ್ತೇನು ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ. ಅವರಿಗೆ ಆಶ್ಚರ್ಯ ಆಯ್ತು, ಏನೋ ಗುರುಕುಲದಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣಿಸ್ತಾ ಇದೆ ಅಂತ. ತಕ್ಷಣದಲ್ಲಿ ಅಲ್ಲಿ ಬಂದು ಕೇಳ್ತಾರೆ, ಏನಾಯಿತು, ಇಷ್ಟ್ಯಾಕೆ ಚೇಂಜ್ ಆಗಿದ್ದೀರಾ ಅಂತ. ಆವಾಗ ಅವ್ರು ಹೇಳ್ತಾರೆ, ಗುರುಗಳೇ, ನಾವು ಇನ್ನು ಮುಂದೆ ನಿಮ್ಮ ಪಾಠವನ್ನು ಕೇಳುವುದಿಲ್ಲ. ಯಾಕೆ, ನಮಗೆ ನಿಮಗಿಂತ ಚೆನ್ನಾಗಿ ಪಾಠ ಮಾಡುವಂಥ ಗುರುಗಳು ಸಿಕ್ಕಿದ್ದಾರೆ ಅಂತ ಹೇಳ್ತಾರೆ. ಅವ್ರಿಗೆ ಭಾರಿ ಆಶ್ಚರ್ಯ ಆಗಿಬಿಡುತ್ತೆ, ನಮ್ಮನ್ನು ಮೀರಿ ಪಾಠ ಮಾಡಿದ ಗುರುಗಳು ಈ ಸುತ್ತಮುತ್ತ ಯಾರಿದ್ದಾರೆ ಅಂತ. ಆವಾಗ ಒಬ್ಬ ಶಿಷ್ಯ ಹೇಳ್ತಾನೆ, ಬೇರೆ ಯಾರೂ ಅಲ್ಲ, ನಿಮ್ಮ ಹತ್ತಿರವೇ ಪಾಠ ಕೇಳಿದಂತಹ ಈ ಪ್ರಹ್ಲಾದ ಇದ್ದಾನೆ. ಈ ಪ್ರಹ್ಲಾದ ನಮಗೆ ನಿನ್ನೆ ಪಾಠ ಮಾಡಿದ್ದಾನೆ. ಇನ್ನು ಮುಂದೆ ನಾವೇ ಮಾಡ್ತೇವೆ, ನಿಮ್ಮ ಹತ್ತಿರ ಪಾಠ ಬರಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಅವನು ದಿಟ್ಟ ನುಡಿಯನ್ನು, ಅಂದರೆ ಪ್ರಹ್ಲಾದರಾಜರ ವ್ಯಕ್ತಿತ್ವ ಯಾವ ರೀತಿ ಇತ್ತು ಅಂತ. ಪಾಠ ಮಾಡಿದ್ದೇನೋ ಒಂದು ವರ್ಷ ಪಾಠ ಮಾಡಿದ್ದಲ್ಲ, ಅವರು ಕೆಲವು ಗಂಟೆಗಳ ಕಾಲ ಪಾಠ ಮಾಡಿದ್ದು ಯಾರೋ ಒಂದು ಮೆಚುರಿಟಿ ಹಂತದಲ್ಲಿರುವಂಥ ವ್ಯಕ್ತಿಗಳಿಗ ಅಲ್ಲ, 6-7 ವರ್ಷದ ಪುಟ್ಟ ಬಾಲಕರಿಗೆ. ಅವರು ಏನೋ ಒಳ್ಳೆಯ ಪರಮ ಸಾತ್ವಿಕ ವ್ಯಕ್ತಿಗಳ ಅಲ್ಲ, ದೈತ್ಯ ಬಾಲಕರು. 6-7 ವರ್ಷದ ಒಂದು ಸಣ್ಣ ವಯಸ್ಸು, ಅದರಲ್ಲೂ ಕೂಡ ಅಂತಹ ವಿಷಮವಾದಂತಹ ವಾತಾವರಣ. ಹುಟ್ಟಿದಾಗಲೂ ಕೂಡ ಹಿರಣ್ಯಕಶಿಪುವನ್ನೇ ಸರ್ವೋತ್ತಮ ಅಂತ ಆರಾಧನೆ ಮಾಡಿಕೊಂಡು ಬಂದಂತಹ ವಾತಾವರಣ. ಅಂತಹ ವಾತಾವರಣದಲ್ಲಿ ಕೆಲವು ಗಂಟೆಗಳ ಕಾಲ ಉಪದೇಶ ಮಾಡಿದಂತಹ ಒಂದು ಪ್ರಹ್ಲಾದರಾಜರ ಮಾತುಗಳು ಅಷ್ಟು ಪರಿಣಾಮವನ್ನು ಬೀರಿಬಿಟ್ಟು ಅಂತೆ. ಮರುದಿವಸ ಬಂದು ಹೇಳ್ತಾರೆ, ಈ ರೀತಿಯಾಗಿ ಹೇಳಿದಾಗ ಅವರಿಗೆ ಭಯವೇ ಆಗಿ ಹೋಗಿಬಿಡ್ತಂತೆ. ಹಿರಣ್ಯಕಶಿಪು ಪ್ರಹ್ಲಾದ ಒಬ್ಬ ಚೇಂಜ್ ಆಗಿದ್ದಕ್ಕೆ ನಮ್ಮನ್ನು ಕೊಲ್ಲಿಕ್ಕೆ ಅಂತ ಬಂದಿದ್ದ. ಇಡೀ ಗುರುಕುಲದ ಮಕ್ಕಳು ಇವತ್ತೇನಾಗ್ಬಿಟ್ಟಿದ್ದಾರೆ, ಚೇಂಜ್ ಆಗಿ ಹೋಗಿಬಿಟ್ಟಿದ್ದಾರೆ. ಇನ್ನೂ ನಮಗೆ ಉಳಿಗಾಲ ಇಲ್ಲ ಅಂತ ಇಬ್ಬರು ಕೂಡ ನೇರವಾಗಿ ಇವನ ಹತ್ರ ಬರ್ತಾರೆ, ಹಿರಣ್ಯಕಶಿಪು ಹತ್ರ ಬರ್ತಾರೆ. ಬಂದು ತಮ್ಮ ರಾಜೀನಾಮೆ ಪತ್ರವನ್ನು ಮುಂದಿಡ್ತಾರೆ ಅಂತೆ. ನಾವು ಇನ್ನು ಮುಂದೆ ಗುರುಕುಲವನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕೆ ತಂದರೆ, ನಿಮ್ಮ ಮಗನೇ ನಮ್ಮ ಗುರುಕುಲವನ್ನು ಹಾಳು ಮಾಡಿಬಿಟ್ಟಿದ್ದಾನೆ. ನೀವೇನಂದಿದ್ದೇನು, ಗುರುಕುಲಕ್ಕೆ ಸೇರಿಸಬೇಕಾದ್ರೆ ನನ್ನ ಮಗ ನಿಮ್ಮ ಗುರುಕುಲದಲ್ಲಿ ಓದ್ತಾನೆ, ಅದರಿಂದಾಗಿ ನಿಮ್ಮ ಗುರುಕುಲದ ಕೀರ್ತಿ ಮೇಲಕ್ಕೆ ಬರುತ್ತೆ ಅಂತ ಹೇಳಿದ್ರಿ. ಇವತ್ತು ನಮ್ಮ ಗುರುಕುಲ ಕಥೆ ಏನಾಗಿದೆ, ಕೆಳಗೆ ಬೀಳುತ್ತಾ ಇದೆ. ಹಾಗಾಗಿ ಗುರುಕುಲದಲ್ಲಿ ನಾವಿರಬೇಕು, ಇಲ್ವಾ ಪ್ರಹ್ಲಾದ ಇರಬೇಕು. ಇಬ್ಬರು ಇದ್ದರೆ ಏನಾಗೋದಿಲ್ಲ, ಮುನ್ನಡೆಸಲಿಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಖಡಾಖಂಡಿತವಾಗಿ ಮಾತನ್ನು ಹೇಳಿಬಿಡ್ತಾರೆ ಅಂತೆ. ಆವಾಗ ಹಿರಣ್ಯಕಶಿಪುವಿಗೆ ಸಮಗ್ರವಾದಂತಹ ಪರಿಸ್ಥಿತಿ ಏನು ಅಂತ ಅರ್ಥ ಆಯಿತು. ಇದರಲ್ಲಿ ಚಂಡಾಮರ್ಕರ ತಪ್ಪು ಕಿಂಚಿತ್ತೂ ಕೂಡ ಇಲ್ಲ, ಇರುವ ಪ್ರತಿಯೊಂದು ತಪ್ಪು ಕೂಡ ಯಾರದ್ದು, ಪ್ರಹ್ಲಾದನದ್ದು. ಅವ್ರಿಗೆ ಹೇಳ್ತಾರೆ, ಸರಿ, ನೀವೇನು ವಿಚಾರ ಮಾಡಬೇಡಿ, ನಿಮ್ಮ ಆಶ್ರಮಕ್ಕೆ ನೀವು ವಾಪಸ್ ಹೋಗಿ, ನಾನು ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳ್ತಾರೆ. ಮುಂದೆ ಪ್ರಹ್ಲಾದನನ್ನು ಬಾಯಿಗೆ ಬಂದ ರೀತಿಯಲ್ಲಿ ಮಾತಾಡ್ತಾ ಇದ್ದಾನೆ ಅಂತ ಯಾರು, ಹಿರಣ್ಯಕಶಿಪು. ಇಷ್ಟು ದಿವಸ ಪ್ರಹ್ಲಾದನನ್ನು ಅತ್ಯಂತ ಉತ್ಕಟವಾಗಿ ಪ್ರೀತಿಸ್ತಾ ಇದ್ದಂಥ ವ್ಯಕ್ತಿ ಯಾರು, ಇದೇ ಹಿರಣ್ಯಕಶಿಪು. ಯಾವಾಗ ತನ್ನ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ನಡೆದುಕೊಂಡ ತಕ್ಷಣ ಏನು ಮಾಡಿದ, ಅವನನ್ನು ಬಾಯಿಗೆ ಬಂದ ರೀತಿಯಾಗಿ ಬೈಲಿಕ್ಕೆ ಶುರು ಮಾಡಿದ. ಅವನು ಹೇಳ್ತಾನೆ, ನನ್ನ ಕುಲವನ್ನು ನೀನು ಹಾಳು ಮಾಡಲಿಕ್ಕೆ ಅಂತೇನೆ ಹುಟ್ಟಿದ್ದೀಯಾ ಅಂತ. ವಾಸ್ತವಿಕವಾಗಿ ಪ್ರಹ್ಲಾದನಿಂದಾಗಿ ಏನಾಯಿತು, ಇಡೀ ಆ ದೈತ್ಯ ಕುಲವೇ ಉದ್ಧಾರವಾಗಿ ಹೋಗಿಬಿಡ್ತು. ಆದರೆ ಅವನು ಹೇಳ್ತಾ ಇದ್ದಾನೆ, ನನ್ನ ಇಡೀ ಕುಲವನ್ನು ನಾಶ ಮಾಡಲಿಕ್ಕೆ ಬಂದಿದ್ದೀಯಾ ಅಂತ. ಹಾಗಾಗಿ ನೀನು ಬಹಳ ದೊಡ್ಡ ಅಹಂಕಾರಿಯಾಗಿದ್ದೀಯ, ಹಾಗೆ ಹೀಗೆ ಅಂತೆಲ್ಲ ಹೇಳಿ ಕೊನೆಗೆ ಒಂದು ಮಾತನ್ನು ಕೇಳ್ತಾನೆ, ನಾನು ನಿನಗೆ ಇಷ್ಟೆಲ್ಲ ತೊಂದರೆ ಕೊಟ್ಟೆ, ಆನೆಯಿಂದಾಗಿ ತುಳಿಸಿದೆ, ವಿಷ ಹಾಕಿದೆ, ಅದನ್ನು ಮಾಡಿ ಇದನ್ನು ಮಾಡಿ ಎಲ್ಲವನ್ನು ಕೂಡ ಮಾಡಿದೆ. ಇಷ್ಟೆಲ್ಲ ಮಾಡಿದ್ರು ಕೂಡ ನಿನಗೇನಿಲ್ಲ, ಮುಖದಲ್ಲಿ ಕಿಂಚಿತ್ತು ಹೆದರಿಕೆ ಅನ್ನೋದೇ ಇಲ್ಲ, ಭಾರಿ ಧೈರ್ಯ ಕಾಣಿಸ್ತಾ ಇದೆ. ನಿನಗೆ ಯಾರು ಸಪೋರ್ಟ್ ಇದೆ ಹೇಳು ಅಂತ ಪ್ರಹ್ಲಾದರಾಜರನ್ನು ಹಿರಣ್ಯಕಶಿಪು ಕೇಳ್ತಾನೆ ಅಂತೆ. ಇಷ್ಟೆಲ್ಲ ಕೇಳಿದಾಗಲೂ ಕೂಡ ಹಿರಣ್ಯಕಶಿಪು ಮೊದಲೇ ಹೇಳಿದಂತೆ ದೈತ್ಯೇಶ್ವರ. ಆ ಸಂದರ್ಭದಲ್ಲೂ ಕೂಡ ವಿಶೇಷವಾಗಿ ಕೋಪ ಬಂದು ಮುಖ ಬೆಂಕಿಯ ಉಂಡೆಯಂತಾಗಿದೆ, ಹಲ್ಲು ಕಡಿತಾ ಇದ್ದಾನೆ. ಒಟ್ಟಿನಲ್ಲಿ ಒಳ್ಳೆ ಕೋಪದ ಮೂರ್ತಿಯಂತೆ ಇದ್ದಾನೆ. ಅಷ್ಟು ದೊಡ್ಡ ಉಗ್ರ ಮೂರ್ತಿಯನ್ನು ನೋಡಿದರೂ ಕೂಡ ಪ್ರಹ್ಲಾದರಾಜರಿಗೆ ಏನಾಗಲಿಲ್ಲ, ಕಿಂಚಿತ್ತೂ ಭಯ ಆಗಲಿಲ್ಲ ಅಂತೆ. ಅದನ್ನು ನೋಡಿ ಮತ್ತೆ ಏನಷ್ಟೇ ಆಶ್ಚರ್ಯ ಆಗಿಬಿಡುತ್ತೆ. ನಾನೇನೋ ಚಂಡಾಮರ್ಕರಿಗೆ ಇವನು ಬದಲಿಸಲಿಕ್ಕೆ ಸಾಧ್ಯ ಇಲ್ಲ, ನಾನಾದರೂ ಚೇಂಜ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ. ಯಾರನ್ನ, ಪ್ರಹ್ಲಾದನನ್ನು. ಇದನ್ನು ನೋಡಿದರೆ ನನಗೂ ಹಿರಣ್ಯಕಶಿಪುವಿಗೂ ಕೂಡ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಪ್ರಹ್ಲಾದನ ಬದಲಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವನಿಗೆ ಭಾರಿ ಆಶ್ಚರ್ಯ ಆಗಿಬಿಡುತ್ತೆ. ತಕ್ಷಣ ಕೇಳ್ತಾನೆ, ನಿನಗೆ ಯಾರು ಬಲ ಇದೆ ಫಸ್ಟ್ ಹೇಳು ಅಂತ. ಇಷ್ಟೆಲ್ಲವನ್ನು ಕೂಡ ನಿನ್ನ ಕೈಯಿಂದ ಮಾಡಿಸ್ತಾ ಇರೋದು ಯಾರು, ನಿನಗೆ ಯಾರು ಸಪೋರ್ಟ್ ಇದೆ ಕೇಳು ಅಂತ ಹೇಳಿದಾಗ
ಆವಾಗ ಪ್ರಹ್ಲಾದರಾಜ ಹೇಳುವಂತಹ ಒಂದು ಅದ್ಭುತವಾದಂತಹ ಮಾತು, ನ ಕೇವಲಂ ಮೇ ಭವತಶ್ಚ ರಾಜನ್ ಸವೈ ಬಲಂ ಬಲಿನಾಂ ಚಾಪರೇಶಾಂ ಪರಾವರೇಮಿ ಸ್ಥಿರಜಂಗಮಾಯೇ ಬ್ರಹ್ಮಾದಯೋ ಏನ ವಶಂ ಪ್ರಣೀತಾಹ. ಅವನು ಹೇಳುವಂತಹ ಮಾತು, ಅಪ್ಪ ನೀನೇ ಕೇಳ್ತಾ ಇದ್ದೀಯಾ, ನಿನಗೆ ಯಾರು ಬಲ ಇದೆ, ನಿನಗೆ ಯಾರು ಬಲ ಇದೆ ಅಂತ ಕೇಳ್ತಾ ಇದ್ದೀಯಾ. ನನಗೆ ಮಾತ್ರ ಅಲ್ಲ, ನಿನಗೆ ಯಾರು ಬಲ ಇದೆಯಲ್ಲ ಅದೇ ಬಲ ನನಗಿದೆ ಅಂತ. ಇವತ್ತು ನೀನು ಇಷ್ಟು ದೊಡ್ಡ ತಪಸ್ಸು ಮಾಡಿದ್ದೀಯ, ಇಷ್ಟೆಲ್ಲ ಕಾರ್ಯಗಳನ್ನು ಮಾಡಿದ್ದೀಯ, ನಿನ್ನೊಳಗಡೆ ನಿಂತುಕೊಂಡು ಈ ಕಾರ್ಯಗಳನ್ನೆಲ್ಲ ಮಾಡಿಸ್ತಿರೋದು ಯಾರು? ಅದೇ ಪರಮಾತ್ಮ. ಆ ಪರಮಾತ್ಮನೇನಾಗಿದ್ದಾನೆ, ನನಗೂ ಬಲವನ್ನು ಕೊಟ್ಟಿದ್ದಾನೆ. ನನಗೆ ನೀನು ಆನೆಯನ್ನು ತುಳಿಸುವಾಗ ಕಾಯ್ದದ್ಯಾರು? ಅದೇ ಪರಮಾತ್ಮ. ವಿಷ ಹಾಕಿದ ಕಾಯ್ದದ್ಯಾರು? ಅದೇ ಪರಮಾತ್ಮ. ಹೀಗೆ ಎಲ್ಲ ಸಂದರ್ಭಗಳಲ್ಲೂ ಕೂಡ ನನ್ನನ್ನು ಕಾಯ್ತಾ ಇರುವಂತಹವನು ಪರಮಾತ್ಮನೇ ಆಗಿದ್ದಾನೆ. ಕೇವಲ ನನ್ನನ್ನು ನಿನ್ನನ್ನು ಬೇರೆ ಯಾರನ್ನೂ ಕೂಡ ಮಾತ್ರ ಅಲ್ಲ, ಪರಾವರೇಮಿ ಸ್ಥಿರ ಜಂಗಮಾಯೇ ಅಂತ ಸ್ಥಾವರ ಮತ್ತು ಜಂಗಮ, ಜಡ ಮತ್ತು ಜೀವ, ಇಡೀ ಜೀವರನ್ನು, ಇಡೀ ಜಡವಾದಂಥ ಪ್ರಪಂಚವನ್ನು, ಅದೇ ರೀತಿಯಾಗಿ ಬ್ರಹ್ಮಾದಯೋ ಏನ ವಶಂ ಪ್ರಣೀತ ಅಂತ ಬ್ರಹ್ಮದೇವರ ಕುರಿತಾಗಿ ಸಕಲ ಜೀವರನ್ನು ಕೂಡ ಬ್ರಹ್ಮದೇವರಿಂದಾಗಿ ಪ್ರಾರಂಭ ಮಾಡಿ ಒಂದು ಹುಲ್ಲು ಕಡ್ಡಿಯವರೆಗೆ ಪ್ರತಿಯೊಂದನ್ನು ಕೂಡ ಕಾಪಾಡ್ತಾ ಇರುವಂಥವನು, ಪ್ರತಿಯೊಂದಕ್ಕೂ ಬಲವನ್ನು ಕೊಟ್ಟಂಥವನು ಯಾರು? ಈ ಪರಮಾತ್ಮನೇ ಆಗಿದ್ದಾನೆ. ಹಾಗಾಗಿ ನನಗೆ ಯಾರ ಬಲ? ಪರಮಾತ್ಮನ ಬಲ, ಹರಿಯ ಬಲ, ವಿಷ್ಣುವಿನ ಬಲ ಎಂಬುದಾಗಿ ಕಿಂಚಿತ್ತೂ ಕೂಡ ಹೆದರಿಕೆ ಇಲ್ಲದಂತೆ ಆ ಪ್ರಹ್ಲಾದ ತನ್ನ ತಂದೆಯ ಮುಂದೆ ಖಡಾಖಂಡಿತವಾಗಿ ಹೇಳಿದ. ಮತ್ತೆ ಮುಂದೆ ಹೇಳ್ತಾ ಇದ್ದಾನೆ, ಅಪ್ಪ ನೀನೇ ಮಾತಾಡಿದ್ದೀಯಾ, ನಿನಗೆ ಭಾರಿ ಅಹಂಕಾರ ಜಾಸ್ತಿ. 6 ವರ್ಷದ ಬಾಲಕ ಹಿರಣ್ಯಕಶಿಪುವಿನಂತಹ ದೈತ್ಯನಿಗೆ ಹೇಳ್ತಾ ಇದ್ದಾನೆ, ಅಪ್ಪ ನಿನಗೆ ಅಹಂಕಾರ ಜಾಸ್ತಿ ಅಂತ. ಯಾಕೆ ಅಹಂಕಾರ ನಿನಗೆ? 14 ಲೋಕಗಳನ್ನು ಗೆದ್ದಿದ್ದೀಯ ಅಂದರೆ ನಿನಗೆ ಅಹಂಕಾರ ಇದೆ. ಆದರೆ ನಿಜ 14 ಲೋಕಗಳನ್ನು ನೀನು ಗೆದ್ದಿದ್ದೀಯ, ಆದರೆ ಪ್ರಧಾನವಾಗಿ ಗೆಲ್ಲಬೇಕಾದದ್ದನ್ನೇ ನೀನು ಗೆದ್ದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಯಾವುದು ಗೆಲ್ಲಬೇಕಾದ ಪ್ರಧಾನವಾದದ್ದು? ನಿನ್ನ ಒಳಗಡೆ ಇರುವಂತಹ 6 ಶತ್ರುಗಳು, ಕಾಮಕ್ರೋಧಾದಿಗಳು, ಅವುಗಳನ್ನೇ ನೀನು ಗೆದ್ದಿಲ್ಲ. ಅವುಗಳನ್ನು ಗೆಲ್ಲದೇನೆ 14 ಲೋಕಗಳನ್ನು ಗೆದ್ದರೂ ಕೂಡ ಏನಿಲ್ಲ, ಅದರಿಂದಾಗಿ ಕಿಂಚಿತ್ತೂ ಕೂಡ ಪ್ರಯೋಜನ ಇಲ್ಲ. ಹಾಗಾಗಿ ನನಗೆ ಒಳಗಡೆ ಇರುವುದು ಪರಾಕ್ರಮ ಅಲ್ಲ. ಒಂದು ವೇಳೆ ನಿನಗೆ ನಿಜವಾಗಿ ಪರಾಕ್ರಮ ಇದ್ದಿದ್ದರೆ ನೀನೇನು ಮಾಡ್ತಾ ಇದ್ದಿ? ಮೊದಲು ಆ 6 ಜನರನ್ನು ಗೆದ್ದು ಆಮೇಲೆ ಹೊರಗಡೆ ಹೋಗ್ತಾ ಇದ್ದಿ. ನಿನಗೆ ಸಾಮರ್ಥ್ಯ ಇಲ್ಲ ಎಂಬುದಾಗಿ ಈ ರೀತಿಯಾಗಿ ಹೇಳ್ತಾನೆ. ಇಷ್ಟೆಲ್ಲ ಮಾತನಾಡಿ ಮುಂದೆ ಹೇಳ್ತಾನೆ, ಹಿರಣ್ಯಕಶಿಪು ನೀನು ಇಡೀ ಜಗತ್ತನ್ನೇ ಅಲುಗಾಡಿಸಬಹುದು, ಆದರೆ ನಿನ್ನ ಒಳಗಡೆ ಇರುವಂತಹ ಆ ಶತ್ರುಗಳನ್ನು ಅಲುಗಾಡಿಸಲು ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ಸರ್ವೋತ್ತಮನಾದಂತಹ ಪರಮಾತ್ಮನಂತರೂ ನೀನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಹೇಳ್ತಾನೆ. ಇಷ್ಟೆಲ್ಲ ಹೇಳಿದಾಗ ಅವ ಹಿರಣ್ಯಕಶಿಪು ಹೇಳ್ತಾನೆ, ನಿನಗೆ ಸಾವು ಹತ್ತಿರ ಬಂದಿದೆ. ನನ್ನ ಕೈಯಲ್ಲಿ ನೀನು ಸಾಯಬೇಕು ಅಂತಲೇ ಹುಟ್ಟಿದ್ದೀಯ. ಯಾವ ತಂದೆ ಕೂಡ ನನ್ನ ಮಕ್ಕಳನ್ನು ಸಾಯಿಸಬೇಕು ಅಂತ ಇಷ್ಟಪಡೋದಿಲ್ಲ. ಆದರೆ ನನಗೆ ಮಾತ್ರ ನಿನ್ನನ್ನು ಕೊಲ್ಲುವಷ್ಟು ಸಿಟ್ಟು ಬಂದಿದೆ. ನೀನು ನನ್ನ ಕೈಯಲ್ಲಿ ಹುಟ್ಟಿದ್ಯಾಕೆ? ನನ್ನ ಕೈಯಲ್ಲಿ ಸಾಯಬೇಕು ಅಂತಲೇ ಹುಟ್ಟಿದ್ದೀಯ. ನಿನಗೆ ಇವತ್ತು ಸಾವು ನಿಶ್ಚಿತ ಎಂಬುದಾಗಿ ಅಷ್ಟು ಕ್ರೋಧದಿಂದಾಗಿ ಹೇಳ್ತಾನೆ. ಇಷ್ಟೆಲ್ಲ ಆಗಿ ಸರಿ, ಅವನಿಗೊಂದು ಆಸೆ ಆಗುತ್ತೆ. ಅಂದರೆ ಹಿರಣ್ಯಕಶಿಪಿಗೆ ಒಂದು ದೊಡ್ಡ ಆಸೆ ಇತ್ತು. ಯಾವಾಗ ಪರಮಾತ್ಮ ವರಾಹ ರೂಪದಿಂದಾಗಿ ಹಿರಣ್ಯಾಕ್ಷನನ್ನು ಕೊಂದ, ಅವತ್ತಿನಿಂದಾಗಿ ಅವನಿಗಿದ್ದಂಥ ಒಂದು ಆಸೆ ಅಂದರೆ ಪರಮಾತ್ಮನನ್ನು ನೋಡಬೇಕು, ಹರಿಯನ್ನು ನೋಡಬೇಕು ಅಂತ. ಹರಿಯನ್ನು ನೋಡಬೇಕು, ಅವನ ಜೊತೆಗೆ ಯುದ್ಧ ಮಾಡಬೇಕು, ಅವನನ್ನು ಸೋಲಿಸಬೇಕು, ಸಾಧ್ಯ ಆದರೆ ಕೊಲ್ಲಬೇಕು ಅಂತ ಅವನಿಗೊಂದು ಆಸೆ ಇತ್ತು. ಈ ಪ್ರಹ್ಲಾದ ಯಾವಾಗಲೂ ಕೂಡ ಪರಮಾತ್ಮನ ಬಗ್ಗೆ ಮಾತಾಡ್ತಾ ಇರ್ತಾನೆ. ಅದಕ್ಕೋಸ್ಕರ ಕೇಳ್ತಾನೆ ಅಂತೆ, ಸರಿ ಪ್ರಹ್ಲಾದ ಏನೇ ಹೇಳ್ತಾ ಇದೆಯಾ, ಪರಮಾತ್ಮ 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 ಎಲ್ಲ ಕಡೆ ಹೇಳ್ತಾ ಇದೆಯಲ್ಲ, ಕಾಸೋ ಮದನ್ಯೋ ಜಗದೀಶ್ವರ ಹರಿ ಅಂತ ಆ ಪರಮಾತ್ಮ ಎಲ್ಲಿದ್ದಾನೆ ಹೇಳು ಅಂತ ಕೇಳ್ತಾರೆ. ಪರಮಾತ್ಮ ಇದ್ದಾನೆ ಅಂತ ಹೇಳ್ತೀಯ, ಎಲ್ಲ ಕಡೆ ಇದ್ದ ಅಂತ ಹೇಳ್ತೀಯ, ಆದರೆ ಪರಮಾತ್ಮ ಎಲ್ಲ ಕಡೆ ಇದ್ದ ಅಂತ ಹೇಳಿಬಿಟ್ರೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಇವತ್ತು ನೀನು ಹೇಗಾದರೂ ನೋಡಿ ಪರಮಾತ್ಮ ನನ್ನ ಕಣ್ಣಿಗೆ ಕಾಣಿಸ್ಬೇಕು ಅಂತ ಹೇಳ್ತಾರೆ. ಅವಶ್ಯವಾಗಿ ಅಂತ ಹೇಳ್ತಾನೆ. ಅದಕ್ಕೂ ಕೂಡ ಅವನಿಗೆ ಹಿಂದೆ ಮುಂದೆ ನೋಡೋದಿಲ್ಲ. ಹಾಗಾದರೆ ಹಿರಣ್ಯಕಶಿಪು ಕೇಳ್ತಾನೆ, ಎಲ್ಲಿದ್ದಾನೆ ಪರಮಾತ್ಮ ಅಂತ. ಎಲ್ಲ ಕಡೆ ಇದ್ದಾನೆ. ಆ ಅರಮನೆಯಲ್ಲಿದ್ದಂಥ ಪ್ರತಿಯೊಂದು ವಸ್ತುಗಳನ್ನು ಕೂಡ ತೋರಿಸ್ತಾ ಬರ್ತಾನೆ. ಎಲ್ಲ ಕಡೆ ಕೂಡ ತೋರಿಸಿದಾಗ ಕೊನೆಯಲ್ಲಿ ದೊಡ್ಡದಾದಂಥ ಒಂದು ಕಂಬ ಅನ್ನೋದು ಇರುತ್ತೆ. ಆ ಕಂಬವನ್ನು ತೋರಿಸ್ತಾನೆ. ಈ ಕಂಬದಲ್ಲಿ ಪರಮಾತ್ಮ ಇದ್ದಾನ ಅಂತ. ಇದ್ದಾನೆ, ಖಂಡಿತವಾಗಿಯೂ ಇದ್ದಾನ, ಖಂಡಿತವಾಗಿಯೂ ಇದ್ದಾನೆ. ಕರೆದ್ರೆ ಬರ್ತಾನ, 100% ಬರ್ತಾನೆ ಅಂತ ಹೇಳ್ತಾನೆ ಅಂತೆ. ತಕ್ಷಣದಲ್ಲಿ ಏನೇ ಅವನಿಗೆ ಭಾರಿ ಸಿಟ್ಟು ಬರುತ್ತೆ. ಭಾರಿ ಸಿಟ್ಟು ಬಂದು ತಾನೇ ಮಾಡ್ತಾನೆ, ಒಂದು ಕೈಲಿ ಖಡ್ಗವನ್ನು ಎತ್ತಾನೆ ಅಂತೆ. ಯಾಕೆ ಅಂತಂದರೆ ಆ ಪರಮಾತ್ಮ ಹೊರಗಡೆ ಬಂದ ತಕ್ಷಣ ಮೊದಲೇನು ಮಾಡಬೇಕು? ಖಡ್ಗದಿಂದಾಗಿ ಪ್ರಹ್ಲಾದನನ್ನು ಕೊಲ್ಲಬೇಕು. ಪ್ರಹ್ಲಾದನ ಕೊಲ್ಲಲಿಕ್ಕೆ
ಖಡ್ಗ ಎತ್ತಿದಾಗ ಅವನಿಂದ ರಕ್ಷಣೆ ಮಾಡ್ತಾನೆ ನೋಡ್ತೀನಿ ಅಂತ ಅವನು ಹೇಳ್ತಾನೆ ಅಂತ ಚಾಲೆಂಜ್ ಹಾಕ್ತಾನೆ. ನಾನಿನ್ನ ಕೊಲ್ತೇನೆ, ಧೈರ್ಯ ಇದ್ರೆ ಪರಮಾತ್ಮನಿಂದ ರಕ್ಷಣೆ ಮಾಡಲಿ ಅಂತ. ಹೀಗೆ ಒಂದು ಕೈಲಿ ಖಡ್ಗವನ್ನು ಹಿಡಿದುಕೊಂಡು ತಾನೇನು ಮಾಡ್ತಾನೆ, ತನ್ನ ಕಾಲಿನಿಂದಾಗಿ ಆ ಒಂದು ಅರಮನೆಯ ಮಹಾಸ್ತಂಭವನ್ನು ಜೋರಾಗಿ ಒದಿತಾನೆ ಅಂತೆ. ಆ ಸಂದರ್ಭದಲ್ಲಿ ಸಮಗ್ರವಾದಂತಹ ಬ್ರಹ್ಮಾಂಡವೇ ಸೀಳಿ ಹೋಗುವಂತಹ ಘನಘೋರವಾದಂತಹ ಶಬ್ದ ಎಂಬುದಲ್ಲಿ ಆಗುತ್ತೆ. ಆ ಶಬ್ದದಿಂದಾಗಿ ಸತ್ಯಂ ವಿಧಾತಂ ನಿಜಭೃತ್ಯಭಾಷಿತಂ ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಚಾತ್ಮನಃ ಅದೃಶ್ಯತಾತ್ಯದ್ಭುತ ರೂಪಮುದ್ವಹನ್ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ ಎಂಬುದಾಗಿ ಭಾಗವತಕಾರರು ಹೇಳುವಂತೆ ಅತ್ಯದ್ಭುತವಾದಂತಹ ಪರಮಾತ್ಮನ ನರಸಿಂಹ ರೂಪ ಎಂಬುದು ಅಲ್ಲಿಗೆ ಆವಿರ್ಭೂತವಾಗುತ್ತೆ ಅಂತೆ. ಪರಮಾತ್ಮ ಅನೇಕ ಅವತಾರಗಳನ್ನು ಮಾಡಿದ್ದಾನೆ. ಅದರಲ್ಲಿ ವಿಲಕ್ಷಣವಾದಂಥ ಅವತಾರ ಅಂದರೆ ನರಸಿಂಹಾವತಾರ. ಒಂದ ಮನುಷ್ಯನಾಗಿ ಹುಟ್ಟಿದ್ದಾನೆ, ರಾಮನಾಗಿ, ಕೃಷ್ಣನಾಗಿ, ವೇದವ್ಯಾಸನಾಗಿ, ಕಪಿಲನಾಗಿ, ದತ್ತಾತ್ರೇಯ ಮನುಷ್ಯನಾಗಿ ಹುಟ್ಟಿದ್ದಾನೆ. ಇನ್ನೊಂದು ಪ್ರಾಣಿಯಾಗಿ ಹುಟ್ಟಿದ್ದಾನೆ, ವರಾಹನಾಗಿ, ಮೀನನಾಗಿ, ಕೂರ್ಮನಾಗಿ ಪ್ರಾಣಿಯಾಗಿ ಹುಟ್ಟಿದ್ದಾನೆ. ಆದರೆ ಈ ನರಸಿಂಹಾವತಾರ ಹಾಗಲ್ಲ, ಅರ್ಧ ಮನುಷ್ಯ ಅರ್ಧ ಸಿಂಹದ ಆಕೃತಿಯ ಒಂದು ವಿಶಿಷ್ಟವಾದಂಥ ಅವತಾರ ಪರಮಾತ್ಮ ಅವತಾರವನ್ನು ಮಾಡಿದ. ಯಾಕೆ ಮಾಡಿದ ಅಂತ ಭಾಗವತಕಾರರು ಹೇಳ್ತಾರೆ, ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ಅಂತ. ತನ್ನ ಸೇವಕನ ಮಾತನ್ನು ಸತ್ಯ ಮಾಡಲಿಕ್ಕೆ ಅಂತೆ. ತನ್ನ ಸೇವಕ ಅಂತಂದರೆ ಇಲ್ಲಿ ಇಬ್ಬರನ್ನು ಇಟ್ಕೊಳ್ಬೇಕು ನಾವು. ಒಂದು ಪ್ರಹ್ಲಾದರಾಜರು ಹೇಳಿದ್ದೇನು, ಪರಮಾತ್ಮ ಎಲ್ಲ ಕಡೆ ವ್ಯಾಪ್ತವಾಗಿದ್ದಾನೆ ಅಂತ ಹೇಳಿದ. ಹಾಗಾಗಿ ಕಂಬದಿಂದಾಗಿ ಪರಮಾತ್ಮ ಆ ಒಂದು ರೂಪದಿಂದಾಗಿ ಬಂದ. ಇದು ತನ್ನ ಸೇವಕನಾದಂತಹ ಪ್ರಹ್ಲಾದರಾಜರ ಮಾತನ್ನು ಸತ್ಯ ಮಾಡಲಿಕ್ಕೆ. ಇನ್ನೊಂದು ಬ್ರಹ್ಮದೇವರು, ಪರಮಾತ್ಮನ ಮೊದಲ ಸೇವಕರು, ಅತ್ಯದ್ಭುತವಾದಂತಹ ಜೀವೋತ್ತಮರಾದಂತಹ ಸೇವಕರು, ಅವರ ಮಾತನ್ನು ಸತ್ಯ ಮಾಡಲಿಕ್ಕೆ ಅಂತ. ಅವರ ಮಾತೇನು, ಮನುಷ್ಯರ ಕೈಯಿಂದಲೂ ಸಾಯಬಾರ್ದು, ಪ್ರಾಣಿಯ ಕೈಯಿಂದಲೂ ಸಾಯಬಾರ್ದು ಅಂತ. ಹಾಗಾಗಿ ಈ ಕಡೆ ಮನುಷ್ಯರೂ ಅಲ್ಲದೇ ಇರುವಂತಹ, ಈ ಕಡೆ ಪ್ರಾಣಿಯೂ ಅಲ್ಲದೇ ಇರುವಂತಹ ನರಮೃಗ ವೇಷದಲ್ಲಿ ಆ ಒಂದು ನರಸಿಂಹದೇವರು ಬರ್ತಾ ಇದ್ದಾರೆ. ಹಾಗಾಗಿ ತಮ್ಮ ಭಕ್ತರ ಮಾತನ್ನು ಸತ್ಯ ಮಾಡಲಿಕ್ಕೆ ಅಂತ ನರಸಿಂಹದೇವರು ಆ ರೀತಿಯಾಗಿ ಬಂದರು. ಆ ರೀತಿಯಾಗಿ ಬಂದು ಅಲ್ಲಿ ಆ ಒಂದು ಉಗ್ರವಾದಂತಹ ರೂಪದಿಂದಾಗಿ ಅಲ್ಲಿ ಅವರು ನಿಂತಿದ್ದಾರೆ. ಆ ಒಂದು ರೂಪವನ್ನು ನೋಡಿದಾಗ ಇವನಿಗೆ ಭಾರಿ ಸಂತೋಷ ಆಗಿಬಿಡುತ್ತೋ ಅಂತೆ. ಯಾರಿಗೆ? ಹಿರಣ್ಯಕಶಿಪುವಿಗೆ. ನಾನು ಇಷ್ಟು ವರ್ಷಗಳಿಂದಾಗಿ ಹುಡುಕ್ತಾ ಇದ್ದಂತಹ ರೂಪ ಆ ಪರಮಾತ್ಮ ಇಲ್ಲಿ ಬಂದು ನಿಂತಿದ್ದಾನೆ. ಪ್ರಹ್ಲಾದ, ನನ್ನ ಮಗನಾಗಿದ್ದು ಕೂಡ ನೀನು ಸಾರ್ಥಕ ಆಯಿತು ಅಂತ ಹೇಳ್ಬಿಡ್ತಾನೆ ಅಂತೆ. ಯಾಕೆಂದ್ರೆ ನನಗೆ ನೀನು ದೇವರ ದರ್ಶನವನ್ನೇ ಮಾಡಿಸಿಬಿಟ್ಟು, ಹಾಗಾಗಿ ನಿನಗೆ ತುಂಬ ಒಳ್ಳೆಯದಾಯಿತು ಅಂತೆಲ್ಲ ಹೇಳಿ ಕೊನೆಗೆ ಹೇಳ್ತಾನೆ ಅಂತೆ, ಬಂದಿರುವಂತಹ ವ್ಯಕ್ತಿ ಸಾಮಾನ್ಯ ಅಲ್ಲ, ಹರಿ ಸಾಮಾನ್ಯನಲ್ಲ ಅಂತ ಹೇಳ್ತಾನೆ. ಇವನೊಬ್ಬ ದೊಡ್ಡ ಮಾಯಾವಿ, ಕಪಟಿ. ನನ್ನ ತಮ್ಮನನ್ನು ನೇರವಾಗಿ ಎದುರಿಸಲಿಕ್ಕೆ ಸಾಧ್ಯವಾಗದೆ ಹಂದಿಯ ವೇಷ ಹಾಕ್ಕೊಂಡು ಬಂದು ಸಾಯಿಸಿದಂಥ ವ್ಯಕ್ತಿ ಇವನು ಹರಿ. ಹಾಗಾಗಿ ಇವನನ್ನು ನಾನು ಇವತ್ತು ಸರಿಯಾಗಿ ಮಾಡ್ತೇನೆ ಎಂಬುದಾಗಿ ಹೇಳ್ತಾನೆ. ತಕ್ಷಣದಲ್ಲಿಯೇ ತನ್ನ ಕೈಯಲ್ಲಿದ್ದಂತಹ ಕತ್ತಿಯನ್ನು ಕೆಳಗಡೆ ಬಿಸಾಕಿದ. ಪ್ರಹ್ಲಾದನನ್ನು ಕೆಳಗಡೆ ಬಿಟ್ಟ. ತಕ್ಷಣದಲ್ಲಿ ತನ್ನ ಮನೆಯಲ್ಲಿದ್ದಂತಹ ತನ್ನ ಸಂಪಾದನೆ ಮಾಡಿದಂಥ ಅದ್ಭುತ ಗದೆ ಇತ್ತು. ಆ ಗದೆಯನ್ನು ಹಿಡಿದುಕೊಂಡು ಅವನೇ ಮಾಡಿದ, ನರಸಿಂಹದೇವರ ಒಟ್ಟಿಗೆ ಯುದ್ಧ ಮಾಡಲಿಕ್ಕೆ ಅಂತ ಬಂದು ನಿಂತುಕೊಂಡ. ಪರಮಾತ್ಮ ಎಲ್ಲರನ್ನೂ ಮೀರಿ ನಿಂತಹ ಅಪರಿಮಿತವಾದ ಶಕ್ತಿ ಇರುವಂಥ ಒಬ್ಬ ದೊಡ್ಡ ಶಕ್ತಿ ನರಸಿಂಹದೇವರು. ಇವನ್ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ, ಆ ಪರಮಾತ್ಮ ಸೃಷ್ಟಿ ಮಾಡಿದಂತಹ ಬ್ರಹ್ಮದೇವರ ವರದಿಂದಾಗಿ ಮೆರಿತಾ ಇರುವಂತಹ ವ್ಯಕ್ತಿ. ಅಂತಹ ಹಿರಣ್ಯಕಶಿಪುವನ್ನು ಪರಮಾತ್ಮ ಏನು ಮಾಡ್ತಾ ಇದ್ದಾನೆ, ಒಂದು ದೊಡ್ಡದಾದಂತಹ ಗರುಡ ಸಾಮಾನ್ಯ ಒಂದು ಹಾವನ್ನು ಹಿಡಿದುಕೊಳ್ಳುವಂತೆ ಅತ್ಯಂತ ಅನಾಯಾಸವಾಗಿ ಹಿಡಿದುಕೊಳ್ತಾ ಇದ್ದಾರೆ. ಹಿಡಿದುಕೊಂಡು ಅವನ ಜೊತೆಗೆ ಸ್ವಲ್ಪ ಹೊತ್ತು ಹೋರಾಟ ಮಾಡ್ತಾರೆ. ಹೋರಾಟ ಮಾಡಿ ಕೊನೆಗೆ ಏನು ಮಾಡ್ತಾರೆ, ಆ ಮನೆಯಲ್ಲಿರುವಂತಹ ಹೊಸ್ತಿಲ ಮೇಲೆ ಬಂದು ಕುಳಿತುಕೊಳ್ತಾರೆ ಅಂತೆ. ಸರಿಯಾಗಿ ಆವಾಗ ಸಂಧ್ಯಾ ಕಾಲ ಆಗಿತ್ತು. ಹಿರಣ್ಯಕಶಿಪು ಕೇಳಿದ್ದೇನು ವರ, ನಾನು ಹಗಲಿನಲ್ಲೂ ಸಾಯಬಾರ್ದು, ರಾತ್ರಿಯಲ್ಲೂ ಸಾಯಬಾರ್ದು ಅಂತ. ಹೀಗೆ ಹಗಲು ರಾತ್ರಿ ಎರಡು ಕೂಡ ಸಂಧಿಸುವಂತಹ ಸೇರುವಂತಹ ಸಂಧ್ಯಾಕಾಲದಲ್ಲಿ ಪರಮಾತ್ಮ ಅಲ್ಲಿ ಬಂದು ನಿಂತುಕೊಂಡಿದ್ದಾನೆ. ಅವನು ಮತ್ತೇನು ಕೇಳಿದ್ದ, ಮನುಷ್ಯನೂ ಆಗಬಾರ್ದು, ಪ್ರಾಣಿಯೂ ಆಗಬಾರ್ದು ಅಂತ. ಈ ಕಡೆ ಮನುಷ್ಯನೂ ಅಲ್ಲ, ಪ್ರಾಣಿಯೂ ಅಲ್ಲ. ಹೀಗೆ ಅನೇಕ ಜೀವ ಇರುವಂಥ ವಸ್ತುವು ಆಗಬಾರ್ದು, ಜೀವ ಇಲ್ಲದೇ ಇರುವಂಥ ವಸ್ತುವು ಆಗಬಾರ್ದು ಅಂತ. ಇವರು ಒಂದು ರೀತಿ ಜೀವ ಇರುವಂಥ ವಸ್ತುವು ಅಲ್ಲ, ಜೀವ ಇಲ್ಲದೇ ಇರುವಂಥ ವಸ್ತು ಕೂಡ ಅಲ್ಲ. ಹೀಗೆ ಬ್ರಹ್ಮದೇವರು ಯಾವ ವರವನ್ನು ಕೊಟ್ಟಿದ್ದರೋ ಆ ಎಲ್ಲ ವರಗಳನ್ನು ಕೂಡ ಪರಮಾತ್ಮ ಸತ್ಯ ಮಾಡಿ ಅವನು ಸಂಹಾರ ಮಾಡಿದ. ಅಷ್ಟಿಗೆ ಪರಮಾತ್ಮನಿಗೆ ಏನಿಲ್ಲ, ಯಾವ ರೀತಿ ನಿಯಮಗಳು ಕೂಡ, ನಿಯಮ ನಿಬಂಧನೆಗಳು ಕೂಡ ಇಲ್ಲ. ಅನಾಯಾಸವಾಗಿ ಬ್ರಹ್ಮದೇವರ ವರವನ್ನು ಮೀರಿ ಏನು ಮಾಡ್ಬೋದಾಗಿತ್ತು, ಅವರು ಸಾಯಿಸ್ಬೋದಾಗಿತ್ತು. ಸಾಕ್ಷಾತ್ ವಾಯುದೇವರೇನೇ ಏನು ಮಾಡ್ತಾರೆ, ಬ್ರಹ್ಮದೇವರ ವರಗಳನ್ನು ಮೀರ್ತಾರೆ.
ನಾವು ರಾಮಾಯಣದಲ್ಲಿ ಕೇಳುವಂತೆ ಸುಂದರಕಾಂಡದಲ್ಲಿ ಹೇಳ್ತಾರೆ, ಸ ಮಾನನೀಯ ಏವಮೇ ತಥೋತ್ರ ಮಾನಯಾಮ್ಯಹಂ ಅಂತ. ನಾನು ಈಗಾಗಲೇ ಬ್ರಹ್ಮದೇವರ ಅನೇಕ ವರಗಳನ್ನು ಮೀರಿಬಿಟ್ಟಿದ್ದೇನೆ, ಹಾಗಾಗಿ ಬ್ರಹ್ಮಾಸ್ತ್ರವನ್ನು ಮೀರೋದು ಸರಿಯಲ್ಲ ಅಂತ ಅದಕ್ಕೆ ಬಂಧನಕ್ಕೆ ಒಳಗಾದಂತೆ ನಡೆಸ್ತಾರೆ ಅಂತೆ. ಹಾಗಾಗಿ ವಾಯುದೇವರಿಗೇ ಬ್ರಹ್ಮದೇವರ ವರವನ್ನು ಮೀರಲಿಕ್ಕೆ ಸಾಧ್ಯ ಆಗುತ್ತೆ ಅಂತಂದಮೇಲೆ ಪರಮಾತ್ಮನಿಗೆ ಅದು ಅತ್ಯಂತ ಸುಲಭವಾದಂತಹ ಕಾರ್ಯ. ಹಾಗಿದ್ದರೂ ಕೂಡ ಏನು ಮಾಡಿದರು, ತಮ್ಮ ಭಕ್ತನ ಒಂದು ಮಹಿಮೆ ಕಡಿಮೆ ಜಗತ್ತಿಗೆ ಅದು ಗೊತ್ತಾಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ತಮ್ಮ ಭಕ್ತನ ಎಲ್ಲ ಮಾತುಗಳನ್ನು ಸತ್ಯ ಮಾಡಿ, ಅವನು ಎಷ್ಟೆಷ್ಟು ವರಗಳನ್ನು ಕೇಳಿದ್ದನಲ್ಲ ಹಿರಣ್ಯಕಶಿಪು, ಆ ವರಗಳಲ್ಲಿ ಒಂದು ವರವನ್ನು ಕೂಡ ಕಡಿಮೆ ಮಾಡಲಿಲ್ಲ. ಎಲ್ಲ ವರಗಳು ಕೂಡ ಅಪ್ಲೈ ಆಗುವಂತಹ ರೀತಿಯಲ್ಲಿ ಏನು ಮಾಡಿದರು, ಅವನನ್ನು ಕೊಂದು ಸಂಹಾರ ಮಾಡ್ತಾ ಇದ್ದಾರೆ. ಹೀಗೆ ಆ ಹಿರಣ್ಯಕಶಿಪುವನ್ನು ತನ್ನ ತೊಡೆಯ ಮೇಲೆ ಹಾಕಿಕೊಂಡು ತಮ್ಮ ಅತ್ಯದ್ಭುತವಾದಂತಹ ಉಗುರುಗಳಿಂದಾಗಿ ಆ ಪಂಡಿತಾಚಾರ್ಯರು ವಾಯುಸ್ತುತಿ ಅಂತ ಮಾಡಿದ್ದಾರೆ. ಅದಕ್ಕೆ ಮುಂಚೆ ಪ್ರಾರಂಭದಲ್ಲಿ ಮಧ್ವಾಚಾರ್ಯರ ನಖಸ್ತುತಿ ಅಂತ ಇದೆ. ಅದರಲ್ಲಿ ಪಾಂತೋಸ್ಮಾನ್ ಪುರುಹೂತ ವೇರಿ ಬಲವನ್ ಮಾತಂಗ ಮತ್ಯೋದ್ಘಟ ಅಂತ ನಖಸ್ತುತಿ ಅಂತ ಪರಮಾತ್ಮ ನಖದ ಉಗುರುಗಳ ಸ್ತುತಿಯನ್ನೇ ಅತ್ಯದ್ಭುತವಾಗಿ ಮಾಡ್ತಾ ಇದ್ದಾರೆ. ಅಂತಹ ಅತ್ಯದ್ಭುತವಾದಂತಹ ಉಗುರುಗಳು ಆ ಪರಮಾತ್ಮನ ಉಗುರುಗಳು. ಅಂತಹ ಉಗುರುಗಳಿಂದಾಗಿ ಅವನ ಹೊಟ್ಟೆಯನ್ನು ಸೀಳಿ ಕರಳಿನ ಮಾಲೆಯನ್ನು ಹಾಕಿಕೊಂಡು ಪರಮಾತ್ಮ ಅವರ ಸಂಹಾರವನ್ನು ಮಾಡ್ತಾನೆಯಂತೆ. ಸಂಹಾರ ಮಾಡಿದಾಗ ಅನೇಕ ದೇವಾನುದೇವತೆಗಳೆಲ್ಲರೂ ಕೂಡ ಬಂದು ಆಕಾಶದಲ್ಲಿ ಬಂದು ನಿಂತುಕೊಂಡು ಪರಮಾತ್ಮನ ವಿಶೇಷವಾದಂಥ ಸ್ತೋತ್ರವನ್ನು ಮಾಡ್ತಾರೆಯಂತೆ. ಬ್ರಹ್ಮದೇವರು, ರುದ್ರದೇವರು, ಇಂದ್ರ, ಸಿದ್ಧ, ವಿದ್ಯಾಧರರು, ಕಿಂಪುರುಷರು, ಪ್ರತಿಯೊಬ್ಬ ಯಾರ್ಯಾರು ಆಕಾಶದಲ್ಲಿರುವಂಥ ದೇವತೆಗಳ ಗುಂಪು ಅಂತಿದೇನೋ ಆ ಎಲ್ಲರೂ ಕೂಡ ಏನು ಮಾಡ್ತಾರೆ, ವಿಶೇಷವಾಗಿ ಸ್ತೋತ್ರ ಮಾಡ್ತಾರೆ. ಅದೇ ರೀತಿಯಾಗಿ ಪುಷ್ಪವೃಷ್ಟಿಯನ್ನು ಮಾಡ್ತಾರೆ. ಎಲ್ಲವನ್ನು ಕೂಡ ಮಾಡಿದರೂ ಕೂಡ ಏನಾಗಲಿಲ್ಲ, ಪರಮಾತ್ಮನ ಕೋಪ ಮಾತ್ರ ಕಡಿಮೆ ಆಗಲಿಲ್ಲ ಅಂತೆ. ನರಸಿಂಹದೇವರನ್ನು ನಾವು ಪ್ರಸಿದ್ಧಿ ಯಾಕೆಂದರೆ ಭಾರಿ ಉಗ್ರವಾದಂತಹ ರೂಪ ಅಂತ. ಅದಕ್ಕೆ ಆಚಾರ್ಯರು ಕೂಡ ತಂತ್ರಸಾರ ಸಂಗ್ರಹದಲ್ಲಿ ಹೇಳ್ತಾರೆ, 72 ಮಹಾಮಂತ್ರಗಳನ್ನು ಹೇಳ್ತಾರೆ. ರಾಮ ಮಂತ್ರ, ಕೃಷ್ಣ ಮಂತ್ರ ಎಲ್ಲವನ್ನು ಕೂಡ ಹೇಳಿ, ಇದರಲ್ಲಿ ನರಸಿಂಹ ಮಂತ್ರ ಎನ್ನುವುದು ತುಂಬ ಸ್ಟ್ರಾಂಗ್ ಆದದ್ದು, ಪವರ್ಫುಲ್ ಆದದ್ದು ಅಂತ. ನೃಸಿಂಹಾದಿಕ ಮನ್ಯಚ್ಚ ದುರಿತಾದಿ ನಿವೃತ್ತಯೇ ಅಂತ. ಪರಮಾತ್ಮನ ಈ ನೃಸಿಂಹ ಮಂತ್ರ ಏನಿದೆ ಅದು ಎಲ್ಲ ರೀತಿಯಾದಂಥ ದುರಿತಗಳನ್ನು ಕೂಡ ನಿವೃತ್ತಿ ಮಾಡುವಂತಹ ಮಂತ್ರ ಅಂತ. ವಾಸ್ತವಿಕವಾಗಿ ಪರಮಾತ್ಮನ ಯಾವ ರೂಪಕ್ಕೂ ಕೂಡ ಏನಿಲ್ಲ, ಭೇದ ಅನ್ನೋದಿಲ್ಲ. ಅದರಲ್ಲೂ ಕೂಡ ಹಾಗಿದ್ದರೂ ಕೂಡ ಒಂದು ವಿಶೇಷ ಅಂತ. ಹಾಗಾಗಿ ನರಸಿಂಹ ರೂಪ ಅತ್ಯಂತ ಉಗ್ರವಾದಂತಹ ರೂಪ. ಎಲ್ಲ ದೇವಾನುದೇವತೆಗಳು ಬಂದು ಅಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಹೂಮಳೆ ಸುರಿಸ್ತಾ ಇದ್ದಾರೆ. ಏನು ಮಾಡಿದರೂ ಕೂಡ ನರಸಿಂಹದೇವರು ಕೂಡ ಮಾತ್ರ ಶಾಂತರಾಗಲಿಲ್ಲ. ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿ ಆಗಿದೆ, ಎಲ್ಲ ಕಾರ್ಯ ಕೂಡ ಮುಗಿದಿದೆ, ಆದರೂ ಕೂಡ ಶಾಂತರಾಗಲಿಲ್ಲ ಅಂತೆ. ಈ ಸಂದರ್ಭದಲ್ಲಿ ಲಕ್ಷ್ಮೀದೇವಿ ಇದ್ಲು. ಲಕ್ಷ್ಮೀದೇವಿ ಹೋಗಿಬಿಟ್ಟಿದ್ರೆ ಅನಾಯಾಸವಾಗಿ ಪರಮಾತ್ಮ ಶಾಂತನಾಗ್ತಾ ಇದ್ದ. ಆದರೆ ಲಕ್ಷ್ಮೀದೇವಿ ಮಾಡಿದಂತೆ ತಾನೂ ಕೂಡ ಹೋಗಲಿಲ್ಲ ಅಂತೆ. ಲಕ್ಷ್ಮೀದೇವಿ ಯಾಕೆ ಹೋಗಲಿಲ್ಲ, ಅದಕ್ಕೆ ವ್ಯಾಖ್ಯಾನಕಾರರು ಹೇಳ್ತಾರೆ, ವಾಸ್ತವಿಕವಾಗಿ ಲಕ್ಷ್ಮೀದೇವಿ ಹೋದರೆ ಪರಮಾತ್ಮ ಶಾಂತನಾಗ್ತಾ ಇದ್ದ. ಆದರೆ ಲಕ್ಷ್ಮೀದೇವಿ ನಿರಂತರವಾಗಿ ಪರಮಾತ್ಮನ ಮನಸ್ಸಿಗೆ ಅನುಕೂಲವಾಗಿ ನಡೆಯುವಂಥವಳು. ಯಾವತ್ತೂ ಕೂಡ ಪರಮಾತ್ಮನ ಮನಸ್ಸಿಗೆ ವಿರುದ್ಧವಾಗಿ ನಡೆಯುವಂಥ ಸ್ವಭಾವ ಲಕ್ಷ್ಮೀದೇವಿದು ಅಲ್ಲವೇ ಅಲ್ಲ. ಹಾಗಾಗಿ ಪರಮಾತ್ಮನ ಮನಸ್ಸಿನಲ್ಲಿ ಏನಿತ್ತು, ಪ್ರಹ್ಲಾದನೇ ಬಂದು ಸ್ತೋತ್ರ ಮಾಡಬೇಕು, ಆವಾಗ ನಾನು ಶಾಂತನಾಗಬೇಕು, ಪ್ರಹ್ಲಾದನ ಮಹತ್ವ ಜಗತ್ತಿಗೆ ಅರಿಬೇಕು ಅಂತ. ಹಾಗಾಗಿ ಏನು ಮಾಡಿದಳು, ಲಕ್ಷ್ಮೀದೇವಿ ಕೂಡ ತಾನು ಅಲ್ಲಿಗೆ ಹೋಗಲಿಲ್ಲ ಅಂತೆ. ಹೊರಗಿನ ನೋಡ್ಲಿಕ್ಕೆ ಜನರಿಗೆ ಏನು ಅನಿಸುತ್ತೆ, ಲಕ್ಷ್ಮೀದೇವಿ ಕೂಡ ಪರಮಾತ್ಮನಿಗೆ ಹೆದರಿಬಿಟ್ಲು ಅಂತ. ಆದರೆ ಆಂತರ್ಯ ಏನು ಇಷ್ಟಿತ್ತು. ಹೀಗಾಗಿ ಲಕ್ಷ್ಮೀದೇವಿ ಕೂಡ ಅಲ್ಲಿಗೆ ಹೋಗಲಿಕ್ಕೆ ಮನಸ್ಸನ್ನು ಮಾಡಲಿಲ್ಲ. ಆ ಸಂದರ್ಭದಲ್ಲಿ ಬ್ರಹ್ಮದೇವರು ಬಂದು ಹೇಳ್ತಾರೆ ಅಂತೆ, ನೋಡಿ ಪ್ರಹ್ಲಾದನ ತಾನೇ ಸುಮ್ಮನೆ ಹೋಗಲಿಲ್ಲ. ಬ್ರಹ್ಮದೇವರು ಬಂದು ಹೇಳಿದರಂತೆ, ಮಗು ನಿನ್ನ ತಂದೆಯ ವಿಚಾರಕ್ಕೋಸ್ಕರ ಪರಮಾತ್ಮ ಎಷ್ಟು ಕ್ರುದ್ಧನಾಗಿದ್ದಾನೆ. ಹಾಗಾಗಿ ಪರಮಾತ್ಮ ಬಂದಿದ್ದ ಯಾತಕ್ಕೋಸ್ಕರ, ನಿನಗೋಸ್ಕರ, ನಿನಗೆ ಅನುಗ್ರಹ ಮಾಡಲಿ ಅಂತ ನಿನ್ನ ಮೇಲಿನ ಪ್ರೀತಿಯಿಂದಾಗಿ ಪರಮಾತ್ಮ ವೈಕುಂಠದಿಂದ ಇಲ್ಲಿ ತನಕ ಬಂದಿದ್ದಾನೆ. ನಿನಗೋಸ್ಕರವೇ ಪ್ರತ್ಯೇಕ ರೂಪವನ್ನು ತಾಳಿಕೊಂಡು ಬಂದಿದ್ದಾನೆ. ಹಾಗಾಗಿ ನರಸಿಂಹದೇವರು ಶಾಂತರಾಗಬೇಕು ಅಂದರೆ ಅದಕ್ಕೆ ಒಬ್ಬರೇ ಒಬ್ಬರು ಸಮರ್ಥರು, ಅದು ಯಾರು, ನೀನು. ಹಾಗಾಗಿ ನೀನು ಹೋಗಿ ಪರಮಾತ್ಮನ ಸ್ತೋತ್ರವನ್ನು ಮಾಡು, ಆವಾಗ ಖಂಡಿತವಾಗಿಯೂ ಕೂಡ ಪರಮಾತ್ಮ ಶಾಂತನಾಗ್ತಾನೆ ಎಂಬುದಾಗಿ ಬ್ರಹ್ಮದೇವರು ಹೋಗಿ ಹೇಳ್ತಾರೆ ಅಂತೆ. ಆ ರೀತಿ ಹೇಳಿದಾಗ ಬ್ರಹ್ಮದೇವರು ಅವರ ಅಪ್ಪಣೆಯಂತೆ ಪ್ರಹ್ಲಾದ ಹೋಗ್ತಾ ಇದ್ದಾನೆ. ಅತ್ಯದ್ಭುತವಾದಂತಹ ನರಸಿಂಹ ರೂಪ ಮುಂದೆ ನಿಂತಿದೆ. ಸುತ್ತಮುತ್ತಲೂ ಕೂಡ ಬ್ರಹ್ಮಾದಿ ದೇವತೆಗಳು ಲಕ್ಷ್ಮೀದೇವಿ ನಿಂತುಕೊಂಡಿದ್ದಾಳೆ. ಇವರೆಲ್ಲರ ಮುಂದೆ 6 ವರ್ಷದ ಪುಟ್ಟ ಬಾಲಕ ನರಸಿಂಹದೇವರನ್ನು ಶಾಂತ ಮಾಡಲಿಕ್ಕೆ ಅಂತ ಹೋಗ್ತಾ ಇದ್ದಾನೆ. ಹೋದ ಪರಮಾತ್ಮನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದಂತೆ. ಮೊದಲು ಪರಮಾತ್ಮನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ.
ಭಕ್ತಿಯಿಂದಾಗಿ ಪರಮಾತ್ಮ ವಿಶಿಷ್ಟವಾದಂಥ ಸ್ತೋತ್ರವನ್ನು ಮಾಡ್ತಾನೆ. ಸ್ತೋತ್ರ ಮಾಡಿದ್ದೇ ತಡ ಪರಮಾತ್ಮ ಏನಾದ ಪ್ರಹ್ಲಾದನನ್ನು ಜೋರಾಗಿ ಅಪ್ಪಿಕೊಂಡು ಬಿಟ್ಟ ಅಂತೆ. ಪ್ರಹ್ಲಾದನನ್ನು ಅಪ್ಪಿಕೊಂಡು ವಿಶಿಷ್ಟವಾಗಿ ಅವನನ್ನು ಆಲಿಂಗನ ಮಾಡಿಕೊಂಡಾಗ ಪ್ರಹ್ಲಾದನ ಕಣ್ಣಿನಲ್ಲಿ ಆನಂದದ ಬಾಷ್ಪವೇ ಬಂದುಬಿಡ್ತು ಅಂತೆ. ಎಂತಹ ಅನುಗ್ರಹ ಮಾಡಿದ ಪರಮಾತ್ಮ ನನಗೆ ಅಂತ. ಬ್ರಹ್ಮಾದಿ ದೇವತೆಗಳಿಗೂ ಒಲಿಯಲಿಲ್ಲ, ಲಕ್ಷ್ಮೀದೇವಿಗೂ ಒಲಿಯಲಿಲ್ಲ, ಯಾರಿಗೂ ಒಲಿಯದೇ ಇರುವಂತಹ ಪರಮಾತ್ಮ ಸಾವಿರಾರು ವರ್ಷ ತಪಸ್ಸು ಮಾಡಿದ್ರೇ ಪರಮಾತ್ಮ ಒಲಿಯೋದು ಕಷ್ಟ. ಅಂತಹ ಅದ್ಭುತವಾದಂತಹ ಈ ವ್ಯಕ್ತಿ ಪರಮಾತ್ಮ ನಾನು ಹೇಳಿದಂತಹ ಒಂದೇ ಒಂದು ಮಾತು, ಪ್ರಹ್ಲಾದ ಹೇಳಿದ್ದೇನು, ಈ ಕಂಬದಲ್ಲಿಯೂ ಪರಮಾತ್ಮ ಇದ್ದಾನೆ, ಭಕ್ತಿಯಿಂದ ನಂಬಿ ಕರೆದರೆ ಪರಮಾತ್ಮ ಬರ್ತಾನೆ ಅಂತ. ಆ ಒಂದೇ ಒಂದು ಮಾತಿಗೆ ಬೆಲೆ ಕೊಟ್ಟು ಸತ್ಯಂ ವಿಧಾತು ನಿಜ ಭೃತ್ಯ ಭಾಷಿತಂ ಅಂತ ಒಂದೇ ಒಂದು ಮಾತಿಗೆ ಪರಮಾತ್ಮ ಒಲಿದು ಬಂದು ಎಲ್ಲವನ್ನು ಕೂಡ ಮಾಡಿದ. ಮತ್ತೆ ಶಾಂತನಾಗಲಿಲ್ಲ. ಮತ್ತೆ ಶಾಂತನಾಗಿದ್ದು ಯಾರಿಂದಾಗಿ? ನನ್ನಿಂದಾಗಿ. ಇದು ನನ್ನದೇನು ಹೆಚ್ಚುಗಾರಿಕೆ ಅಲ್ಲ, ಪರಮಾತ್ಮ ನನ್ನ ಮೇಲೆ ಮಾಡಿದಂಥ ಅನುಗ್ರಹ ಅಂತ ಅವನಿಗೆ ಭಾರಿ ಆನಂದ ಆಯಿತು ಅಂತೆ. ಮುಂದೆ ಹೇಳ್ತಾ ಇದ್ದಾನೆ, ಪರಮಾತ್ಮ ಎಂತಹ ದೊಡ್ಡ ವ್ಯಕ್ತಿತ್ವ ನಿನ್ನದು ಅಂತ. ಯಾಕೆಂತಂದರೆ ನಾನು ಬಹಳ 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 ಸಣ್ಣ ಜ್ಞಾನಿ. ನಾನು ಮಾತ್ರ ಅಲ್ಲ, ಎಲ್ಲ ಬ್ರಹ್ಮಾನಿ ದೇವಾನುದೇವತೆಗಳು ಮತ್ತು ಲಕ್ಷ್ಮೀದೇವಿ ಎಲ್ಲರೂ ಕೂಡ ಸೇರಿಕೊಂಡು ಸ್ತೋತ್ರ ಮಾಡಿದರೂ ಕೂಡ ಏನಾಗೋದಿಲ್ಲ, ನಿನ್ನ ಗುಣಗಳನ್ನು ಹೇಳಿ ಮುಗಿಸಲಿಕ್ಕೆ ಸಾಧ್ಯ ಇಲ್ಲ. ಯತತೋಪಿ ಹರೇಹೇ ಪದ ಸಂಸ್ಮರಣೆ ಸಕಲಂ ಹೆಗಮಾಶುಲೈ ಮರ್ಜತಿ ಅಂತ ಅಲ್ಲಿ ಹೇಳಬೇಕಾದ್ರೆ ಎಲ್ಲ ದೇವಾನುದೇವತೆಗಳು ಕೂಡ ಸೇರಿಕೊಂಡು ಪರಮಾತ್ಮನ ಗುಣಗಳನ್ನು ಎಣಿಸಿದರೂ ಕೂಡ ಏನಾಗೋದಿಲ್ಲ, ಮುಗಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಮಧ್ವಯುಜದಲ್ಲಿ ಹೇಳುವಂತೆ ನರಮಾಪಿ ಪದಾಂಗುಲಿ ಲಸತ್ ನಗ ಧೂರಾಜದಂತ ಸದ್ಗುಣಾನಂತ ಲಕ್ಷ್ಮೀದೇವಿಗೂ ಕೂಡ ಪರಮಾತ್ಮನ ಉಗುರಿನ ತುದಿಯಲ್ಲಿರುವಂಥ ಗುಣಗಳನ್ನು ಎಣಿಸಲಿಕ್ಕೆ ಸಾಧ್ಯ ಆಗಿಲ್ಲ ಅಂತೆ. ಅಷ್ಟು ಗುಣಗಳು ನಿನ್ನಲ್ಲಿ ಇದ್ದಾವೆ. ಅಂತಹದರಲ್ಲಿ ನನ್ನಂತಹ ಸಾಮಾನ್ಯ ಮಾಡಿದಂಥ ಒಂದು ಸ್ತೋತ್ರಕ್ಕೆ ನೀವು ಬಂದುಬಿಟ್ಟಿದ್ದೀಯಲ್ಲ, ಇದು ನಿನಗೆ ಕರುಣೆ ಹೊರತು ನನ್ನ ಹೆಚ್ಚುಗಾರಿಕೆ ಅಲ್ಲ ಅಂತ ಹೇಳ್ತಾ ಇದ್ದಾನೆ. ಮನ್ನೇ ಧನಾಭಿಜನ ರೂಪತಪಶ್ರುತೋಜಃ ತೇಜ ಪ್ರಭಾವ ಬಲ ಪೌರುಷ ಬುದ್ಧಿಯೋಗ ಅಂತ ಕೆಲವೊಬ್ಬರಲ್ಲಿ ಬೇಕಷ್ಟು ಸಂಪತ್ತಿರ್ಬೋದು, ಎಲ್ಲ ಏನು ಬೇಕಾದರೂ ಕೂಡ ಇರಬಹುದು. ಆದರೆ ಭಕ್ತ್ಯ ತುತೋಷ ಭಗವಾನ್ ಗಜಯೂಥಪಾಯ ಅಂತ ಪರಮಾತ್ಮ ನೀವು ಒಲಿದದ್ಯಾರಿಗೆ? ಗಜಯೂಥಪಾಯ, ಆನೆಗೆ. ಗಜೇಂದ್ರವರ್ಧನ ಕಥೆಯನ್ನು ಕೇಳ್ತೇವೆ. ಆ ಗಜೇಂದ್ರನಲ್ಲಿ ಏನಿತ್ತು? ಒಳ್ಳೆಯ ರೂಪ ಇತ್ತಾ? ಒಳ್ಳೆಯ ರೂಪ ಅಲ್ಲ. ಅಥವಾ ಯಾವುದೋ ಒಂದು ದೊಡ್ಡ ಜ್ಞಾನಿಗಳ ಮನೆಯಲ್ಲಿ ಆನೆ ಹುಟ್ಟಿತ್ತಾ? ಅದೂ ಕೂಡ ಇಲ್ಲ. ಅಥವಾ ಒಳ್ಳೆಯ ಸಂಪತ್ತಿತ್ತಾ? ಸಂಪತ್ತು ಕೂಡ ಇಲ್ಲ. ಒಳ್ಳೆಯ ಶಾಸ್ತ್ರಾಧ್ಯಯನ ಮಾಡಿದಂಥ ಜ್ಞಾನಿಯ ಆನೆ ಯಾವುದೂ ಕೂಡ ಅಲ್ಲ. ಮತ್ತತ್ತೆ ಗಜೇಂದ್ರ ಒಲಿದದ್ಯಾಕೆ? ಅನೇಕ ವರ್ಷಗಳ ಕಾಲ ತುಂಬ ದುಃಖಪಟ್ಟು ಕೊನೆಗೇನು ಮಾಡಿದ? ನಾರಾಯಣಾಖಿಲಕರು ಭಗವನ್ ನಮಸ್ತೆ ಅಂತ ಭಕ್ತಿಯಿಂದಾಗಿ ಪರಮಾತ್ಮನ ಸ್ತೋತ್ರ ಮಾಡಿದ. ಆವಾಗ ಲಕ್ಷ್ಮೀದೇವಿ ಕೇಳಿದಳಂತೆ, ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ. ಆವಾಗ ಅವ್ರು ಹೇಳ್ತಾರೆ, ಪರಮಾತ್ಮ ಗಜೇಂದ್ರ ಹತ್ರ ಹೋಗ್ತಾ ಇದ್ದು ಹೇಳಬೇಕಾಗಿತ್ತು ಅಂತೆ. ಆದರೆ ಅವಸರದಲ್ಲಿ ಅಂತ ಅಷ್ಟೇ ಹೇಳಿ ಹೋಗಿಬಿಟ್ಟ ಅಂತೆ. ಅಂದರೆ ಅಷ್ಟು ಭಕ್ತರು ಕರೆದರೆ ಅವಸರ ಅಂತ ಪರಮಾತ್ಮನಿಗೆ. ಹಾಗಾಗಿ ನೀನು ಆ ಆನೆಗೆ ಅನುಗ್ರಹ ಮಾಡಿದಂತಹ ವ್ಯಕ್ತಿ, ನಿನಗೆ ಏನು ಮುಖ್ಯ? ಭಕ್ತಿ ಅನ್ನೋದು ಮುಖ್ಯ. ಹಾಗಾಗಿ ನನಗೆ ವಿಶೇಷವಾದಂಥ ಅನುಗ್ರಹವನ್ನು ಮಾಡಿದೆ ಎಂಬುದಾಗಿ ತಿಳಿಸ್ತಾ ಇದ್ದಾನೆ. ಈ ರೀತಿಯಾಗಿ ಪ್ರಹ್ಲಾದರಾಜರು ವಿಶಿಷ್ಟವಾದಂಥ ಸ್ತೋತ್ರವನ್ನು ಮಾಡ್ತಾನೆ. ಇಷ್ಟು ಸ್ತೋತ್ರವನ್ನು ಮಾಡಿ ಪರಮಾತ್ಮನ ಮುಂದೆ ಒಂದು ಅದ್ಭುತವಾದಂಥ ಮಾತನ್ನು ಹೇಳ್ತಾ ಇದ್ದಾರೆ. ಯಾರು? ಪ್ರಹ್ಲಾದರಾಜರು. ಒಂದು ರೀತಿ ಮಾರ್ಮಿಕವಾದಂತಹ ಮಾತು. ವಿಪ್ರ ದ್ವಿಷಡ್ಗುಣಯುತಾತ್ ಅರವಿಂದನಾಭ ಪಾದಾರವಿಂದ ವಿಮುಖಾತ್ ಶ್ವಪಚಂ ವರಿಷ್ಠಂ ಮನ್ನೇ ತದರ್ಪಿತಮನೋ ವಚನಾತ್ಮಗೇಹ ಲೋಕಾನ್ ಪುನಾದಿ ಸಕಲಂ ನತು ಭೂರಿಮಾನಃ ಅಂತ ಪರಮಾತ್ಮನ ಮುಂದೆ ಅವರು ಹೇಳ್ತಾ ಇರುವಂತಹ ಒಂದು ಮಾತು. ಜಗತ್ತಿನಲ್ಲಿ ಯಾರು ಶ್ರೇಷ್ಠ ಅಂತ. ಸಾಮಾನ್ಯವಾಗಿ ಎಲ್ಲರ ಮಾತೇನು? ಬ್ರಾಹ್ಮಣ ಶ್ರೇಷ್ಠ, ಬ್ರಾಹ್ಮಣರೇ ಜ್ಞಾನಿ ಅಂತ, ಜ್ಞಾನಿಗಳು ಶ್ರೇಷ್ಠ ಅಂತ ಹೇಳ್ತಾರೆ. ಅದಕ್ಕೆ ಪ್ರಹ್ಲಾದರಾಜರು ಹೇಳ್ತಾ ಇದ್ದಾರೆ, ಒಬ್ಬ ಬ್ರಾಹ್ಮಣ ನಿಜವಾಗಿಯೂ ಕೂಡ ಬ್ರಾಹ್ಮಣ ಅಂತ ಅನಿಸ್ಕೊಳ್ಬೇಕು ಅಂತಂದರೆ 12 ಗುಣಗಳು ಇರಬೇಕು ಅಂತೆ. 12 ಗುಣಗಳು ಯಾವುದು ಅಂತಂದರೆ, ಒಂದು ಜ್ಞಾನ, ಒಂದು ಸತ್ಯವಾದಂತಹ ಮಾತು, ಇಂದ್ರಿಯ ನಿಗ್ರಹ, ಅದೇ ರೀತಿಯಾಗಿ ಮಾತ್ಸರ್ಯ ಇರಬಾರ್ದು, ಅದೇ ರೀತಿಯಾಗಿ ಲಜ್ಜ, ನಾಚಿಕೆ ಇರಬೇಕು ಅಂತೆ. ನಾಚಿಕೆ ಅಂತಂದರೆ ಕೆಟ್ಟ ಕೆಲಸಗಳನ್ನು ಮಾಡಬೇಕಾದ್ರೆ ನಾಚಿಕೆ ಆಗಬೇಕು ಅಂತೆ. ಅದೇ ರೀತಿ ಸಹನಾ ಗುಣ ಇರಬೇಕು. ಮತ್ತು ಅನಸೂಯ, ಇನ್ನೊಬ್ಬರನ್ನು ಕಂಡ್ರೆ ಅಸೂಯೆ ಆಗಬಾರ್ದು. ಅದೇ ರೀತಿಯಾಗಿ ದಾನ ಮಾಡಬೇಕು, ಯಜ್ಞ ಮಾಡಬೇಕು, ತಪಸ್ಸು ಮಾಡಬೇಕು, ಶಾಸ್ತ್ರಾಧ್ಯಯನ ಮಾಡಬೇಕು. ಇದೆಲ್ಲವನ್ನು ಕೂಡ ಮೀರಿ ಇನ್ನೊಂದಿರಬೇಕು, ಅದು ಪರಮಾತ್ಮನಲ್ಲಿ ಭಕ್ತಿ. ಅದಕ್ಕೆ ಹೇಳ್ತಾ ಇದ್ದಾರೆ, ಒಬ್ಬ ಬ್ರಾಹ್ಮಣ ಇದ್ದಾನೆ.
ಅವನಲ್ಲಿ ಎಲ್ಲ ಗುಣಗಳು ಇದ್ದಾವೆ. ಒಳ್ಳೆ ತಪಸ್ಸಿದೆ, ದಾನ ಇದೆ, ಜ್ಞಾನ ಇದೆ, ಶೌಚ ಎಲ್ಲವೂ ಕೂಡ ಇದೆ. ಅವನಷ್ಟು ದಾನ ಮಾಡಿದಂಥ ವ್ಯಕ್ತಿ ಇನ್ನೊಬ್ಬನು ಇಲ್ಲವೇ ಇಲ್ಲ. ದೊಡ್ಡ ಪಂಡಿತನಾಗಿದ್ದಾನೆ, ದೊಡ್ಡ ದೊಡ್ಡ ವ್ಯಾಖ್ಯಾತಗೋಷ್ಠಿಗಳಲ್ಲಿ ಭಾಗವಹಿಸ್ತಾನೆ, ಎಲ್ಲವೂ ಕೂಡ ಇದೆ. ಆದರೆ ಒಂದು ಮಾತ್ರ ಇಲ್ಲ, ಏನಿಲ್ಲ, ಪರಮಾತ್ಮನಲ್ಲಿ ಭಕ್ತಿ ಅನ್ನೋದಿಲ್ಲ. ಇನ್ನೊಬ್ಬ ಇದ್ದಾನೆ, ಒಬ್ಬ ಚಂಡಾಲ ಅಂತಂದರೆ ಮಾಂಸವನ್ನು ತಿನ್ನುವಂತಹ, ಅದರಿಂದಲೇ ಜೀವನ ಮಾಡುವಂಥ ವ್ಯಕ್ತಿ ಇದ್ದಾನೆ. ಒಂದು ಕಡೆ ಒಬ್ಬ ಬ್ರಾಹ್ಮಣ ಇದ್ದಾನೆ, ಇನ್ನೊಂದು ಕಡೆ ಒಬ್ಬ ಚಂಡಾಲ ಇದ್ದಾನೆ. ಬ್ರಾಹ್ಮಣದಲ್ಲಿ ಎಲ್ಲ ಗುಣಗಳು ಇದ್ದಾವೆ, ಭಕ್ತಿ ಮಾತ್ರ ಇಲ್ಲ. ಇನ್ನೊಬ್ಬನಲ್ಲಿ ಚಂಡಾಲನಲ್ಲಿ ಏನಿದೆ, ಭಕ್ತಿ ಇದೆ, ಯಾವ ಗುಣಗಳು ಇಲ್ಲ, ಜ್ಞಾನ ಇಲ್ಲ, ಗಿನ ಇಲ್ಲ, ಏನಿಲ್ಲ, ಭಕ್ತಿ ಇದೆ ಅಷ್ಟೇ. ಪರಮಾತ್ಮ ದೊಡ್ಡವನು, ಎಲ್ಲ ಕೂಡ ಪರಮಾತ್ಮ ಅಧೀನ ಎನ್ನುವಂಥ ಒಂದು ಭಕ್ತಿ ಇದೆ. ಇದರಲ್ಲಿ ಯಾರು ಶ್ರೇಷ್ಠದ ಪ್ರಶ್ನೆ ಬಂದಾಗ ನರಸಿಂಹದೇವರ ಮುಂದೆ ಪ್ರಹ್ಲಾದರಾಜರು ಹೇಳ್ತಾ ಇರುವಂತಹ ಮಾತು, ಶ್ವಪಚಂ ವರಿಷ್ಠಂ ಮನ್ಯೇ. ಯಾರು ಶ್ರೇಷ್ಠ? 11 ಗುಣಗಳಿರುವಂತಹ ಬ್ರಾಹ್ಮಣ ಶ್ರೇಷ್ಠ ಅಲ್ಲ, ಭಕ್ತಿ ಇರುವಂತಹ ಇವನೇ ಶ್ರೇಷ್ಠ, ಚಂಡಾಲನೇ ಶ್ರೇಷ್ಠ. ಅಷ್ಟು ಮಾತ್ರ ಅಲ್ಲ, ಅವನೇ ಮಾಡ್ತಾನೆ, ವಚನಾತ್ಮಗೇಹ ಪ್ರಾಣ ಪುನಾದಿ ಸಕಲಂ ನತು ಭೂರಿಮಾನಃ ಅಂತ ಆ ಚಂಡಾಲ ಇಡೀ ಜಗತ್ತನ್ನೇ ಪವಿತ್ರಗೊಳಿಸಿ ಬಿಡ್ತಾನೆ ಅಂತ. ಅಂದರೆ ಹಿನ್ನೆಲೆ ಇಷ್ಟು, ಭಕ್ತಿ ಎಂಬುದು ಅತ್ಯಂತ ಪ್ರಧಾನವಾದದ್ದು ಅಂತ. ಪರಮಾತ್ಮನಲ್ಲಿ ಮಾಡುವಂಥ ಭಕ್ತಿಯೇ ಅತ್ಯಂತ ಪ್ರಧಾನವಾದದ್ದು. ಇವನಲ್ಲಿ ಯಾವ ಭಕ್ತಿ, ಯಾವ ಗುಣಗಳಿದ್ದು? ಆನೆಯಲ್ಲಿ ಒಳ್ಳೆ ಕುಲದಲ್ಲಿ ಹುಟ್ಟಿದ್ದವನು, ಕುಲ ಇಲ್ಲ. ದಾನ ಮಾಡಿದ್ದ, ದಾನ ಇಲ್ಲ. ತಪಸ್ಸು ಮಾಡಿದ್ದ, ತಪಸ್ಸಿಲ್ಲ. ಶೌಚ ಇಲ್ಲ, ಏನು ಕೂಡ ಇಲ್ಲ. ಪ್ರಾಣಿ ಶೌಚ ಗೀಚ ಏನೂ ಇರೋದಿಲ್ಲ, ಏನು ಕೂಡ ಇರಲಿಲ್ಲ. ಪರಮಾತ್ಮ ಕರೆದ ತಕ್ಷಣ ಬಂದ. ಯಾಕೆ ಬಂದ? ಅವನಲ್ಲಿರುವಂಥ ಭಕ್ತಿಯನ್ನು ಮಾತ್ರ ಗಮನಿಸಿದ. ಹಾಗಾಗಿ ಪ್ರಹ್ಲಾದರಾಜರು ಹೇಳ್ತಾ ಇದ್ದಾರೆ, ಪರಮಾತ್ಮ ಭಕ್ತಿಯೇ ಪ್ರಧಾನವಾದದ್ದು. ನಿನ್ನಲ್ಲಿ ಭಕ್ತಿಯನ್ನು ಮಾಡಿದರೆ ಅವನು ಎಂಥವನೇ ಆಗಿರಲಿ, ಅವನನ್ನು ಉದ್ಧಾರ ಮಾಡ್ತೀಯ. ಕೊನೆಗೆ ಅವನು ಎಲ್ಲವೂ ಇರುವಂತಹ ಬ್ರಾಹ್ಮಣನಿಗಿಂತ ಕೆಳಗಡೆ ಇರುವಂತಹ ಒಬ್ಬ ಚಂಡಾಲನಾಗಿರಲಿ, ಅವನಲ್ಲಿ ಭಕ್ತಿ ಇದ್ದರೆ ಅವನೇ ಶ್ರೇಷ್ಠನಾಗ್ತಾನೆ, ಉಳಿದವರು ವ್ಯರ್ಥ ಆಗ್ತಾರೆ ಎಂಬುದಾಗಿ ಪ್ರಹ್ಲಾದರಾಜರು ಒಂದು ಮಾರ್ಮಿಕವಾದಂತಹ ಮಾತನ್ನು ಪರಮಾತ್ಮನ ಮುಂದೆ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಪರಮಾತ್ಮ ತನ್ನ ಮುಂದೆ ಪ್ರತ್ಯಕ್ಷನಾದಾಗ ಆ ಪರಮಾತ್ಮನ ಸ್ತೋತ್ರ, ಆ ಪರಮಾತ್ಮನ ಗುಣಗಳ ಸ್ತೋತ್ರ ಎಲ್ಲವನ್ನು ಕೂಡ ವಿಶೇಷವಾಗಿ ಪ್ರಹ್ಲಾದರಾಜರು ಮಾಡ್ತಾ ಇದ್ದಾರೆ. ಇಷ್ಟಾದ ಮೇಲೆ ಮತ್ತೆ ಮುಂದೆ ನಿನಗೇನು ಬೇಕೋ ವರ ಬೇಕು ಅಂತ ಕೇಳಿಕೊಂಡಾಗ ಆವಾಗ ಹೇಳುವಂಥ ಮಾತುಗಳು ಇನ್ನಷ್ಟು ಅದ್ಭುತವಾಗಿದ್ದಾವೆ. ಪರಮಾತ್ಮ, ನಾನು ನೀನೇನು ವರ ಕೇಳಿದ್ದೀಯಾ ಅಂತ ನಾನೇನಾದ್ರು ಕೇಳಿಬಿಟ್ರೆ ಏನಾಗ್ತೀನಿ, ನಾನು ಭಕ್ತ ಆಗೋದಿಲ್ಲ, ವ್ಯಾಪಾರಿ ಆಗಿಬಿಡ್ತೇನೆ ಅಂತ. ಹಾಗೆ ಸರ್ವಥಾ ನಾನು ಕೇಳಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಆ 6 ವರ್ಷದ ಬಾಲಕ ನರಸಿಂಹದೇವರ ಮುಂದಿದ್ದಾರೆ. ಸಾಕ್ಷಾತ್ ಲಕ್ಷ್ಮೀದೇವಿ ಇದ್ದಾಳೆ, ಜೀವೋತ್ತಮರಾದಂಥ ಬ್ರಹ್ಮದೇವರಿದ್ದಾರೆ, ರುದ್ರ ಇದ್ದಾರೆ, ಇಂದ್ರ ಇದ್ದಾನೆ. ಇಷ್ಟೆಲ್ಲ ದೇವಾನುದೇವತೆಗಳು ತುಂಬಿರುವಂತಹ ಒಂದು ದೊಡ್ಡ ಸಭೆಯಲ್ಲಿ ಏಕಾಂಗಿಯಾಗಿ ಪರಮಾತ್ಮನ ಮುಂದೆ ಯಾವುದೇ ಭಯ ಇಲ್ಲದೆ ಅತ್ಯಂತ ಸ್ಪಷ್ಟವಾಗಿ ನಿಖರವಾಗಿ ಮಾತಾಡ್ತಾ ಇದ್ದಾನೆ. ಅದು ಪ್ರಹ್ಲಾದರಾಜರು. ಅದರ ಪ್ರಭಾವ ಏನು? ಹಿಂದೆ ಗರ್ಭದಲ್ಲಿ ಇದ್ದಾಗ ಗುರುಗಳು ನಾರದರು ಮಾಡಿದಂಥ ಉಪದೇಶದ ಪ್ರಭಾವದಿಂದಾಗಿ ಇಷ್ಟೆಲ್ಲ ಜ್ಞಾನ ಅವನಿಗಿತ್ತು. ಇನ್ನು ಸ್ವಭಾವತಃ ದೊಡ್ಡ ದೇವತೆಗೆ ಆಗಿದ್ದ. ಆದರೆ ಅದಕ್ಕಿಂತ ಈ ಮನುಷ್ಯನಾಗಿ ಹುಟ್ಟಿದಾಗ ಪ್ರಧಾನವಾಗಿ ಆ ನಾರದರು ಮಾಡಿದಂತಹ ಉಪದೇಶ, ಅಂತಹ ಗುರುಗಳ ಉಪದೇಶದಿಂದಾಗಿ ಆ ಪ್ರಹ್ಲಾದರಾಜ ತಾನೂ ತನ್ನ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡ, ತನ್ನ ಸುತ್ತಮುತ್ತಲಿದ್ದಂತಹ ವಾತಾವರಣವನ್ನು ಬದಲು ಮಾಡಿದ. ಕೊನೆಗೆ ತನ್ನ ತಂದೆಯ ಸಂಹಾರವನ್ನು ಮಾಡಿಸಿದ. ತಂದೆಯ ಸಂಹಾರ ಅಂದ ತಕ್ಷಣ ಅವನೇನು ತುಂಬ ಒಳ್ಳೆಯನಾಗಿದ್ದ, ಸಂಹಾರ ಮಾಡಿಸಿದಂಥ ಅರ್ಥ ಅಲ್ಲ. ಅವನಂತೂ ವಿಪರೀತ ದುಷ್ಟ. ಅದಕ್ಕಿಂತ ಹೆಚ್ಚಾಗಿ ಸಾಕ್ಷಾತ್ ಪರಮಾತ್ಮನಿಗೆ ವರವನ್ನು ಕೊಟ್ಟು ಬಿಟ್ಟಿದ್ದಾನೆ. 3 ಅವತಾರಗಳಲ್ಲೂ ಕೂಡ ನಾನೇ ಬಂದು ಸಂಹಾರ ಮಾಡ್ತೇನೆ ಅಂತ. ಆ ಒಂದು ಕಾರ್ಯ ಆಗಿದ್ದು ಯಾರ ಮೂಲಕ? ಈ ಒಂದು ಪ್ರಹ್ಲಾದರಾಜರ ಮೂಲಕ. ಈ ರೀತಿಯಾಗಿ ಪ್ರಹ್ಲಾದರಾಜರು ಆ ಒಂದು 6ನೇ ವಯಸ್ಸಿನಲ್ಲಿ ಇಡೀ ಜಗತ್ತೇ ಅಚ್ಚರಿಗೊಳ್ಳುವಂಥ ಕೆಲವೊಂದಿಷ್ಟು ಉಪದೇಶಗಳನ್ನು ಮಾಡ್ತಾರೆ. ಮತ್ತೆ ಮುಂದೆ ಪರಮಾತ್ಮನಲ್ಲಿ ಒಬ್ಬ ಸಾತ್ವಿಕರಾದ ಭಕ್ತನ ಪ್ರಾರ್ಥನೆ ಯಾವ ರೀತಿ ಇರಬೇಕು ಅಂತ ತೋರಿಸಿಕೊಡುವಂತಹ ಮಾತುಗಳನ್ನು ಹೇಳ್ತಾ ಹೋಗ್ತಾರೆ. ಆ ಒಂದು ಮಾತುಗಳನ್ನು ನಾಳೆಯ ಪ್ರವಚನದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪ್ರವಚನವನ್ನು ಶ್ರೀಕೃಷ್ಣ ಅರ್ಪಣ ಮಸ್ತು.